ಸರ್, ಇವಾಗ ಕ್ಯಾರೆಕ್ಟರ್ ಅನ್ನೋದು ಒಂದು ಇನ್ಬಿಲ್ಟ್ ಆಗಿರ್ತಕ್ಕಂಥದ್ದ, ಅಥವಾ ಅದನ್ನು ನಾವು ಹುಡ್ತಾನೆ ಆ ಒಂದು ಗುಣಗಳನ್ನು ಪಡ್ಕೊಂಡ್ಬಂದಿರ್ತೀವ, ಅಥವಾ ಅದು ಇನ್ಬಿಲ್ಟ್ ಅಲ್ಲ ಅಂತ ಅಂದರೆ ಅದನ್ನು ನಾವು ಯಾವ ಥರ ಚೇಂಜ್ ಮಾಡ್ಕೋಬೋದು? ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ 3 ಗುಣಗಳಿರ್ತವೆ. ಓಕೆ. ಏನದು? ಸತ್ವಗುಣ, ರಜೋ ಮತ್ತು ತಮೋಗುಣ. ಬಟ್ ಇವಾಗ ಮನುಷ್ಯನ ಜೀವನ ಹೇಳಬೇಕಂದ್ರೆ, ಸೊ ಒಬ್ಬ ಮನುಷ್ಯ ಹುಟ್ಟಿದಾನೆ ಅಂತಂದಮೇಲೆ ಅವನು ಸತ್ತ ಮೇಲೆ ಭೂಮಿಗೆ ಮತ್ತೆ ಮಣ್ಣಾಗಿ ಹೋಗ್ತಾನೆ ಆ್ಯಕ್ಚುಲಿ, ಇಲ್ಲಾಂದರೆ ಸುಡ್ತಾರೆ. ಅಲ್ಲಿ ಬೇರೆ ಖನಿಜಗಳು ಅದೆಲ್ಲ ಇರುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅಲ್ಲಿ ಅವನೊಬ್ಬನೇ ಇರೋದಿಲ್ಲ. ಅವನ ಗುಣ ಅನ್ನೋದೊಂದು ಮೂಲ ಗುಣ ಅನ್ನೋದಿರುತ್ತೆ, ಅದ್ರ ಜೊತೆಗೆ ನ್ಯಾಚುರಲ್ ಆಗಿ ಎನ್ವಿರಾನ್ಮೆಂಟಿಂದ ಬರ್ತಕ್ಕಂಥ ಖನಿಜಗಳು ಅದೆಲ್ಲ ಮಿಕ್ಸ್ ಆಗಿಬಿಟ್ಟು ಅಲ್ಲಿ ಮಿಕ್ಸ್ ಆದರೂ ಕೂಡ ಅವನದು ಮೂಲ ಅವನು ಮತ್ತೆ ಹುಟ್ಟಬೇಕಾದ್ರೆ ಆ ಒಂದು ಗುಣಗಳನ್ನೇ ಇಟ್ಕೊಂಡ್ಬಿಟ್ಟೆ ಹುಡ್ತಾನೆ, ಅಥವಾ ಯಾವ ಥರ ಇದೆ? ಇವತ್ತು ನೀವು ಕೇಳ್ತಕ್ಕಂಥ ಗುಣಗಳಂತ ಏನಿದಾವೆ ಅವು ಒಂದು ದೇಹಕ್ಕೆ ಅತೀತವಾಗಿರ್ತಕ್ಕಂಥವು. ಗುಣ ಕರ್ಮಗಳಿಗೆ ಅನುಗುಣವಾಗಿ ದೇಹ ರಚನೆ ಆಗುತ್ತೆ. ನಾವು ದೇಹ ರಚನೆ ಆದ ಮೇಲೆ ಗುಣಕರ್ಮಗಳು ಬರಲ್ಲ. ದೇಹ ರಚನೆ ಆಗೋದಕ್ಕಿಂತ ಮುಂಚೆ ಗುಣಕರ್ಮಗಳು ಇರ್ತವೆ. ಆ ಗುಣಕರ್ಮಗಳ ಆಧಾರದ ಮೇಲೆ ದೇಹವನ್ನು ರಚನೆ ಮಾಡಿಕೊಳ್ಳುತ್ತೆ. ಅದು ಸಂತೋಷ ಬೇಕು ಅನ್ನೋದು ಗೊತ್ತಾದ್ಮೇಲೆ ಸೊ ನಾನು ಯಾವ ಥರ ಇರ್ತೀನಿ ಆ್ಯಕ್ಚುಲಿ? ಸಂತೋಷಕ್ಕೆ ರಾ ಮೆಟೀರಿಯಲ್ ಯಾವುದು? ನಾವು ಮಾಡ್ತಕ್ಕಂಥ ಕಾರ್ಯಗಳು. ಸಂತೋಷಕ್ಕೆ ರಾ ಮೆಟೀರಿಯಲ್ ಇವರ ಗುಣ. ನಾನು ಎಂಥವನು ಅಂತ ನನಗೆ ಮಾತ್ರ ಗೊತ್ತು, ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರಬಹುದು. ನನಗೆ ಗೊತ್ತು, ಹೌದಾ? ನನಗೆ ಗೊತ್ತಲ್ಲ, ಗೊತ್ತು ನನಗೆ ನಾನು ಎಂಥವನು ಅಂತ. ಸೊ ನಾನು ಹೀಗಿರೋದ್ರಿಂದ ನನ್ನ ಜೀವನ ಹೀಗಿದೆ ಅಂತ ಕೂಡ ಗೊತ್ತು. ಇವಾಗ ನಾನು ಇಷ್ಟೊತ್ತನ ಧ್ಯಾನ ಮಾಡ್ತೀನಿ, ಈ ಪುಸ್ತಕ ಓದ್ತೀನಿ, ನಾನು ಟೀಚ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಏನೇ ಮಾಡಿದರೂ ಆ ಕ್ಯಾರೆಕ್ಟರ್ನದನ್ನು ಐಡೆಂಟಿಫೈ ಮಾಡಿ ನಾನು ಎಲ್ಲಿದ್ದೀನಿ, ನಾನು ಏನನ್ನು ಚೇಂಜ್ ಮಾಡ್ಕೋಬೇಕು ಅನ್ನೋ ಒಂದು ಇದನ್ನು ಐಡೆಂಟಿಫೈ ಮಾಡದೇ ಇದ್ದರೆ ಅವನು ಅಲ್ಲೇ ಇರ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ. ಅಲ್ಲೇ ಹುಡ್ತಾ ಇರ್ತಾನೆ, ಅಲ್ಲೇ ಸಾಯ್ತಾ ಇರ್ತಾನೆ. ಅವನು ಹೇಳೋಕ್ಕೆಲ್ಲ ಸಖತ್ತಾಗಿ ಹೇಳ್ತಾನೆ, ಹೇಳೋದೇನು, ಬಟ್ ಏನು ಚೇಂಜ್ ಮಾಡ್ಕೊಳಕ್ಕೆ ಹೋಗಲ್ಲ. ಅಂದರೆ ಲೈಫ್ನ ನಾವು ಇಷ್ಟು ಕಾಂಪ್ಲೆಕ್ಸ್ ಆಗಿದೆ, ನನಗೆ ತುಂಬ ಏನಂತ ಗೊತ್ತಾಗ್ತಾ ಇಲ್ಲ, ಪರ್ಪಸ್ ಅಂದರೆ ಏನು ಅಂತ ಗೊತ್ತಾಗ್ತಿಲ್ಲ, ಲೈಫಲ್ಲಿ ಮುಂದೆ ಹೇಗೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ನನ್ನ ಸ್ಥಿತಿ ಹೀಗೆ ಇದೆ ಅನ್ನೋ ಅಂಥ ಮೆಂಟಾಲಿಟಿ ಇರೋರೆಲ್ಲ ಈ ಒಂದು ಕಂಫರ್ಟಬಲ್ ಝೋನಲ್ಲಿ ಇದ್ದಾರೆ ಅಂತ ಹೇಳಿ ಅನ್ಬೋದು ಆ್ಯಕ್ಚುಲಿ. ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರಬೇಕು ಅನ್ನೋದು ನಮ್ಮದು ಒಂದು ಉದ್ದೇಶ ಆಗಿದ್ದರೆ, ಮೋಟೋ ಆಗಿದ್ದರೆ, ಅದೇ ನಮ್ಮ ಉದ್ದೇಶ ಆಗಿದ್ದರೆ, ನಿಜವಾಗ್ಲೂ ನಾವು ಸಂತೋಷಕ್ಕೆ ನಾವು ಅಪಹರಿಸ್ತಾ ಇದ್ದರೆ, ಪ್ರಯತ್ನ ಪಡ್ತಾ ಇದ್ದರೆ, ಒಂದು ಲೈಫ್ನ ಎಂಜಾಯ್ಮೆಂಟ್ ಒಂದು ಮೋಡಲ್ಲಿ ತೊಗೊಂಡು ಹೋಗ್ಬೇಕು ಅಂತಾಗಿದ್ದರೆ, ಅದಕ್ಕೆ ಆಧಾರ ಯಾವುದಪ್ಪ ಅಂದರೆ ಕ್ಯಾರೆಕ್ಟರ್. ನಾವು ಈ ಕ್ಯಾರೆಕ್ಟರ್ನ ಚೆಕ್ ಮಾಡಿಕೊಳ್ಳದೆ ನಾವು ಸಂತೋಷವಾಗಿರೋಕ್ಕಾಗಲ್ಲ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಸೊ ಇವತ್ತಿನ ದಿವಸ ನಮ್ಮ ಜೊತೆಗೆ ವಿಮೇಶ್ ರೆಡ್ಡಿ ಸರ್ ಅವರು ಇದ್ದಾರೆ KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿ. ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಇವತ್ತಿನ ದಿವಸ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸರ್, ಇವಾಗ ಕ್ಯಾರೆಕ್ಟರ್ ಅನ್ನೋದು ಒಂದು ಇನ್ಬಿಲ್ಟ್ ಆಗಿರ್ತಕ್ಕಂಥದ್ದ, ಅಥವಾ ಅದನ್ನು ನಾವು ಹುಡ್ತಾನೆ ಆ ಒಂದು ಗುಣಗಳನ್ನು ಪಡ್ಕೊಂಡ್ಬಂದಿರ್ತೀವ, ಅಥವಾ ಅದು ಇನ್ಬಿಲ್ಟ್ ಅಲ್ಲ ಅಂತ ಅಂದರೆ ಅದನ್ನು ನಾವು ಯಾವ ಥರ ಚೇಂಜ್ ಮಾಡ್ಕೋಬೋದು? ಕ್ಯಾರೆಕ್ಟರ್ಸ್ ಅಂದರೆ ಗುಣಗಳು. ಭಗವದ್ಗೀತೆಯಲ್ಲಿ ಇದನ್ನು ಇನ್ಬಿಲ್ಟ್ ಅಂತ ಹೇಳ್ತಾರೆ. ಓಕೆ. ಹುಟ್ಟುತ್ತಲೇ ಅವನಿಗೆ ಕೆಲವು ಗುಣಗಳು ಇರ್ತವೆ. ನಾವು ಇನ್ನೊಂದು ರೀತಿಯಾಗಿ ನೋಡೋದಾದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ 3 ಗುಣಗಳಿರ್ತವೆ. ಓಕೆ. ಏನದು? ಸತ್ವಗುಣ, ರಜೋ ಮತ್ತು ತಮೋಗುಣ. ತಮೋಗುಣ, ತಾಮಸಿಕ ಅಂತ ಕರೀತಾರೆ. ಸೊ ಈ ಗುಣಗಳ ಆಧಾರದ ಮೇಲೆ ಅವನು ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಗುಣ ಕರ್ಮ ವಿಭಾಗಶ ಅಂತ. ಓಕೆ. ಗುಣಗಳು ಕರ್ಮಗಳನ್ನು ಜೊತೆಗೂಡಿಸ್ಕೊಳ್ತಾರೆ. ಗುಣಗಳ ಆಧಾರವಾಗಿ ಕರ್ಮಗಳನ್ನು ಮಾಡ್ತೇವೆ ಅಂತ. ಓಕೆ. ಸೊ ಒಂದೊಂದಕ್ಕೆ ಒಂದೊಂದು ಇದು ಹೇಳ್ತಾರೆ. ಈಗ ತಮೋಗುಣ ಅನ್ನೋದನ್ನು ನಾವು ನೋಡೋದಾದರೆ, ಇದನ್ನು ನಾವು ಸೈಕಲಾಜಿಕಲ್ ಆಗಿ ಕೂಡ ಹೇಳ್ತಾರೆ. ಸೊ ಯಾರಲ್ಲಿ ಗೋಲ್ ಓರಿಯೆಂಟೆಡ್ ಆಗಿರೋದಿಲ್ಲ ಅವನು. ಓಕೆ. ಸೊ ಸ್ವಲ್ಪ ಅವನು ಈ ಪೋಸ್ಟ್ಪೋನಿಂಗ್ ಮೆಂಟಾಲಿಟಿ ಜಾಸ್ತಿ ಇರುತ್ತೆ. ನಾಳೆ ಮಾಡೋಣ, ಇನ್ನೊಂದು ದಿನ ಮಾಡೋಣ. ಓಕೆ. ಸೊ ಅವನಿಗೆ ಆ್ಯಕ್ಟಿವ್ ಆಗಿರೋದಿಲ್ಲ. ಸ್ವಲ್ಪ ನಿದ್ದೆ ಅಂತಂದರೆ ಒಂಥರ ಆಲಸ್ಯ ಜಾಸ್ತಿ. ಈಸ್ ನಾಟ್ ಎ ಗೋಲ್ ಓರಿಯೆಂಟೆಡ್ ಪರ್ಸನ್. ಓಕೆ. ಸೊ ಅವ್ನಿಗೆ ಯಾವುದು ಇದಿರಲ್ಲ, ಒಂದು ಪರ್ಟಿಕ್ಯುಲರ್ ವೇಸ್ ಅಂತ ಇರಲ್ಲ, ಹಿಂಗೆ ಹೋಗಬೇಕು ಅಂತ ಇರೋದಿಲ್ಲ. ಅವನಿಷ್ಟ ಅವನು ಅಷ್ಟೇ. ಆಮೇಲೆ ಒಂದು ಡಿಸಿಪ್ಲಿನ್ ಇರೋದಿಲ್ಲ, ತುಂಬ ಇಂಡಿಸಿಪ್ಲಿನ್ ಆಗಿರ್ತಾನೆ ಅವನು. ಓಕೆ.
ಸೊ ನೀವು ಯಾವುದೇ ತಗೊಳ್ಳಿ ಅದನ್ನು, ಅವೆಲ್ಲ ಗುಣಗಳು ಅವನಲ್ಲಿ ಇರ್ತವೆ. ಅವಗುಣಗಳು ಅಂತ ಕರೀತಾರಲ್ಲ, ಆ ಅವಗುಣಗಳಿಗೆಲ್ಲ ಅವನಲ್ಲಿರ್ತವೆ. ಸೊ ಅದನ್ನು ನಾವು ಒಂದು ತಾಮಸಿಕ ಗುಣ ಅಂತ ತಮೋ ಗುಣ ಅಂತ ಕರಿತೀವಿ. ಓಕೆ. ಸೊ ಈ ತಮೋ ಗುಣದ ಮುಖ್ಯವಾದ್ದೇನಪ್ಪ ಅಂತಂದರೆ, ಒಂಥರ ಇದು ಪ್ರಾಣಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗುಣ ಹೆಚ್ಚಿರುತ್ತೆ ಅದರಲ್ಲಿ. ಅಂದರೆ ಈ ಪ್ರಾಕೃತಿಕವಾಗಿರ್ತಕ್ಕಂಥ ಧರ್ಮಗಳನ್ನು ಮಾತ್ರ ಮಾಡ್ತಕ್ಕಂಥ ಗುಣಗಳು. ಅಂದ್ರೇನು? ಹಸಿವಿರುತ್ತೆ, ನಿದ್ದೆ ಇರುತ್ತೆ, ಭಯ ಇರುತ್ತೆ, ಮತ್ತು ರೀಪ್ರೊಡಕ್ಷನ್ ಸಿಸ್ಟಮ್ ಓಕೆ ಅಷ್ಟಿರುತ್ತೆ. ಸೊ ಇದಕ್ಕೆ ಅವನು ಮುಖ್ಯವಾಗಿ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾನೆ. ಅದಕ್ಕೆ ಅದನ್ನು ರಾಕ್ಷಸ ಗುಣ ಅಂತಲೂ ಕರೀತಾರೆ. ಓಕೆ. ಸೊ ಪಶುಗಳಲ್ಲೂ ಕೂಡ ಇದು ಬಿಟ್ಟರೆ ಬೇರೆ ಇರಲ್ಲ. ಯಾಕಂದರೆ ಅವಾಗ ಇಂಟೆಲೆಕ್ಟ್ ಇಲ್ಲ ಆದ ಕಾರಣ ಪಶುಗಳು ಕೂಡ ಇದೇ ರೀತಿ ಇರ್ತವೆ. ಪಶು ಪಕ್ಷಿಗಳು ಮನುಷ್ಯನನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಒಂದು ಸಮಸ್ತ ಜೀವರಾಶಿ ಕೂಡ ಇದೇ 4 ಒಂದು ಪ್ರಾಕೃತಿಕ ಧರ್ಮಗಳನ್ನು ಪಾಲಿಸ್ಕೊಂಡಿರ್ತವೆ. ಸೊ ಇದನ್ನು ನಾವು ತಮೋ ಗುಣ ಅಂತ ನಾವು ಇದು ಮಾಡ್ತಾರೆ. ಇನ್ನೊಂದು ರಜೋಗುಣ, ನೆಕ್ಸ್ಟ್ ವರ್ಷನ್ ರಜೋಗುಣ. ರಜೋಗುಣ ಅಂತಂದರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಆ್ಯಕ್ಟಿವ್ ಇರ್ತಾನೆ, ಗೋಲ್ ಓರಿಯೆಂಟೆಡ್ ಆಗಿರ್ತಾನೆ. ಸೊ ಆಮೇಲೆ ಇವನು ಡಿಸಿಪ್ಲಿನ್ ಆಗಿರ್ತಾನೆ. ಆಮೇಲೆ ಇವನು ಪಂಚುವಾಲಿಟಿ ಇರುತ್ತೆ ಇವನಲ್ಲಿ. ಸೊ ಇವನಲ್ಲಿ ಡ್ರೀಮ್ಸ್ ಜಾಸ್ತಿ ಇರ್ತವೆ. ಓಕೆ. ಆಮೇಲೆ ಇವನಿಗೆ ಸಕ್ಸಸ್ ಬೇಕು. ಇವನಿಗೆ ಇವತ್ತೇನು ನಮಗೆ ಹೊರಗಿನ ಪ್ರಪಂಚ ಸಕ್ಸಸ್ ಅಂತ ಹೇಳುತ್ತೆ, ಸಕ್ಸಸ್ಗೆ ಇವನು ಆಸೆ ಪಡ್ತಾ ಇರ್ತಾನೆ. ಸಕ್ಸಸ್ ಬೇಕು ಇವನಿಗೆ. ಸೊ ಸಕ್ಸಸ್ಗೋಸ್ಕರನೇ ಇವನು ಏನು ಬೇಕಾದ್ರೆ ಕಷ್ಟಪಡೋದಕ್ಕೆ ಇದು ಮಾಡ್ತಾನೆ. ಯಾಕೆ ಇವತ್ತು ನಾವು ಪೊಲಿಟಿಷಿಯನ್ಸ್ ಹತ್ರ ನೋಡ್ಬೋದು, ಈ ಕಾರ್ಪೊರೇಟ್ ವರ್ಲ್ಡ್, ಇವೆಲ್ಲವೂ ಕೂಡ ರಜೋಗುಣ ಒಂದು ಪ್ರಧಾನವಾಗಿರ್ತಕ್ಕಂಥವು ಇರ್ತವೆ. ಸೊ ಆದ ಕಾರಣ ಅವ್ರಿಗೆ ಸಕ್ಸಸ್ಸೇ ಮುಖ್ಯ, ನೇಮ್ ಮುಖ್ಯ, ಫೇಮ್ ಮುಖ್ಯ. ಅವ್ರು ಎಲ್ಲೋದ್ರೂ ನೇಮು ಫೇಮ್ ನೋಡ್ತಾರೆ, ನನ್ನ ಗುರುತಿಸ್ತಾರ ಇಲ್ಲ. ಸೊ ಇವೆಲ್ಲವನ್ನು ಕೂಡ ನೀವು ಕೆಲವು ಸ್ಪಿರಿಚುವಲ್ ಆರ್ಗನೈಸೇಷನ್ ಇರ್ತಕ್ಕಂಥ ಲೀಡರ್ಸು ಕೂಡ ಅದೇ ಇರ್ತದೆ. ಹೌದು. ನಾವೇನು ಸ್ಪಿರಿಚುವಲ್ ಆರ್ಗನೈಸೇಷನ್ ಅಂದ ತಕ್ಷಣ ಅವರು ದೇವಲೋಕದಿಂದ ಇಳಿದು ಬಂದಾರೆ ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು. ದೇ ಆರ್ ಇಂಟು ದ ರಜೋಗುಣ ಪ್ರಧಾನವಾಗಿರ್ತಕ್ಕಂಥವ್ರೆ ಅವರು ಕೂಡ. ಓಕೆ. ಸೊ ವಾಟ್ ಎವರ್ ಈ ಪ್ರಪಂಚಕ್ಕೆ ಇವತ್ತು ಅಂದ ಸುಂದರವಾಗಿ ಏನು ಕಾಣ್ತಾ ಇದೆ, ಇದಕ್ಕೆಲ್ಲ ರಜೋಗುಣ ಕಾರಣ. ರಜೋಗುಣ ಪ್ರಧಾನವಾಗಿರ್ತಕ್ಕಂಥದ್ದು. ಇವತ್ತು ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ನಾನು ಒಳ್ಳೆ ನೀಟಾಗಿ ಕಾಣಬೇಕು, ಪ್ರಪಂಚಕ್ಕೆ ನಾನು ತೋರಿಸ್ಕೋಬೇಕು, ಸಕ್ಸಸ್ಸು, ನನ್ನ ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು, ವಾಟ್ ಎವರ್ ದ ಏನು ನನ್ನ ಕ್ವಾಲಿಟೀಸ್ ಇರ್ತಾವಲ್ಲ, ಇವೆಲ್ಲವೂ ಕೂಡ ರಜೋಗುಣ ಪ್ರಧಾನವಾಗಿರ್ತಕ್ಕಂಥದ್ದು ಇವು ಇರ್ತವೆ. ಇನ್ನು ಮೊದಲನೇ ಗುಣ ಅಂತಂದರೆ ಸತ್ವಗುಣ. ಓಕೆ. ಸೊ ಸತ್ವಗುಣಕ್ಕೆ ಏನಪ್ಪ ಅಂತಂದರೆ, ಅವರಲ್ಲಿ ಇವೆಲ್ಲ ಇರ್ತವೆ, ಪ್ರಪಂಚನ ನೋಡ್ತಾ ಇರ್ತಾರೆ, ಬಟ್ ಯಾವುದಕ್ಕೂ ಕೂಡ ಅವರು ಮುಖ್ಯ ಒಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಅವ್ರಿಗೇನು ಇದ್ದಿರಲ್ಲ ಅಂತಲ್ಲ, ಸುಖ ಅನುಭವಿಸ್ಬೇಕು ಅಂತ ಅವ್ರಿಗೂ ಇರುತ್ತೆ, ಅವರು ಸುಖ ಅನುಭವಿಸ್ತಾರೆ. ಆಮೇಲೆ ಅವ್ರಿಗೆ ಜ್ಞಾನ ಸಂಪಾದನೆ ಬಗ್ಗೆ ತುಂಬ ಆಸಕ್ತಿ ಇರ್ತದೆ, ಜ್ಞಾನ ಸಂಪಾದನೆ ಮಾಡ್ತಾರೆ, ಸುಖವನ್ನು ಅನುಭವಿಸ್ತಾರೆ, ಎಲ್ಲ ಇರ್ತದೆ. ಇದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ, ಅವ್ರಿಗೆ ನಾನು ಸುಖ ಅನುಭವಿಸ್ತಾ ಇದ್ದೀನಿ ಅನ್ನೋ ಭಾವನೆ ಇರುತ್ತೆ. ಸೊ ನಾನು ಜ್ಞಾನ ಸಂಪಾದನೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಭಾವನೆ ಇರುತ್ತೆ, ನಾನು ಜ್ಞಾನವನ್ನು ಹಂಚ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇರುತ್ತೆ. ಅಂದರೆ ಈಗೋ ಇರುತ್ತೆ ಅಂತ ಹೇಳಿ ಅಂತ. ಹೌದೌದು. ನಾನು ಮಾಡ್ತಾ ಇದ್ದೀನಿ, ನಾನು ಜ್ಞಾನವನ್ನು ಸ್ಪ್ರೆಡ್ ಮಾಡ್ತೀನಿ, ನಾನು ಸುಖವನ್ನು ಹಂಚ್ತೀನಿ, ನಾನು ಧರ್ಮವನ್ನು ಮಾಡ್ತೀನಿ. ಸೊ ಯಾವುದೇ ಒಂದು ದಾನ ಮಾಡೋದಾಗಲಿ, ಧರ್ಮ ಕಾರ್ಯಗಳಾಗಿರ್ಬೋದು, ಆಮೇಲೆ ಒಂದು ಜ್ಞಾನವನ್ನು ಒಂದು ಹಂಚೋದಾಗಿರ್ಬೋದು ಅಥವಾ ಸಮೋಪಾರ್ಜನೆ ಮಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಇರ್ತವೆ. ಅದರಲ್ಲಿ ನಾನು ಮಾಡ್ತೀನಿ ಅನ್ನೋದಿರುತ್ತೆ. ಓಕೆ. ಇವತ್ತಿನ ಯಾರಾದರೂ ಇವಾಗ ನೀವು ಎಲ್ಲೋ ಒಂದು ಧರ್ಮ ಕಾರ್ಯಗಳು, ದಾನ ಕಾರ್ಯಗಳು ನಡೀತಾ ಇದ್ದರೆ ಅವೆಲ್ಲದಕ್ಕೂ ಸತ್ವಗುಣ ಪ್ರಧಾನವಾಗಿರ್ತದೆ. ನಾನು ಮಾಡ್ತೀನಿ ಅನ್ನೋದು ಇಲ್ಲ ಅಂತಂದರೆ ಅವ್ನು ಮಾಡೋಕ್ಕಾಗಲ್ಲ. ಅವನು ಅಂದರೆ ಆ ಒಂದು ನಾನು ಅನ್ನೋ ಒಂದು ಭಾವನೆಯಲ್ಲಿ ಬಂದಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತೀರಾ ಆ್ಯಕ್ಚುಲಿ? ಅಲ್ಲ, ಅವನಿಗೆಲ್ಲ ಗೊತ್ತಿರುತ್ತೆ, ಆದರೆ ಅವನಲ್ಲಿ ನಾನು ಅನ್ನೋದು ಮಾತ್ರ ಅದು ಹೋಗಲ್ಲ. ಅದು ಅವನಿಗಿರುತ್ತೆ. ಅವನಿಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ನಾನು ಮಾಡ್ತೀನಿ ಅನ್ನೋ ಒಂದು ಭಾವನೆ ಇರುತ್ತೆ. ಇದು ಫಾರ್ ಎಕ್ಸಾಂಪಲ್ ನಾವು ಯೂಟ್ಯೂಬ್ ಮಾಡ್ತಾಯಿದ್ದೀವಿ, ನೀನು ಮಾಡ್ತಾಯಿದ್ದೀವಿ, ಈ ಭಾವನೆ ಇದೆ ನಮಗೆ. ಹೌದು. ಈ ಭಾವನೆ ಇರೋದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಸೊ ಈ ಥರ ಎಲ್ಲದರಲ್ಲೂ ಕೂಡ ನಾನು ಮಾಡ್ತೀನಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಅವನು ಸತ್ಕರ್ಮಗಳನ್ನೇ ಮಾಡ್ತಾ ಇರ್ತಾನೆ. ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥವ್ರು ಸತ್ಕರ್ಮಗಳನ್ನೇ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಒಂದೇ ಒಂದು ನಾನು ಅನ್ನೋದು ಒಂದಿರುತ್ತೆ. ಓಕೆ. ಸೊ ಇದನ್ನು ನಾವು
ಸತ್ವ, ರಜೋ, ತಮಸ್ಸು ಅಂತ ನಾವು ಡಿವೈಡ್ ಮಾಡ್ಬೋದು. ಪ್ರಪಂಚದಲ್ಲಿ ಇವತ್ತು ನಾವು ಎಲ್ಲೇ ಹೋದರೂ ಈ 3 ಗುಣಗಳನ್ನೇ ನೋಡ್ತೇವೆ ನಾವು. ಈ 3 ಗುಣಗಳನ್ನು ಬಿಟ್ಟು ಇಲ್ಲ. ಅಂದರೆ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಬಂದಾಗ ಈ ಒಂದು ಬೇಸ್ ಆಗಿರ್ತಕ್ಕಂಥದ್ದು ಈ 3 ಗುಣಗಳು. ಈಗ ಭಗವದ್ಗೀತೆ ಏನು ಹೇಳುತ್ತೆ ಅಂತಂದರೆ, ಈಗ ಬೈ ಬರ್ತ್ ನಿನಗೊಂದು ಗುಣ ಇರುತ್ತೆ. ಈಗ ನೀನೊಂದು ಕಂಪ್ಯೂಟರ್ ತೊಗೊತೀಯ ಅಥವಾ ಒಂದು ಸೆಲ್ ಫೋನ್ ತೊಗೊತೀಯ, ಅದರಲ್ಲಿ ಒಂದು ಸಾಫ್ಟ್ವೇರ್ ಇರುತ್ತೆ ಇರಲ್ಲ. ಹೌದು. ಸಾಫ್ಟ್ವೇರ್ ಇಲ್ದಂಗೆ ನಿನಗೆ ಸೆಲ್ ಫೋನ್ ಕೊಡೋಕ್ಕಾಗಲ್ಲ. ಬೈ ಡಿಫಾಲ್ಟ್ ಒಂದು ಸಾಫ್ಟ್ವೇರ್ ಇರುತ್ತೆ. ಒಂದು ಕಂಪ್ಯೂಟರ್ ತಗೋ, ಬೈ ಡಿಫಾಲ್ಟ್ ಒಂದು ಸಾಫ್ಟ್ವೇರ್ ಇರುತ್ತೆ. ಆಪರೇಟಿಂಗ್ ಯಾವುದೇ ಒಂದು ತಗೊಂಡ್ರು ಒಂದು ಬೈ ಡಿಫಾಲ್ಟ್ ಒಂದು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಅದೇ ರೀತಿಯಾಗಿ ಬೈ ಬರ್ತ್ ನಿನಗೊಂದು ಡಿಫಾಲ್ಟ್ ಆಗಿ ಒಂದು ಆಪರೇಟಿಂಗ್ ಸಿಸ್ಟಮ್ ಇದೆ. ಅದು ಯಾವುದು ಪ್ರಧಾನವಾಗಿರುತ್ತೆ ಅನ್ನೋದಿರುತ್ತೆ. ಏನು ಸತ್ವ ಪ್ರಧಾನವಾಗಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ಇದೆಯಾ, ತಮೋ ಪ್ರಧಾನವಾಗಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ಇದೆಯಾ, ರಜೋ ಪ್ರಧಾನವಾಗಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ಇದೆಯಾ ಅನ್ನೋದನ್ನು ಇಟ್ಕೊಂಡೆ ನೀನು ಬೈ ಬರ್ತ್ ತಗೊಂತೀಯ. ಅಂದರೆ ಅದನ್ನ ಡಿಸೈಡ್ ಮಾಡೋರು ಆ್ಯಕ್ಚುಲಿ ಆ ಒಂದು ಸಾತ್ವಿಕ ಅಥವಾ ರಾಜಸಿಕ, ತಾಮಸಿಕ ಅನ್ನೋದು ಬೈ ಬರ್ತ್ ಇರುತ್ತೆ ಅನ್ನೋದು. ಒಬ್ನಿಗೆ ರಾಜಸಿಕ, ಒಬ್ನಿಗೆ ತಾಮಸಿಕ ಅಂತ ಹೇಳಿ ಅಂದಾಗ ಅದನ್ನ ಡಿಸೈಡ್ ಮಾಡೋರು ಯಾರು? ಇಂಥವ್ರಿಗೆ ಇಂಥದೇ ಇರಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಇಲ್ಲ. ಎಲ್ಲಿ ಈಗ ಒಂದು ಬಾಲ್ ತಗೊಂತೀರ, ಒಂದು ಬಾಲ್ ತಗೊಂಡು ಅದು ಬಾಲ್ ರೌಂಡ್ ಆಗಿರುತ್ತೆ, ಅದಕ್ಕೆ ಯಾವುದು ಸೆಂಟರ್ ಪಾಯಿಂಟು? ಒಂದು ಬಾಕ್ಸ್ ಇದ್ರೆ ಅದಕ್ಕೊಂದು ಏನಾದರೂ ಒಂದು ಸೆಂಟರ್ ಪಾಯಿಂಟ್ ಕೊಡ್ಬೋದು. ಬಿಕಾಸ್ ಆಫ್ ಕ್ಯಾಲ್ಕುಲೇಷನ್ಸ್ ಮೇಲೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮೇಲೆ ಮೇಲಿಂದ ಕೆಳಗೆ ಎಷ್ಟು, ಕೆಳಗಿಂದ ಮೇಲೆ ಎಷ್ಟು, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಮಾಡಿ ಒಂದು ಸೆಂಟರ್ ಪಾಯಿಂಟ್ನ ನಾವು ಅದನ್ನು ತಗೋಬೋದು ಅದನ್ನು. ಸೊ ಒಂದು ರೌಂಡ್ಗೆ, ಒಂದು ಬಾಲ್ಗೆ ಯಾವುದು ಸೆಂಟರ್ ಪಾಯಿಂಟ್ ತಗೊಂತಾರೆ. ಸೊ ಹಾಗೆ ಈ ಎಂಟೈರ್ ಒಂದು ಯೂನಿವರ್ಸ್ಗೆ ದೇರ್ ಇಸ್ ನೋ ಸೆಂಟರ್ ಪಾಯಿಂಟ್. ಇದು ಇಲ್ಲೇ ಹುಟ್ಟುತ್ತೆ, ಇಲ್ಲೇ ಹೋಗುತ್ತೆ ಅನ್ನೋದಿಲ್ಲ. ಅದಕ್ಕೆ ಒಂದು ಥಿಯರಿ ಇದೆ ಫಿಸಿಕ್ಸಲ್ಲಿ, ಒಂದು ಥಿಯರಿ ಬರುತ್ತೆ, ಆ್ಯಪಲ್ ಇನ್ ದ ಬಾಕ್ಸ್ ಥಿಯರಿ ಅಂತ. ನೀವು ಕೇಳಿದಿರಾ? ಒಂದು ಸ್ಟೋರಿ ಕೇಳಿದ್ದೀನಿ. ಆ್ಯಪಲ್ ಇನ್ ದ ಬಾಕ್ಸ್ ಥಿಯರಿ ಅಂತ ಒಂದು ಥಿಯರಿ ಇದೆ. ಇದೆಲ್ಲ ಥಿಯರೀಸ್ ಇವಲ್ಲ, ಜಸ್ಟ್ ಈಗ ಬಿಗ್ ಬ್ಯಾಂಗ್ ಥಿಯರಿ ಅಂತ ಏನು ಕರಿತೀವಿ, ಅದ್ರಂಗೆ ಇದೊಂದು ಥಿಯರಿ. ಫಿಸಿಕ್ಸಲ್ಲಿ ಹಲವಾರು ಥಿಯರೀಸ್ ಎಲ್ಲ ಬರ್ತವೆ. ಆ ಥಿಯರಿ ಏನು ಹೇಳುತ್ತೆ ಅಂತಂದರೆ, ಒಂದು ಸೀಲ್ ಬಾಕ್ಸಲ್ಲಿ ಒಂದು ಆ್ಯಪಲ್ ಇಟ್ಟರೆ ಅಂತ ಅಂದ್ಕೊಳ್ಳಿ. ಓಕೆ, 1 ಮಂತ್ವರೆಗೆ ಏನಾಗಲ್ಲ ಅದು ಆ್ಯಪಲ್ ಸೀಲ್ ಬಾಕ್ಸಲ್ಲಿ ಇಟ್ಟರೆ 1 ಮಂತ್ವರೆಗೆ ಏನಾಗಲ್ಲ. ಆಫ್ಟರ್ 1 ಮಂತ್, ಒನ್ ಇಯರ್ ಆಗೋಷ್ಟೊತ್ತಿಗೆಲ್ಲ ಡಿಕಂಪೋಸಿಷನ್ ಸ್ಟಾರ್ಟ್ ಆಗುತ್ತೆ. ಹೌದು, ಅದು ಓಕೆ, ಡಿಕಂಪೋಸ್ ಆಗ್ತಾ ಬರುತ್ತೆ. ಅದು ಓವರ್ ದ ಪೀರಿಯಡ್ ಒಂದು 10 ಇಯರ್ಸು 20 ಇಯರ್ಸು ಆಗ್ತಿದ್ದಂಗೆ ಅದೇನಾಗುತ್ತೆ, ಅದು ರಾಟ್ ಆಗುತ್ತೆ. ಹೌದು, ಹೌದಾ? ಆಮೇಲೆ ನೆಕ್ಸ್ಟ್ 100 ಇಯರ್ಸ್ ಆದಮೇಲೆ ಅದೇನಾಗುತ್ತೆ, ಅದು ನಿಧಾನವಾಗಿ ಅದು ಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆಗುತ್ತೆ. ಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆಗಿಬಿಟ್ಟು ಅದೇನಾಗುತ್ತೆ, ಅದು ಒಂದು ಮಾಸ್ ಆಗುತ್ತೆ. ಅಲ್ಲೇ ಒಂದು ಪಾರ್ಟಿಕಲ್ಸ್ ಆಗಿ ಬಿದ್ದಿರುತ್ತೆ. ಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆಗಿ ಆ ಪಾರ್ಟಿಕಲ್ಸ್ ಆಗಿ ಬಿದ್ದಿರುತ್ತೆ. ಆ ಮಾಸ್ ಎಲ್ಲೂ ಹೋಗಲ್ಲ, ಮಾಸ್ ಅಲ್ಲೇ ಇರುತ್ತೆ. ಮಾಸ್ ಏನು ಡೆಸ್ಟ್ರಾಯ್ ಆಗೋದಿಲ್ಲ, ಮಾಸ್ ಅಲ್ಲೇ ಇರುತ್ತೆ. ಈ 1 ಮಿಲಿಯನ್ ಇಯರ್ಸ್ ಆಯಿತು ಅಂತ ಅಂದ್ಕೊಳ್ಳಿ, ಅದಂಗೆ ಮಿಲಿಯನ್ ಇಯರ್ಸ್ ಆಯಿತು. ಮಿಲಿಯನ್ ಇಯರ್ಸ್ ಆದರೆ ಏನಾಗುತ್ತೆ, ಮಾಸ್ ಅಲ್ಲೇ ಇರುತ್ತೆ, ಅದರ ಪಾರ್ಟಿಕಲ್ಸ್ ಒಡ್ಕೊಳ್ತಾ ಇರ್ತವೆ, ಅಲ್ಲಲ್ಲೇ ಸ್ಪ್ರೆಡ್ ಆಗ್ತಾ ಇರ್ತವೆ, ಅಲ್ಲೇ ಯಾಕಂದ್ರೆ ಬಾಕ್ಸ್ ಒಳಗಡೆ ಹೊಡ್ಕೊಳ್ತಾ ಇರ್ತವೆ. ಅದಕ್ಕೆ ಒಂದು ಅಟ್ಮಾಸ್ಫಿಯರ್ ಇರೋದಿಲ್ಲ, ಎನ್ವಿರಾನ್ಮೆಂಟ್ ಇರೋದಿಲ್ಲ. ಹಾಗಾಗಿ ಕೆಲವು ಮಿಲಿಯನ್ ಇಯರ್ಸ್ ಆದಮೇಲೆ ಅವೇ ಪಾರ್ಟಿಕಲ್ಸ್ ರೀಸ್ಟ್ರಕ್ಚರ್ ಆಗಿ ಮತ್ತೆ ಆ್ಯಪಲ್ ಆಗುತ್ತೆ ಅಂತ. ಅಗೈನ್ ರಿಆರ್ಗನೈಸ್ ಆಗಿ ಮತ್ತೆ ಆ್ಯಪಲ್ ಆಗುತ್ತೆ ಅಂತ ಒಂದು ಥಿಯರಿ ಇದೆ. ಅಂದ್ರೆ ಮೂಲ ಗುಣ ಯಾವ್ದಿರುತ್ತೆ ಅದೇ ಆಗಿ ನಾವು ಕನ್ವರ್ಟ್ ಆಗ್ತೀವಿ ಅಂತ ಹೇಳಿ. ಎಸ್, ಅಂದರೆ ಒಂದು ಆ್ಯಪಲ್ ಇತ್ತು, ಅದು ಟೋಟಲ್ ಡಿಸ್ಟ್ರಾಯ್ ಆಯಿತು, ಅದು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗಿ ಡಸ್ಟ್ ಆಯಿತು, ಡಸ್ಟ್ ಆಗಿ ಮಾಸಲ್ಲೇ ಉಳ್ಕೊಳ್ತು, ಆ ಪಾರ್ಟಿಕಲ್ಸ್ ಅಲ್ಲೇ ಹೊಡ್ಕೊಳ್ತಾ ಇದ್ವು. ಅದು ಆಗಿ ಕೆಲವು ಮಿಲಿಯನ್ ವರ್ಷಗಳಾದಮೇಲೆ ಅದು ಮತ್ತೆ ರಿಆರ್ಗನೈಸ್ ಆಗಿ ಮತ್ತೆ ಆ್ಯಪಲ್ ಆಯಿತು. ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ, ಆ್ಯಪಲ್ ಆಗಿತ್ತು ಮತ್ತೆ ಆ್ಯಪಲ್ ಆಯಿತು. ಇನ್ ಬಿಟ್ವೀನ್ ಸೋ ಮೆನಿ ಪ್ರೊಸೆಸ್ ಎಲ್ಲ ಆಯಿತು. ಆ್ಯಪಲ್ ಇತ್ತು, ಆ್ಯಪಲ್ ಆಯಿತು. ಅಂದರೆ ಮಿಲಿಯನ್ಸ್ ಇಯರ್ಸ್ ಅಲ್ಲಿ ಟೈಮ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಮಿಲಿಯನ್ಸ್ ಇಯರ್ಸ್ ಅಂತ ಬರುತ್ತೆ. ದೇರ್ ಇಸ್ ನೋ ಟೈಮ್ ಅಂತಂದರೆ ಟೈಮೇ ಇಲ್ಲ. ಸೊ ಅದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಏನು ಹೇಳುತ್ತೆ, ಬಿಫೋರ್ ದ ಟೈಮ್, ಅಲ್ಲಿ ಟೈಮ್ ಇಲ್ಲ. ಅಲ್ಲಿ ಬಿಗ್ ಬ್ಯಾಂಗ್ ಥಿಯರಿಗೆ ಟೈಮ್ ಇಲ್ಲ. ಸುಮ್ಮನೆ ಈ ಒಂದು ಫಿಸಿಕ್ಸ್ ಹೇಳುತ್ತೆ, ಹೀಲಿಯಮ್ಮು, ಹೈಡ್ರೋಜನ್ನು, ಅದು ಕೊಲೈಡ್ ಆಯಿತು, ಅದಾಯಿತು, ಇದಾಯಿತು, ಕೆಮಿಕಲ್ ಆಯಿತು, ಏನೇನೋ ರಿಯಾಕ್ಷನ್ಸ್ ಆಯಿತು, ಅದು ಹೀಟ್ ಪ್ರೊಡ್ಯೂಸ್ ಆಯಿತು, ಬ್ಲಾಸ್ಟ್ ಆಯಿತು, ಏನೇನೋ ಹೇಳುತ್ತೆ ಅದು. ಬಟ್ ಅದು ಯಾರೂ ನೋಡಿಲ್ಲ. ಬಟ್ ದಟ್ ಈಸ್ ಅ ಥಿಯರಿ. ಬಿಫೋರ್ ಏನಿತ್ತು, ಬಿಗ್ ಬ್ಯಾಂಗ್ ಆಗೋದಕ್ಕಿಂತ ಮುಂಚೆ ಏನಿತ್ತು, ದೆರ್ ಈಸ್ ನೋ ಟೈಮ್, ದೆರ್ ಈಸ್ ನೋ ಸ್ಪೇಸ್. ಮತ್ತು ಅಲ್ಲಿ ಏನಿತ್ತು, ಅದೇ ರೀತಿ ಈ ಮನುಷ್ಯ ನಾವೇನು ಅಂದ್ಕೊಳ್ತೀವಿ, ಈ ಬಾಡಿ ಅಂತ ಅಂದ್ಕೊಳ್ತೀವಿ, ಜಸ್ಟ್ ಆ್ಯಪಲ್ ಇದ್ದಂಗೆ.
ಸೊ ಇದಾಗುತ್ತೆ, ಡಿಕಂಪೋಸಿಷನ್ ಆಗುತ್ತೆ, ಮತ್ತು ಪಾರ್ಟಿಕಲ್ಸ್ ಹೊಡ್ಕೊಳ್ಳುತ್ತೆ, ಬೇರೆ ದಾರಿ ಇಲ್ಲ, ಅಟ್ಮಾಸ್ಫಿಯರ್ ಇಲ್ಲ, ಒಂದು ಎನ್ವಿರಾನ್ಮೆಂಟ್ ಇಲ್ಲ, ಮತ್ತು ಅಗೇನ್ ರೀಸ್ಟ್ರಕ್ಚರ್ ಆಗುತ್ತೆ, ಮತ್ತು ಮಾನವನ ಶರೀರ ಬರುತ್ತೆ. ಅಂದರೆ ಒಂದು ಪ್ರಳಯ ಅಂತ ಒಂದು ಆಗುತ್ತೆ, ಅಂದರೆ ಟೋಟಲ್ ಆ್ಯಪಲ್ ಕೊಲ್ಯಾಪ್ಸ್ ಆಯಿತು, ಆ್ಯಪಲ್ ಟೋಟಲ್ ಕೊಲ್ಯಾಪ್ಸ್ ಆಯಿತು, ಅದು ಪ್ರಳಯ ಆಗೋಯಿತು. ಆ ಟೈಮಲ್ಲೂ ಕೂಡ ಇತ್ತು ಆ್ಯಪಲು, ಆ ಟೈಮಲ್ಲೂ ಇತ್ತು, ಪಾರ್ಟಿಕಲ್ ಆಗಿತ್ತು. ಆಮೇಲೆ ಮತ್ತೆ ರಿಆರ್ಗನೈಸ್ ಆಯಿತು, ಮತ್ತೆ ಆ್ಯಪಲ್ ಬಂತು. ಸೇಮ್ ಪ್ರಳಯ ಆದಾಗಲೂ ಕೂಡ ನಾನು ಇರ್ತೀನಿ, ಮತ್ತೆ ರಿಆರ್ಗನೈಸ್ ಆಗುತ್ತೆ, ಮತ್ತೆ ಬರ್ತೀನಿ. ಅಂದರೆ ಅರ್ಥ, ಈ ಗುಣ ಅನ್ನೋದು ನನ್ನ ಒಂದು ಸ್ವಭಾವತ ಹುಟ್ಟಿನಿಂದ ಬರುತ್ತೆ. ಒಂದು ಸ್ಮಾಲ್ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ನನ್ನಲ್ಲಿ. ಯಾವುದೇ ಒಂದು ಕ್ಯಾರೆಕ್ಟರ್ ಆಗಿರಲಿ ಬಿಡಿ, ಪರವಾಗಿಲ್ಲ. ತಮೋ ರಜೋ ಸತ್ವ 3 ಇದ್ರೇ ಪ್ರಪಂಚ, ಇರಬಾರ್ದು ಅಂತಲ್ಲ. ಒಂದು ಹೆಚ್ಚು ಒಂದು ಕಡಿಮೆ, ಒಂದು ಯಾವುದೊಂದು ಏನಿಲ್ಲ. ಓಕೆ, ಸೊ ಇಲ್ಲಿತ್ತು, ಯಾವುದೋ ಒಂದು ಕ್ಯಾರೆಕ್ಟರ್ ಇತ್ತು ಅಂತ ಅಂದ್ಕೊಳ್ಳಿ. ಬಟ್ ನಾನು ಆ ಕ್ಯಾರೆಕ್ಟರ್ನಿಂದ ನಾನು ಇನ್ನಷ್ಟು ಮೇಲೆ ಹೋಗಬೇಕು, ಸೊ ಇನ್ನಷ್ಟು ಬೆಳಿಬೇಕು. ನಾನು ಪ್ರೋಗ್ರೆಸಿವ್ ಆಗಿ ಒಂದು ಥಾಟ್, ಪ್ರೋಗ್ರೆಸಿವ್ ಥಿಂಕಿಂಗ್, ಪ್ರೋಗ್ರೆಸಿವ್ ಥಾಟ್ ಅಂತ ಕರಿತೀವಿ. ಆ ಥರ ಇದ್ದವರು ಒಂದು ತಮೋ ಗುಣ ಇತ್ತು ಅಂತ ಅಂದ್ಕೊಳ್ಳಿ, ರಜೋಗುಣವನ್ನು ಬೆಳೆಸ್ಕೋಬೋದು. ರಜೋಗುಣ ಇತ್ತು ಅಂದ್ಕೊಳ್ಳಿ, ಸತ್ವಕ ಗುಣ ಬೆಳೆಸ್ಕೋಬೋದು. ಸೊ ಈ ರೀತಿಯಾಗಿ ಕಾಂಬಿನೇಷನ್ಸ್ ಆಫ್ ಗುಣಾಸ್ ಕೂಡ ಇರ್ತವೆ. ಈಗ ನೋಡಿ, ಭಗವದ್ಗೀತೆ ಏನುತ್ತೆ, ಗುಣಕರ್ಮ ವಿಭಾಗಶ ತಸ್ಯ ಕರ್ತಾರಮಪಿ ಮಾಂ ಮಕರ್ತಾರಮವ್ಯಯಂ ಅಂತ ಬರುತ್ತೆ. ಸೊ ಅಂದರೆ ಗುಣಕರ್ಮ ವಿಭಾಗದಿಂದ ಈ ಒಂದು ಪ್ರಪಂಚ, ಅಂದರೆ ಈ ಒಂದು ಎಂಟೈರ್ ಯೂನಿವರ್ಸ್ನ ಸೃಷ್ಟಿ ಮಾಡಿದ್ದೀನಿ ನಾನು. ಓಕೆ, ಗುಣಕರ್ಮಗಳಿಂದ. ಸೊ ಇಲ್ಲಿ ಸತ್ವ ಇತ್ತು. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಸತ್ವಗುಣ ಪ್ರಧಾನವಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಇದ್ದ ಅಂತ ಅಂದ್ಕೊಳ್ಳಿ. ಅವನಲ್ಲಿ ಸತ್ವಗುಣ, ಫುಲ್ಲು ಸತ್ವಗುಣ ಇರುತ್ತೆ ಅಂತ ಅಲ್ಲ, ಬೇರೆ ಗುಣ, ಸತ್ವಗುಣ 50% ಇತ್ತು ಅಂತ ಅಂದ್ಕೊಳ್ಳಿ. ಆವಾಗ ತಮೋ ಮತ್ತು ರಜೋ 25% ಇತ್ತು ಅಂತ ಅಂದ್ಕೊಳ್ಳಿ. ಸೊ ಅವನೇನು ಮಾಡ್ತಾನೆ, ಅವನು ಸತ್ವಗುಣ, ಅವನು ಕಷ್ಟಪಡ್ತಿರ್ತಾನೆ, ಪ್ರಯತ್ನ ಮಾಡ್ತಿರ್ತಾನೆ ಈ ಗುಣಗಳಿಂದ ಹೊರಗೆ ಬರೋದಕ್ಕೆ. ಅವನು ಕೆಲಸ ಮಾಡ್ತಾ ಇರ್ತಾನೆ, ಕೆಲವೊಂದು ಸಲ ಅಂದ್ಕೊಳ್ಳಾರ್ದಂಗೆ ಏನೇನೋ ಮಾಡಿಬಿಡ್ತಾನೆ. ಅವ್ನು ಮತ್ತೆ ನೋವು ಪಡ್ತಾನೆ, ಎಂಥ ಕೆಲಸ ಆಗೋಗ್ಬಿಡ್ತು, ಇದು ಮಾಡಬಾರ್ದಾಗಿತ್ತು ನಾನು, ಇನ್ನೊಂದು ಸಲ ಇದನ್ನು ಮಾಡಬಾರ್ದು. ಬಟ್ ಆ ಗುಣ ಹೇಳ್ಕೊಂಡು ಹೋಗುತ್ತೆ, ಮತ್ತೆ ಇನ್ನೊಂದು ಏನೋ ಕೆಲಸ ಮಾಡಿಸುತ್ತೆ. ಸೊ ಕೆಲವ್ರು ಏನಾಗಿರ್ತಾರೆ, 75% ಸತ್ವಗುಣ ಇರುತ್ತೆ. ಈ 25%ಅಲ್ಲಿ ಒಂದು 15% ರಜೋಗುಣ, ಒಂದು 10% ತಮೋಗುಣ ಇರುತ್ತೆ. ಸೊ ಅವ್ರಿಗಿಂತ ಇವ್ರು ಬೆಟ್ರ್ ಇವರು. ಓಕೆ, ಅಂದರೆ ಕಾಂಬಿನೇಷನ್ ಇರ್ತದೆ ಈ ಥರ. ಸೊ ಇವನಲ್ಲೂ ಕೂಡ ತಮೋಗುಣ ಇರುತ್ತೆ. ಇವನು ತಪ್ಪು ಮಾಡ್ತಾ ಇರ್ತಾನೆ, ಗೋಲಾಗಿ ಕೇಳ್ತಾ ಇರ್ತಾನೆ, ಗೋಲು ಅಚೀವ್ ಆಗಲ್ಲ, ಇನ್ನೊಂದು ಮಾಡ್ತಾ ಇರ್ತಾನೆ, ಅದು ಮಾಡೋಕ್ಕಾಗಲ್ಲ, ಇದೆಲ್ಲ ನಂದು, ಅದಂದ್ಕಂತಾನೆ, ಅದೆಲ್ಲ ಇದೊಂದ್ಕಂತಾನೆ, ಇದೆಲ್ಲ ಆಗುತ್ತೆ. ಇವನಲ್ಲೂ ಒಂದು ನಾನು ಅನ್ನೋದು ಇರುತ್ತೆ, ಎಲ್ಲ ಇರುತ್ತೆ ಇವನಲ್ಲೂ ಕೂಡ. ಬಟ್ 75% ಸತ್ವಗುಣ ಇರುತ್ತೆ. ಸೊ ಸತ್ವಗುಣ 75% ಇರೋದ್ರಿಂದ ಅವನಲ್ಲಿ ಈ ಒಂದು ಆಧ್ಯಾತ್ಮಿಕ ಚಿಂತನೆ, ಒಂದು ಸಂಗೀತ, ಸಾಹಿತ್ಯ, ಇಂಥವು ಏನಾದರೂ ಒಂದು ಆ ಥರ ಆರ್ಟು, ಈ ಥರ ಒಂದು ದಾರಿಗೆ ಹೋಗ್ತಾ ಇರ್ತಾನೆ. ಅವನಲ್ಲೂ ಕೂಡ ರಜೋ ಇರುತ್ತೆ, ಅವನಲ್ಲೂ ಕೂಡ ತಮೋ ಇರುತ್ತೆ. ಸೊ ಇವಾಗ ನೀವು ಆ್ಯಪಲ್ ಉದಾಹರಣೆ ತೊಗೊಂಡು ಹೇಳ್ತಾ ಇದ್ರಿ. ಆ್ಯಕ್ಚುಲಿ ಆ್ಯಪಲ್ನ ಒಂದು ಥಿಯರಿ ಡೆವಲಪ್ ಮಾಡಬೇಕಾದ್ರೆ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ನೋಡ್ತಾ ಇದ್ರು. ಬಟ್ ಇವಾಗ ಮನುಷ್ಯನ ಜೀವನ ಹೇಳಬೇಕಂದ್ರೆ, ಸೊ ಒಬ್ಬ ಮನುಷ್ಯ ಹುಟ್ಟಿದಾನೆ ಅಂತಂದಮೇಲೆ ಅವನು ಸತ್ತ ಮೇಲೆ ಭೂಮಿಗೆ ಮತ್ತೆ ಮಣ್ಣಾಗಿ ಹೋಗ್ತಾನೆ. ಆ್ಯಕ್ಚುಲಿ ಇಲ್ಲಾಂದರೆ ಸುಡ್ತಾರೆ. ಅಲ್ಲಿ ಬೇರೆ ಖನಿಜಗಳು ಅದೆಲ್ಲ ಇರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವನೊಬ್ಬನೇ ಇರೋದಿಲ್ಲ. ಅವನ ಗುಣ ಅನ್ನೋದೊಂದು ಮೂಲ ಗುಣ ಅನ್ನೋದಿರುತ್ತೆ, ಅದ್ರ ಜೊತೆಗೆ ನ್ಯಾಚುರಲ್ ಆಗಿ ಎನ್ವಿರಾನ್ಮೆಂಟಿಂದ ಬರ್ತಕ್ಕಂಥ ಖನಿಜಗಳು ಅದೆಲ್ಲ ಮಿಕ್ಸ್ ಆಗಿಬಿಟ್ಟು ಅಲ್ಲಿ ಮಿಕ್ಸ್ ಆದರೂ ಕೂಡ ಅವನದು ಮೂಲ, ಅವನು ಮತ್ತೆ ಹುಟ್ಟಬೇಕಾದ್ರೆ ಆ ಒಂದು ಗುಣಗಳನ್ನೇ ಇಟ್ಕೊಂಡ್ಬಿಟ್ಟೆ ಹುಡ್ತಾನೆ, ಅಥವಾ ಯಾವ ಥರ ಇದೆ ಆ್ಯಕ್ಚುಲಿ? ನೀವು ಬಾಡಿಲಿ ಮಾತಾಡ್ತಾ ಇದ್ದೀರಿ. ಓಕೆ, ನಾನು ಆ್ಯಪಲಿನ ಬಾಕ್ಸ್ ಥಿಯರಿ ಅಂತ ಹೇಳ್ಬಿಟ್ಟು ಅದು ಒಂಥರ ಬಾಡಿಲಿ ಹೇಳಿದೆ ನಾನು. ಅಂದ್ರೇನು, ಒಂದು ಮಾಸ್ ಬಗ್ಗೆ ಮಾತಾಡಿದೆ ನಾವು. ವಾಟ್ ಈಸ್ ದ ಬಾಡಿ? ಬಾಡಿ ಈಸ್ ದ ಮಾಸ್. ಹೌದಾ? ನಾವು ಗುಣ ಅಂತ ಮಾತಾಡಿದಾಗ ಬಾಡಿಗೇನು ಗುಣ ಇದೆ? ದೇರ್ ಈಸ್ ನೋ ಕ್ಯಾರೆಕ್ಟರ್ ಇನ್ ದ ಬಾಡಿ. ಬಾಡಿಯಲ್ಲಿ ಯಾವುದೇ ಕ್ಯಾರೆಕ್ಟರ್ ಇಲ್ಲ. ಇದೆಯಾ? ಕ್ಯಾರೆಕ್ಟರ್ ಎಲ್ಲಿದೆ? ನಿಮ್ಮ ಮೈಂಡಲ್ಲಿದೆ. ಕ್ಯಾರೆಕ್ಟರ್ ಅದು ಯಾವತ್ತೂ ಕೂಡ ನಮ್ಮ ಮೈಂಡಲ್ಲಿರುತ್ತೆ ಹೊರತು ನಮ್ಮ ಬಾಡಿಯಲ್ಲಿರಲ್ಲ. ಬಾಡಿ ಡಿಕಂಪೋಸ್ ಆಗ್ಬೋದು, ಬಾಡಿ ಡಸ್ಟ್ ಆಗ್ಬೋದು, ಬಾಡಿ ಮಾಸ್ ಆಗಿ ಕನ್ವರ್ಟ್ ಆಗ್ಬೋದು. ವಾಟ್ ಅಬೌಟ್ ಯುವರ್ ಮೈಂಡ್? ನೀವು ಹೇಳ್ತಾ ಇರೋದು ಆ ಒಂದು ಗುಣ ಅನ್ನೋದು ಮೈಂಡಿಗೆ ಸಂಬಂಧಪಟ್ಟಿತ್ತು, ದೇಹಕ್ಕಲ್ಲ ಅಂತ ಹೇಳ್ಬಿಟ್ಟು. ಹೌದು. ಆ್ಯಪಲ್ ತೊಗೊಂಡಾಗ ನಾವು ಒಂದು
ಮಾಸ್ ಬಗ್ಗೆ ಮಾತಾಡಿದ್ವಿ. ಅಂದ್ರೆ ಎಂಟೈರ್ ಯೂನಿವರ್ಸ್ ಹೆಂಗೆ ಕ್ರಿಯೇಟ್ ಆಯಿತು ಅಂತ ಒಂದು ವಿಜ್ಞಾನಿಗಳು ಆಲೋಚನೆ ಮಾಡಬೇಕಾದ್ರೆ ಒಂದು ಆ್ಯಪಲ್ ಇನ್ ದ ಬಾಕ್ಸ್ ಥಿಯರಿನ ಅದನ್ನು ಇಟ್ಕೊಂಡು ಏನೇನೋ ಮಾಡಿದ್ರು. ಬಟ್ ಏನೋ ಮಾಡ್ತಾ ಇದ್ದಾರೆ ಆಗಲಿ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆಂದರೆ ಹೊರಗಿನ ಪ್ರಪಂಚವನ್ನು ನೋಡಿ ನೋಡಿ ಏನೋ ಕಂಡಿಡಿಯಕ್ಕೆ ಹೋಗ್ತಾ ಇದ್ದಾರೆ. ಇದು ಹಿಂಗಿರ್ಬೋದೇನೋ 108 ಥಿಯರೀಸು ಕ್ರಿಯೇಟ್ ಆಗ್ತವೆ, 108 ಡೆಫಿನಿಷನ್ಸ್ ಹೇಳ್ತಾರೆ, ಏನೇನೋ ಹೇಳ್ತಾರೆ ಹೊರತು ಅವೆಲ್ಲ ಅನ್ಸ್ಯಾಟಿಸ್ಫ್ಯಾಕ್ಷನ್ ಇರ್ತಕ್ಕಂಥ ಥಿಯರಿಗಳವೆಲ್ಲ. ಸೊ ನೀವು ಅದನ್ನ ಇಟ್ಕೊಂಡ್ರೆ ಬಾಡಿನ ಇಟ್ಕೊಂಡಾಗ ನಿಮಗೆ ಇಲ್ಲಿ ಕ್ಯಾರೆಕ್ಟರ್ಸ್ ಬರಲ್ಲ. ಓಕೆ, ಬಾಡಿಗೂ ಕ್ಯಾರೆಕ್ಟರ್ಸ್ಗೂ ಅದು ನೀವು ಸಂಬಂಧವನ್ನು ಕಲ್ಪಿಸ್ಕೊಳಕ್ಕೆ ಹೋಗಬಾರ್ದು. ಕ್ಯಾರೆಕ್ಟರ್ಸ್ ಎಲ್ಲವೂ ಕೂಡ ನಿಮ್ಮ ಮೈಂಡಲ್ಲಿದ್ದಾವೆ. ಅಂದರೆ ಇವಾಗ ಆ್ಯಪಲ್ಲು ಮುಂಚೆ ಆ್ಯಪಲ್ ಆಗಿರ್ತಕ್ಕಂಥದ್ದು ತಿರ್ಗಾ ಮಿಲಿಯನ್ ಇಯರ್ಸ್ ಆದಮೇಲೆ ಮತ್ತೆ ಆ್ಯಪಲ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ಮಾತಾಡ್ತಾ ಹೋದ್ವಿ. ಆ್ಯಕ್ಚುಲಿ ಅಲ್ಲಿ ಅದು ಪ್ಯೂರ್ ಒಂದು ಮೆಟೀರಿಯಲ್ ಇದೆ. ಆ್ಯಕ್ಚುಲಿ ಪಾರ್ಟಿಕಲ್ಸ್ ಇದೆ, ಪಾರ್ಟಿಕಲ್ಸು ಮತ್ತು ಮೂಲ ಗುಣ ಏನಿರುತ್ತಲ್ಲ ಅದು ಬರ್ತಾ ಇದೆ. ಸೊ ಅದಕ್ಕೆ ಅಲ್ಲಿ ಮೈಂಡ್ ಇಲ್ಲ ಅಂತ ಹೇಳ್ತೀರಾ ಆ್ಯಕ್ಚುಲಿ? ಅದು ಪ್ರಕೃತಿ. ಅದು ಅಂದ್ರೇನು, ಇಲ್ಲಿ ಎರಡಿದೆ, ಒಂದು ಪ್ರಕೃತಿ ಇದೆ, ಪುರುಷ ಇದ್ದಾನೆ. ಸೊ ಯಾವತ್ತು ಪ್ರಕೃತಿ ಅಂತಂದರೆ ಅದು ಮಾಸ್ ಆಗಿರ್ತಕ್ಕಂಥದ್ದನ್ನು, ಮಾಸ್ ಇದ್ದದನ್ನು ಪ್ರಕೃತಿ ಅಂತೀವಿ ನಾವು. ಅಂದರೆ ಒಂದು ಮಾಸ್ ಇರಬೇಕು ಅದಕ್ಕೆ. ಇವತ್ತು ಈ ಒಂದು ಎಂಟೈರ್ ಯೂನಿವರ್ಸ್ ಕ್ರಿಯೇಟ್ ಆಗಬೇಕಾದ್ರೆ ಹೀಲಿಯಮ್ ಆ್ಯಂಡ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಅಂದರೆ 75% ಹೈಡ್ರೋಜನು, 24% ಹೀಲಿಯಮ್ ಅಂತ ಹೇಳ್ತಾರೆ. ಬಟ್ ಹೀಲಿಯಮ್ ಯಾವುದಕ್ಕೆ ಇದಾಗುತ್ತೆ? ಮಾಸ್ಗೆ. ಓಕೆ, ಮಾಸ್ ಇಲ್ಲದೆ ನೀನು ಬರೀ ನೀನು ಹೀಲಿಯಮ್ ಇಟ್ಕೊಂಡ್ರೂ ಯೂನಿವರ್ಸ್ ಇದಾಗಕ್ಕಾಗಲ್ಲ, ಬರೀ ಹೈಡ್ರೋಜನ್ ಇಟ್ಕೊಂಡ್ರೂ ಆಗೋಕ್ಕಾಗಲ್ಲ. ಓಕೆ, ಸೊ ಮಾಸ್ ಬೇಕೇ ಬೇಕು. ಈಗ ನೀನು ಆ್ಯಪಲ್ ಅಂತಂದಾಗ ಮಾಸ್ ಅಂದರೆ ಬಾಡಿನ ನೋಡ್ದಂಗೆ ನಾವು ಬಾಡಿನ ನೋಡ್ತಾ ಇದ್ದೀವಿ, ಬಾಡಿ ಇದ್ದಂಗೆ ಅದು. ಸೊ ಈ ಬಾಡಿನ ನಡೆಸ್ತಕ್ಕಂಥದ್ದೊಂದು ಒಂದು ಶಕ್ತಿ ಬೇಕಲ್ಲ, ಅದ್ಯಾವುದದು? ನಿನ್ನ ಬಾಡಿ ಒಳಗಡೆ ಒಂದು ಅದ್ಭುತವಾದ ಶಕ್ತಿ ಇದೆ, ಒಂದು ಎಲೆಕ್ಟ್ರಿಕ್ ಇದು ನಡೀತಾ ಇದೆ. ಕಂಪೇರ್ ನಿನ್ನ ಪಲ್ಸ್ ನಡೀತಾ ಇದೆ, ನಿನ್ನ ಹಾರ್ಟ್ ಬೀಟ್ ಆಗ್ತಾ ಇದೆ, ನಿನ್ನ ಲಂಗ್ಸು ಅದು ಇದಾಗ್ತಾ ಇದೆ, ಎಲ್ಲವೂ ನಿನ್ನ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ನೀನು ಏನಿಲ್ಲ ಇವೆಲ್ಲವೂ ಕೂಡ ಯಾವುದೋ ಆಧಾರ ಮೇಲೆ ನಡೀತಾ ಇದ್ದಾವೆ? ಮೈಂಡ್ ಕಾನ್ಷಿಯಸ್ನೆಸ್, ಒಂದು ಶಕ್ತಿಯ ಆಧಾರದ ಮೇಲೆ ನಡೀತಾ ಇದ್ದಾವೆ. ಸೊ ಆ ಶಕ್ತಿನೇ ಮಾಸನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೇನು? ಅಂದರೆ ಇದು ಒಂದಕ್ಕೊಂದು ಬಿಟ್ಟು ಇಲ್ಲ. ನಾವು ಇದನ್ನ ಡಿವೈಡ್ ಮಾಡಿ ನೋಡೋಕ್ಕಾಗಲ್ಲ. ಇವತ್ತು ಅಲೋಪತಿಕ್ ವರ್ಲ್ಡ್, ಮೆಡಿಕಲ್ ವರ್ಲ್ಡ್ ಅಂತ ಕರಿತೀವಿ, ಅದೆಲ್ಲ ಪಾರ್ಟ್ ಡಿವೈಡ್ ಮಾಡಕ್ಕೆ ಹೋಗುತ್ತೆ. ಡಿವೈಡ್ ಇಲ್ಲ ಇಲ್ಲಿ. ಇಟ್ ಇಸ್ ಎ ಯೂನಿಯನ್, ಇಟ್ ಇಸ್ ಎ ಕಾಂಬಿನೇಷನ್. ಮನುಷ್ಯನಿಗೆ ಹಾರ್ಟ್ ಬೇರೆ, ಲಂಗ್ಸ್ ಬೇರೆ, ಅದಿಲ್ಲ. ಅದು ಹಾರ್ಟ್ನ ಬಡ್ಕೊಳ್ಳುವಂತ ಮಾಡೋಂಥ ಶಕ್ತಿ ಬೇರೆ. ಶಕ್ತಿ ಅದು ಹಾರ್ಟ್ ಫಂಕ್ಷನ್ ಮಾಡ್ತಾ ಇದೆ. ಬಟ್ ಹಾರ್ಟ್ ಫಂಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸೇಮು, ಕಿಡ್ನಿದು ಸೇಮು, ಲಂಗ್ಸ್ದು ಸೇಮು, ನಿನ್ನ ಗಟ್ ಸೇಮು, ನೀನು ನೋಡ್ತಕ್ಕಂಥ ದೃಷ್ಟಿ, ಕಣ್ಣಿಗೆ ಬರ್ತಕ್ಕಂಥ ಶಕ್ತಿ ಸೇಮ್, ನೀನು ಕೇಳ್ತಕ್ಕಂಥ ಕಿವಿ ಶಬ್ದ ಸೇಮ್, ದ ಎಂಟೈರ್ ಎನರ್ಜಿ ಇಸ್ ಸೇಮ್. ನಾವು ಅದನ್ನು ಡಿಫ್ರೆಂಟ್ ಆಗಿ ಮಾಡಿ ನೋಡೋಕೆ ಹೋದರೆ ಈ ಥರನೇ ಆಗುತ್ತೆ. ಇಲ್ಲಿ ಯಾವುದು ಕೂಡ ಒಂದಕ್ಕೊಂದು ಬಿಟ್ಟುಕೊಂಡಿಲ್ಲ. ಹಾಗಾಗಿ ಇವತ್ತು ನೀವು ಕೇಳ್ತಕ್ಕಂಥ ಗುಣಗಳಂತ ಏನಿದಾವೆ ಅವು ಒಂದು ದೇಹಕ್ಕೆ ಅತೀತವಾಗಿರ್ತಕ್ಕಂಥ ಗುಣ ಕರ್ಮಗಳಿಗೆ ಅನುಗುಣವಾಗಿ ದೇಹ ರಚನೆ ಆಗುತ್ತೆ. ನಾವು ದೇಹ ರಚನೆ ಆದ ಮೇಲೆ ಗುಣಕರ್ಮಗಳು ಬರಲ್ಲ. ದೇಹ ರಚನೆ ಆಗೋದಕ್ಕಿಂತ ಮುಂಚೆ ಗುಣಕರ್ಮಗಳು ಇರ್ತವೆ. ಆ ಗುಣಕರ್ಮಗಳ ಆಧಾರದ ಮೇಲೆ ದೇಹವನ್ನು ರಚನೆ ಮಾಡಿಕೊಳ್ಳುತ್ತೆ ಅದು. ಈಗ ನಮ್ಮ ಮೈಂಡ್ ಅಂತ ಎಂದು ಕರೆದೆ ನಾನು. ಆ ಮೈಂಡಲ್ಲಿ ನಮ್ಮ ಓವರ್ ಸೋ ಮೆನಿ ಇನ್ಕಾರ್ನೇಷನ್ಸ್ ಎಲ್ಲ ಫೀಡ್ ಆಗಿರುತ್ತೆ. ಇಂಥದಿಲ್ಲ ಅಂತಲ್ಲ. ನೀನು ಮೊದಲ ಜನ್ಮದಿಂದ ಹಿಡಿದು ಇಲ್ಲಿಯವರೆಗೂ ಮತ್ತೆ ಇಲ್ಲಿಂದ ಮತ್ತೆ ಮುಂದೆ ಏನಾಗ್ತದೆ ಜನ್ಮ ಅಂತಂದ್ರೆ ಇಲ್ಲಿ ಬಾಡೀಸ್. ನೀವು ಮತ್ತೆ ಜನ್ಮ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಬಾಡಿ ಅನ್ನೋದನ್ನು ನಾವು ಜನ್ಮ ಅಂತ ಕರಿತಾ ಇದೀವಿ ಅಷ್ಟೇ. ಸೊ ಬಾಡೀಸ್, ಯಾಕಂದ್ರೆ ನಮ್ಮ ಲೈಫ್ ಸೈಕಲ್ ಇಸ್ ಕಂಟಿನ್ಯೂಷನ್ ಆಗುತ್ತೆ. ಅದು ಬಾಡಿ ಬರುತ್ತೆ ಹೋಗುತ್ತೆ. ಈ ಸೈಕಲ್ ಕಂಟಿನ್ಯೂಷನ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಜನ್ಮ ಇಲ್ಲ ಅಂತ ಹೇಳೋದು. ಜನ್ಮ ಅಂತಂದ್ರೆ ಬಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ತಗೊಂಡು ನಾವು ಜನ್ಮ ಅಂತ ನಾವು ಕರಿಬಾರ್ದು. ಅಂದ್ರೆ ಅದು ಮೈಂಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳಿ ಪ್ರಿವಿಯಸ್ ವಿಡಿಯೋದಲ್ಲಿ ಮಾತಾಡ್ತಾ ಹೋದ್ವಿ. ಅದ್ರ ಜೊತೆಗೆ ಅದು ಕೂಡ ಬಿಗ್ಗರ್ ಆಸ್ಪೆಕ್ಟ್ ಅಲ್ಲಿ ನೋಡ್ತಾ ಹೋದಾಗ ಜನ್ಮ ಇಲ್ಲ ಅನ್ನೋದು ಕೂಡ ಒಂದು ಹಂತದಲ್ಲಿ ಮಾತಾಡಿದ್ವಿ ಆಕ್ಚುಲಿ. ಹೌದು, ಆ ರೀತಿಯಾಗಿ ಇದನ್ನ ನೀನು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆದಾಗ ನೀನು ಸೊ ಇಲ್ಲಿ ಏನೇನ ಪಾಠಗಳನ್ನ ಕಲ್ತಿರ್ತೀಯ ಅದರ ಆಧಾರವಾಗಿ ಮತ್ತೆ ನಿನಗೆ ಬೇಕು ಅಂದ್ಕೊಂಡ್ರೆ ನೀನು ತಗೊಂಡಿರ್ತಕ್ಕಂಥ ಬಾಡಿ ಇದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಬಾಡಿ ಇದೆ.
ಇವತ್ತು ನೀನು ಯಾವುದೋ ಒಂದು ಗುಣ ಪ್ರಧಾನವಾಗಿ ನೀನು ಜನ್ಮ ತೊಗೊಂಡಿದ್ಯಾ ಅಂತ ಅಂದ್ಕೋ, ಸತ್ವ ರಜ ತಮೋ ಏನೋ ಪ್ರಧಾನವಾಗಿ ತೊಗೊಂಡಿದ್ಯಾ ಅಂತ ಅಂದ್ಕೋ, ಅದು ತಕ್ಕಾಗಿ ನೀನು ಕರ್ಮಗಳನ್ನು ಮಾಡ್ತಾ ಇದೆಯಾ ಅಂತ ಅಂದ್ಕೋ. ಸೊ ಇದಕ್ಕೆ ಆಧಾರ ಯಾವುದು? ಯುವರ್ ಪ್ರೀವಿಯಸ್ ಹೌಸ್. ಅಲ್ಲಿ ನೀನು ಕಲ್ತಿರ್ತಕ್ಕಂಥ ಪಾಠಗಳಿದ್ದಾವೆ. ಅಲ್ಲಿ ಏನೇನು ನೀನು ಅಭ್ಯಾಸ ಮಾಡ್ಕೊಂಡಿದ್ದೆ, ಯಾವ್ಯಾವ ಗುಣಗಳನ್ನು ಪ್ರಧಾನವಾಗಿ ಇಟ್ಕೊಂಡಿದ್ದೆ, ಅದರ ಆಧಾರವಾಗಿ ಮತ್ತೆ ಇವತ್ತು ತಗೊಂಡಿರ್ತೀಯ. ಸೊ ಇದನ್ನ ಈ ಕ್ಯಾರೆಕ್ಟರ್ಸ್ನ ನೀನು ತಗೊಂಡಿ ಅಂತಂದ್ರೆ ಚೇಂಜ್ ಮಾಡ್ಕೊಂತಕ್ಕಂಥ ಇದು ಯಾರ್ದು? ನಿಂದ ತಾನೆ. ಹೌದು. ಈಗ ನೀನು ತಗೊಂಡಿದ್ದೀಯ. ಈಗ ಸೊ ಇವಾಗ ನಿನಗೆ ಯಾವುದು ಇಷ್ಟನೋ ನೀನು ತಿಳ್ಕೊಂಡ್ರೆ, ನಿನಗೆ ಯಾವುದು ಇಷ್ಟನೋ ಯಾವುದು ನಿನಗೆ ಬೇಕೋ ಅಂತ ತಿಳ್ಕೊಂಡ್ರೆ ಅದಕ್ಕೆ ನೀವು ಶಿಫ್ಟ್ ಆಗ್ಬೋದಾ? ಆಗ್ಬೋದು. ಈಗ ಸಾಫ್ಟ್ವೇರ್ ಇದೆ. ಈಗ ನಿನಗೆ ಸಾಫ್ಟ್ವೇರಲ್ಲಿ ಅದಕ್ಕೆ ಏನು ಬೇಕೋ, ಇನಿಷಿಯಲಿ ಏನು ಬೇಕೋ ಅಷ್ಟು ಮಾತ್ರ ಒಂದು ಡೆವಲಪ್ ಮಾಡಿ ನಿನಗೆ ಅದು ಯಾಡ್ ಮಾಡ್ಬೋದಾ? ಹೌದು, ಮಾಡ್ಬೋದು. ಅದಕ್ಕೆ ಏನೇನು ಡಿಫರೆಂಟ್ ಸಾಫ್ಟ್ವೇರ್ಸ್ ಹಾಕ್ಬೋದು, ಅಪ್ಲಿಕೇಶನ್ಸ್ ಹಾಕ್ಬೋದು, ಅದನ್ನು ಅಪ್ಗ್ರೇಡ್ ಮಾಡ್ಬೋದಲ್ಲ, ನಿನ್ನ ಕೈಗಿದೆ ಅಲ್ಲ. ಮತ್ತೆ ಇದು ಕೂಡ ಅಷ್ಟೇನೆ, ಇದು ಕೂಡ ಸೇಮ್ ಅಷ್ಟೇನೆ. ನಿನಗೆ ಇವಾಗ ಇರೋ ಬರ್ತಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಇದೆ, ಅದನ್ನ ಇಟ್ಕೋ. ಏನ್ ಬೇಕು ಚೇಂಜ್ ಮಾಡ್ಕೋ. ಅಂದ್ರೆ ಇಲ್ಲಿ ಆ ಒಂದು ಕ್ಯಾರೆಕ್ಟರ್, ಈಗ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ನಾನು ಜನ್ಮ ತಗೋತಾ ಇದ್ದೀನಿ ಅಂತ ಅಂದಾಗ ಅಲ್ಲಿ ಮೆಮೊರಿ ಕ್ಯಾರಿ ಆಗ್ತಾ ಇದೆ, ಒಂದು ಮೆಮೊರಿ ಕ್ಯಾರಿ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಜನ್ಮ ಇರೋದು ಮೆಮೊರಿಗೆ ಅಂಥೇಳಿ ಅಂತ ಹೋದ್ವಿ. ಅಲ್ಲಿ ಕ್ಯಾರಿ ಆಗ್ತಾ ಇದೆ ಅಂತ ಅಂದಾಗ ಹೋದ ಜನ್ಮದಲ್ಲಿ ನಾನು ಏನು ಮಾಡಿದ್ನಲ್ಲ, ಸೊ ಅದನ್ನು ಈ ಜನ್ಮದಲ್ಲಿ ಅದನ್ನು ನಾನು ರೆಕಗ್ನೈಸ್ ಮಾಡೋದು ಯಾವ ರೀತಿ ರೆಕಗ್ನೈಸ್ ಮಾಡ್ಬೋದು? ಯಾಕಂದರೆ ಮಗುವಾಗಿ ಹುಟ್ಟಿದಾಗ ಈ ಪ್ರಪಂಚಕ್ಕೆ ಕಂಡುಬಿಡ್ತೀನಿ, ನನಗೇನು ಅರಿವೇ ಇರೋದಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಆ ಥರ ನಾನು ಹೇಗೆ ಅದನ್ನ ಐಡೆಂಟಿಫೈ ಮಾಡ್ಬೋದು? ನನಗೆ ಅರ್ಥ ಆಗಲಿಲ್ಲ. ಏನು ರೆಕಗ್ನೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಗುಣನ ಆ್ಯಕ್ಚುಲಿ ಈ ಗುಣ ರೆಕಗ್ನೈಸ್ ಮಾಡೋದು ತುಂಬ ಈಜಿ ತಾನೆ. ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ಮಲ್ಲಿ ಏನು ಗುಣ ಇದೆ? ಸತ್ವ ಗುಣ ಇದೆಯಾ, ರಜೋಗುಣ ಇದೆಯಾ, ತಮೋ ಗುಣ? ನಿಮ್ಗೆ ಗೊತ್ತಾಗುತ್ತೆ ನಿಮಗೆ. ಇವರೇ ಗೋಲ್ ಓರಿಯೆಂಟೆಡ್ ಪರ್ಸನ್ನಾ, ಇವರೇ ಡಿಸಿಪ್ಲಿನ್ಡ್ ಪರ್ಸನ್ನಾ, ಓಕೆ, ಟೈಮ್ ಬೌಂಡಿಂಗ್ ಇದೆಯಾ? ಸೊ ನಿನಗೆ ಒಂದು ಡ್ರೀಮ್ಸ್ ಇದಾವ, ನಿನಗೆ ಒಂದು ಅಚೀವ್ಮೆಂಟ್ ಬೇಕಾ, ಒಂದು ಸಕ್ಸಸ್ ಬೇಕಾ? ಇವರಿಂದ ರಜೋಗುಣ. ಹೆಂಗೆ ಬಂದ್ರೆ ಹಂಗೆ ಹೋಗೋಣಪ್ಪ, ಆರಾಮಾಗಿ ವೀಕೆಂಡ್ ಬಂದ ಮಜಾ ಮಾಡೋಣ, ಬಂದು ಮಲ್ಕೊಳ್ಳೋಣ, 12 ಗಂಟೆಗೆ ಎದ್ದೇಳೋಣ, ಇಷ್ಟ ಬಂದಂಗೆ ಇರೋಣ, ಕಷ್ಟ ಬಂತ ಅದೇನು ಅನುಭವಿಸೋಣ, ಇದು ತಮೋ ಗುಣ. ಸೊ ಇಲ್ಲಿ ನಿನಗೆ ಗೊತ್ತಾಗುತ್ತಲ್ಲ ನಿನ್ನ ಕ್ಯಾರೆಕ್ಟರ್ಸು. ಭಗವದ್ಗೀತೆ ಕ್ಲಿಯರಾಗಿ ಅದನ್ನೇ ಹೇಳುತ್ತೆ. ಕ್ಯಾರೆಕ್ಟರ್ಸ್ನ ನೀನು ಡಿಫೈನ್ ಮಾಡ್ಕೋ. ಇದೇನು ಮುಚ್ಚಿಟ್ಟಿಲ್ಲ, ಯಾವುದು ಓಪನ್ ಆಗಿದೆ. ಕ್ಯಾರೆಕ್ಟರ್ಸ್ನ ನೀನು ಡಿಫೈನ್ ಮಾಡಿಕೊಂಡು ದೆನ್ ವಾಟ್, ಏನು ಬೇಕು ನಿನಗೆ, ಅದಕ್ಕೆ ಹೋಗೋಕ್ಕಿದ್ದ ದಾರಿ ಮಾಡ್ಕೋ. ಆಮೇಲೆ ಇವಾಗ ನಾನು ಸತ್ವಗುಣದ್ದು ಹೇಳಿದೆ. ಸೊ ಅದೇ ರೀತಿ ಕಾಂಬಿನೇಷನ್ಸು, ತಮೋಗುಣ ಜಾಸ್ತಿ ಇದ್ದು ಅವರಲ್ಲಿ ರಜೋಗುಣ ಕಡಿಮೆ ಇದ್ದು ಸತ್ವಗುಣ ಇನ್ನೂ ಕಡಿಮೆ ಇರ್ಬೋದು. ಅಂದರೆ ಇರುತ್ತೆ. ನಾನು ಹೇಳ್ತಾ ಇರೋದು ಸಾಫ್ಟ್ವೇರ್ ಸತ್ವಗುಣ, ತಮೋಗುಣ ಜಾಸ್ತಿ ಇದ್ದಂಥವ್ರ ಹತ್ರನೂ ಕೂಡ ಸತ್ವಗುಣ ಇರುತ್ತೆ, ತಮೋಗುಣ ಜಾಸ್ತಿ ಇದ್ದಂಥವ್ರ ಹತ್ರ ರಜೋಗುಣ ಇರುತ್ತೆ. ಸೊ ನೀನು ಯಾವ ಗುಣ ಜಾಸ್ತಿ ಇದೆ ಅಂತ ನಿನಗೆ ಅರ್ಥ ಮಾಡಿಕೊಂಡಾಗ ಆ ಗುಣಗಳನ್ನು ಕಡಿಮೆ ಮಾಡಿ ಇದನ್ನು ಜಾಸ್ತಿ ಮಾಡ್ಕೋ. ಇದನ್ನು ಜಾಸ್ತಿ ಮಾಡ್ಕೋ ಅಂತ ಹೇಳೋ ಅರ್ಥದಲ್ಲಿ ಇಮಿಡಿಯೇಟಾಗಿ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅದಕ್ಕೆ ಒಂದು ಪ್ರೊಸೆಸ್ ಅನ್ನೋದು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ. ಅದನ್ನು ನಾವು, ಯಾಕಂದರೆ ಇದು ತುಂಬ ಕಾಂಪ್ಲೆಕ್ಸ್ ಇರ್ತಕ್ಕಂಥದ್ದು ಅಂತ ಹೇಳಿ ಅನ್ಬೋದು. ಯಾರೂ ಇದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಎಲ್ಲರೂ ಕಂಪೇರ್ ಮಾಡೋದೇನಂತ ಹೇಳಿದ್ರೆ, ಇಲ್ಲ ಅವನು ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಹೇಳಿ ಅಂತಾರೆ ಆ್ಯಕ್ಚುಲಿ. ಆಮೇಲೆ ಇದನ್ನು ಚೇಂಜ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಒಂದು ಭಾವನೆಗೆ ಬಂದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಯಾವ ಥರ ಅದನ್ನು ನಾವು ಚೇಂಜ್ ಮಾಡ್ಕೋಬೋದು, ಅಥವಾ ನಮ್ಮಲ್ಲಿ ಸಾತ್ವಿಕ ಗುಣನ ಪಡ್ಕೋಬೇಕು ಅಂತ ಹೇಳಿದ್ರೆ ಯಾವ ಥರ ಮಾಡ್ಬೋದು? ಈಗ ನೋಡಿ, ಸೇಮ್ ನಾವು ಸತ್ವಗುಣ ಜಾಸ್ತಿ ಇದ್ದು ತಮೋ ರಜೋ ಕಡಿಮೆ ಇರುತ್ತೆ ಅಂತ ಹೇಳಿದ್ವಿ. ಆಮೇಲೆ ತಮೋಗುಣ ಜಾಸ್ತಿ ಇದ್ದು ರಜೋ ಸತ್ವ ಕಡಿಮೆ ಇರುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ರಜೋಗುಣ ಜಾಸ್ತಿ ಇದ್ದು ಕೂಡ ಸತ್ವ ತಮೋ ಇರುತ್ತೆ. ಓಕೆ, ಆಮೇಲೆ ಏನಾಗುತ್ತೆ, ಇದು ಡಿಕ್ರೀಸ್ ಆಗ್ತಾ 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 ಕಾಂಬಿನೇಷನ್ ಎರಡೇ ಕಾಂಬಿನೇಷನಿಗೆ ಬರುತ್ತೆ. ಸತ್ವ ರಜೋ ಕಾಂಬಿನೇಷನಿಗೆ ಬರುತ್ತೆ. ಓಕೆ, ರಜೋ ತಮೋ ಕಾಂಬಿನೇಷನಿಗೆ ಬರುತ್ತೆ. ತಮೋ ಸತ್ವ ಕಾಂಬಿನೇಷನ್ ಇರಲ್ಲ. ಯಾಕೆ ಹೇಳಿ? ಯಾಕೆಂದರೆ ತಮೋ ಅನ್ನೋದು ಕತ್ತಲು, ಓಕೆ, ಸತ್ವ ಅನ್ನೋದು ಬೆಳಕು. ಓಕೆ, ಸೊ ನಿಮಗೆ ರಾತ್ರಿ ಹಗಲು ಜೊತೆಗಿರೋಕ್ಕೆ ಸಾಧ್ಯನಾ? ಇಲ್ಲ. ಐದರ್ ರಾತ್ರಿ ಆರ್ ಹಗಲು ಆ ಥರ ಇರುತ್ತೆ. ಸೊ ರಾತ್ರಿ ಆಯಿತು ಅಂತಂದರೆ ಹಗಲು ಬರುತ್ತೆ. ಸೊ ರಾತ್ರಿ ಹಗಲು ಯಾವತ್ತೂ ಜೊತೆಯಾಗಿರಲ್ಲ. ಸೊ ಹಾಗಾಗಿ
ಸತ್ವಕ್ಕೆ ರಜೋ ಇರುತ್ತೆ, ರಜೋಗೆ ತಮೋ ಇರುತ್ತೆ, ತಮೋಗೆ ಸತ್ವ ಇರಲ್ಲ. ಓಕೆ, ಅರ್ಥ ಆಯ್ತಲ್ಲ? ತಮೋಗೆ ಸತ್ವ ಗುಣ ಯಾವತ್ತೂ ಮಿಕ್ಸ್ ಆಗಲ್ಲ. ಸತ್ವಕ್ಕೆ ರಜೋ ಮಿಕ್ಸ್ ಆಗುತ್ತೆ, ರಜೋಗೆ ತಮೋ ಮಿಕ್ಸ್ ಆಗುತ್ತೆ. ಕಾಂಬಿನೇಷನ್ಸ್ ಆಫ್ ಗುಣಾಸ್ ಅಂತಂದು ಕರಿತೀವಿ. ಮೊದಲು ಮೂರು ಇರುತ್ತೆ, ಮೊದಲು ಮೂರು ಗುಣಗಳಿರ್ತವೆ. ಆ 3 ಗುಣಗಳು 2 ಕನ್ವರ್ಟ್ ಆಗ್ತವೆ. ಹುಟ್ಟುವಾಗ 3 ಗುಣಗಳಿರ್ತವೆ. ನೀನು ಯಾವ ಗುಣವನ್ನು ಹೆಚ್ಚು ಅಭಿವೃದ್ಧಿಪಡಿಸ್ಕೊಳ್ತಾ ಹೋಗ್ತೀಯೋ ಅದರ ಹಿಂದೆ ಇನ್ನೊಂದು ಗುಣ ಇರುತ್ತೆ. ನೀನು ಫಾರ್ ಎಕ್ಸಾಂಪಲ್ ನೀನು ಹುಟ್ಟುವಾಗ ಇದು ತಮೋ ಗುಣದಿಂದ ಹುಟ್ಟಿದೆ ಅಂತ ಅಂದ್ಕೊ, ತಾಮಸ ಗುಣದಿಂದ ಹುಟ್ಟಿದೆ. ನಿನಗೆಲ್ಲ ಲೇಜಿನೆಸ್ ಜಾಸ್ತಿ, ಇಂಡಿಸಿಪ್ಲಿನು, ಗೋಲ್ ಓರಿಯೆಂಟೆಡ್ ಅಲ್ಲ, ಲೈಫ್ನ ಹೆಂಗೆ ಬೇಕಂಗೆ ಆ ಥರ ಇತ್ತೆ ಅಂತ ಅಂದ್ಕೊ. ಆದರೂ ಕೂಡ ನಿನ್ನಲ್ಲಿ ರಜೋ ಮತ್ತು ಸತ್ವ ಇರುತ್ತಾ? ಪರ್ಸೆಂಟೇಜ್ ಕಡಿಮೆ. ಸೊ ನೀನೇನು ಮಾಡ್ತೀಯ, ಈ ತಮೋ ಗುಣ ಇದ್ದಂಥ ನೀನು ಯಾರೋ ರಜೋ ಗುಣ ಇದ್ದಂಥ ಒಂದು ಫ್ರೆಂಡ್ಶಿಪ್ ಮಾಡಿದೆ ಅಂತ ಅಂದ್ಕೊ. ಸೊ ಆ ಫ್ರೆಂಡ್ಶಿಪ್ ಮಾಡಿದಾಗ ನೀನು ಅಲ್ಲಿ ನೋಡ್ತೀಯ ಎಲ್ಲ, ನಾನು ಕೂಡ ಹಿಂಗೆ ಇರ್ಬೋದಲ್ಲ, ನಾನು ಕೂಡ ಅವನಂತ ಒಳ್ಳೆ ಬಟ್ಟೆ ಹಾಕ್ಕೋಬೋದಲ್ಲ, ನಾನು ಕೂಡ ಅವನಂತ ಜೀವನ ಮಾಡ್ಬೋದಲ್ಲ, ನಾನು ಕೂಡ ಗೋಲ್ ಓರಿಯೆಂಟೆಡ್ ಆಗ್ಬೋದಲ್ಲ, ನಾನು ಕೂಡ ಒಂದು ನೇಮ್ ಫೇಮ್ ಬೇಕಲ್ಲ ನನಗೂ ಕೂಡ, ಅಂದರೆ ಅಟ್ರಾಕ್ಟ್ ಆಗ್ತೀನಿ. ಅಂದರೆ ಅದಕ್ಕೆ ಬಗ್ಗೆ ಅಸೋಸಿಯೇಷನ್ ಆಫ್ ದ ಪೀಪಲ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಸರ್ಕಲ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಫ್ರೆಂಡ್ಶಿಪ್, ಅದಕ್ಕೆ ಹೇಳ್ತಾರೆ ನಿನ್ನ ಫ್ರೆಂಡ್ಸ್ ಯಾರು ಅಂತ ಹೇಳು, ನಾನು ನೀನೇನಂತ ಹೇಳ್ತೇನೆ ಅಂತ. ಅರ್ಥ ಆಯ್ತಾ? ಸೊ ನಾವು ಅದಕ್ಕೆ ಯಾರ ಜೊತೆ ಅಸೋಸಿಯೇಷನ್ ಆಗಿದ್ದೀವಿ ಭಾಳ ಇಂಪಾರ್ಟೆಂಟ್. ಹೌದು. ನಾಟ್ ಅಸೋಸಿಯೇಷನ್ ಮೀನ್ಸ್ ನಾಟ್ ಓನ್ಲಿ ಫ್ರೆಂಡ್ಸ್, ಅಸೋಸಿಯೇಷನ್ ಆಫ್ ಯುವರ್ ಬುಕ್ಸ್, ಅಸೋಸಿಯೇಷನ್ ಆಫ್ ಯುವರ್ ಹ್ಯಾಬಿಟ್ಸ್, ಅಸೋಸಿಯೇಷನ್ ಆಫ್ ಯುವರ್ ಕಲ್ಚರ್. ದೀಸ್ ಆರ್ ಆಲ್ ಅಸೋಸಿಯೇಷನ್ಸ್. ಇವು ಭಾಳ ಇಂಪಾರ್ಟೆಂಟ್. ಇವು ಹೌದು. ವ್ಯಕ್ತಿತ್ವವನ್ನು ನಾನು ರೂಪಿಸ್ಕೊಳ್ಬೇಕು ಅಂತಂದರೆ ದಿಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಫಂಡಮೆಂಟಲ್ ಫ್ಯಾಕ್ಟರ್ಸ್ ಇವೆಲ್ಲ. ಒಂದು ಮನೆ ಕಟ್ಟೋದಕ್ಕೆ ಹೇಗೆ ಇಟ್ಟಿಗೆ, ಒಂದು ಮರಳು, ಸಿಮೆಂಟು, ಕಬ್ಬಿಣ ಇವೆಲ್ಲ ಎಷ್ಟು ಇಂಪಾರ್ಟೆಂಟು ಅಷ್ಟು ಇಂಪಾರ್ಟೆಂಟ್ ಇವೆಲ್ಲ. ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲೀಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಇಲ್ಲಿ ನಾವು ನಮ್ಮ ಒಂದು ರೇಸಲ್ಲಿ, ಆ್ಯಕ್ಚುಲಿ ಜೀವನದಲ್ಲಿ ಒಂದು ಬ್ಯುಸಿನೆಸ್ಸಲ್ಲಿ ನಮ್ಮ ಒಂದು ಕ್ಯಾರೆಕ್ಟರ್ ಯಾವ ಥರ ಇದೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಹಾಗಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ಡೈಲಿ ಲೈಫ್ ನಡೆಸ್ತಾ ಇರ್ತಾರೆ, ಆಮೇಲೆ ಆ ಗುಣಗಳು ಬರ್ತಾನೆ ಇರುತ್ತೆ. ಸೊ ಅದು ಅವರ ಒಂದು ಅರಿವು ಕೂಡ ಇರುತ್ತೆ. ಆ್ಯಕ್ಚುಲಿ ಡೈಲಿ ಲೈಫಲ್ಲಿ ನಾವು ಇದನ್ನು ಯಾವ ಥರ ಅಡಾಪ್ಟ್ ಮಾಡ್ಕೋಬೋದು, ಅಥವಾ ಇದನ್ನು ನಮ್ಮ ತಿಳ್ಕೊಳ್ಳೋದ್ರಿಂದ ಯಾವ ಥರ ನಮಗೆ ಜೀವನಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಜೀವನಕ್ಕೆ ಹೆಲ್ಪ್ ಅನ್ನೋದು ಏನು ಹೇಳಿ ನನಗೆ ಏನು, ಯಾಕಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಜೀವನಕ್ಕೆ ಹೆಲ್ಪು? ಸೊ ನಾನು ಸಂತೋಷವಾಗಿರಬೇಕು. ಎಕ್ಸಾಕ್ಟ್ಲಿ. ಸೊ ಮೇನ್ ಅದೇ ಫೈನಲ್ ಗೋಲ್ ಅಂತ ಅನ್ಕೋತೀನಿ ಆ್ಯಕ್ಚುಲಿ. ಸೊ ಸಂತೋಷವಾಗಿರ್ಬೇಕು ಅಂತ ಹೇಳಿದ್ರೆ ನಾನು ಯಾವ ಥರ ಇರಬೇಕು, ನನ್ನ ಒಂದು ಫ್ಯಾಮಿಲಿ ಹೇಗಿರಬೇಕು, ನನ್ನ ಒಂದು ಅವೆಲ್ಲ ಬರಲ್ಲ ಹರೀಶ್. ಈಗ ನಾನು ಸಂತೋಷವಾಗಿರ್ಬೇಕನ್ನೋದು ಬರುತ್ತಾಗಲಿ, ಆ ಫ್ಯಾಮಿಲಿ ಅವೆಲ್ಲವೂ ಕೂಡ ಫಸ್ಟು ನೀನು ಅಂದರೆ ನೀನು ಸಂತೋಷವಾಗಿರ್ಬೇಕು, ನೀನು ಎಂಜಾಯ್ಮೆಂಟ್ ಆಗಿರಬೇಕು, ಆರೋಗ್ಯಕರವಾಗಿರಬೇಕು, ಸುಖಕರವಾಗಿರಬೇಕು. ಇವೆಲ್ಲವೂ ಕೂಡ ನಿನಗೆ ಸಂಬಂಧಪಟ್ಟವು.
ಸೊ ಇವೆಲ್ಲದಕ್ಕೋಸ್ಕರ ಅಂದರೆ ನಾನು ಸಂತೋಷವಾಗಿರಬೇಕು ಅನ್ನೋದಕ್ಕೋಸ್ಕರ ಫ್ಯಾಮಿಲಿನ ಇಟ್ಕೊಂತೇನೆ ನಾವು. ಹೌದು, ಅಲ್ಲಿ ಸಂತೋಷ ಸಿಗುತ್ತೆ ಅಂತ. ಕರೆಕ್ಟ್. ಸಂತೋಷ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೀನಿ ನೀನೀಗ. ಫ್ಯಾಮಿಲಿಯಲ್ಲಿ ಸಿಗುತ್ತಾ, ಮಕ್ಕಳಲ್ಲಿ ಸಿಗುತ್ತಾ, ಸ್ನೇಹಿತರಲ್ಲಿ ಸಿಗುತ್ತಾ, ಅಥವಾ ಹಾಬಿಯಲ್ಲಿ ದುಡ್ಡಿನಲ್ಲಿ ಸಿಗುತ್ತಾ? ಎಲ್ಲೆಲ್ಲಿ ಸಿಗುತ್ತೆ ಅಂತ ಹುಡುಕೋದೇ ನಿನ್ನ ಕೆಲಸ. ನಿನಗೆ ಬೇಕಾಗಿರೋದು ಮುಖ್ಯ ಸಂತೋಷ. ನಿನಗೆ ಬೇಕಾಗಿರೋದು ಏನು ಅಂತ ನೀನು ಫೈಂಡ್ ಔಟ್ ಮಾಡ್ತಾ ಇಲ್ಲ. ನಿನಗೆ ಬೇಕಾಗಿರೋದು ಎಂಜಾಯ್ಮೆಂಟು, ಸಂತೋಷ, ಈ ಥರ ಬೇಕು ನಿನಗೆ. ಅವು ಎಲ್ಲಿದ್ದಾವೆ ಅಂತ ಹುಡ್ಕೋಕೆ ಹೋಗ್ತಾ ಇದ್ದೀವಿ ಎಲ್ಲ ಕಡೆ. ಅದಕ್ಕೋಸ್ಕರ ಎಫರ್ಟ್ ಆಗ್ತಾ ಇದೆಯಾ? ಸಕ್ಸಸ್ ಬೇಕು. ಯಾಕೆ ಬೇಕು? ಸಂತೋಷಕರವಾಗಿ ಇರೋದಕ್ಕೆ ಸಕ್ಸಸ್ ಬೇಕು. ಯಾಕಂದ್ರೆ 4 ಜನ ಗುರುತಿಸಿದ್ರೆ ನನಗೊಂಥರ ಸಂತೋಷವಾಗಿರ್ತೀನಿ. ಹಣ ಬೇಕು. ಯಾಕಂದರೆ ನನಗೆಲ್ಲ ಈ ಕಾರು ಬಂಗ್ಲೆ ಎಲ್ಲ ಇದ್ದರೆ ಸಂತೋಷವಾಗಿರ್ತೀನಿ. ಫ್ಯಾಮ್ಲಿ ಬೇಕು. ಯಾಕೆ ಅಂತಂದರೆ ಫ್ಯಾಮ್ಲಿ ನನಗೆ ಸಂತೋಷ ಕೊಡುತ್ತೆ. ಸೊ ಈ ರೀತಿಯಾಗಿ ಸಂತೋಷ ಕೊಡುತ್ತೇನೋ ಅಂತ ಎಲ್ಲ ಕಡೆ ನೀನು ಹುಡುಕ್ತಾ ನಿನ್ನ ಮೇನ್ ಮೋಟೋನ ಮರ್ತು ಬಿಡ್ತಾ ಇದ್ದೀನಿ ನಾನು. ಅಂದರೆ ನಾನು ಯಾರು ಅನ್ನೋದೇ ನಿನ್ನ ಮೇನ್ ಮೋಟೋ ಏನು? ನಿನಗೆ ಬೇಕಾಗಿರೋದೇನು? ಸಂತೋಷ. ಇದು ಸಿಗುತ್ತೇನಂತ ಎಲ್ಲ ಹುಡುಕ್ತಾ ಇದೆಯಾ? ಬೈ ಪ್ರಾಡಕ್ಟಲ್ಲಿ ಸಿಗುತ್ತೇನಂತ. ಅಂದರೆ ಅದು ಸಂತೋಷ ಬೇಕು ಅನ್ನೋದು ನನಗೆ ಗೊತ್ತಾಯ್ತು ಇವಾಗ. ಆ್ಯಕ್ಚುಲಿ ಸಂತೋಷ ಬೇಕು ಅನ್ನೋದು ಗೊತ್ತಾದ ಮೇಲೆ ಸೊ ನಾನು ಯಾವ ಥರ ಇರ್ತೀನಿ ಆ್ಯಕ್ಚುಲಿ. ಸಂತೋಷಕ್ಕೆ ರಾ ಮೆಟೀರಿಯಲ್ ಯಾವುದು? ನಾವು ಮಾಡ್ತಕ್ಕಂಥ ಕಾರ್ಯಗಳು. ಸಂತೋಷಕ್ಕೆ ರಾ ಮೆಟೀರಿಯಲ್ ಇವರ ಗುಣ. ಓಕೆ, ಅದೇ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು. ಸಂತೋಷ ಎಲ್ಲೋ ಹೊರಗಡೆ ಹುಡುಕ್ತಾ ಇದ್ವಿ. ಅದರ ಮೂಲ ರಾ ಮೆಟೀರಿಯಲ್ ಯಾವುದು? ವಿಚ್ ಇಸ್ ಮೇನ್ ಸೋರ್ಸ್ ಆಫ್ ಹ್ಯಾಪಿನೆಸ್. ಸಾತ್ವಿಕ, ದಟ್ ಈಸ್ ಗುಣ, ರಾಜಸಿಕ, ಇವರ ಗುಣ. ನಿನ್ನ ಕ್ಯಾರೆಕ್ಟರೇ ನಿನ್ನ ಸಂತೋಷನ ಡಿಫೈನ್ ಮಾಡುತ್ತೆ. ನಿನ್ನ ಕ್ಯಾರೆಕ್ಟರ್ ಇಂಪಾರ್ಟೆಂಟ್. ನಾವು ಅದನ್ನು ಮರಿತಾ ಇದ್ದೀವಿ. ಏನು ಬೇಕು ಅಂತ ಅದಕ್ಕೆ ಹೇಳ್ತಾ ಇರೋದು. ಏನು ಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಹುಡುಕಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಯಾಕಾಗಿ ಅಲಿತಾ ಇದ್ದೇನೆ ಅಂತ ಗೊತ್ತಿಲ್ಲ. ಈ ಥರ ಓಡ್ತಾ ಇದ್ದೀವಿ ನಾವು. ಓಕೆ. ಸೊ ಸಂತೋಷ ಅನ್ನೋ ಒಂದು ನನಗೆ ಬೇಕು ವಸ್ತು ಅಂತಿದ್ದರೆ ಆ ವಸ್ತುವಿಗೆ ಮೂಲ ಯಾವುದು? ಕ್ಯಾರೆಕ್ಟರ್. ಅದಕ್ಕೆ ಗುಣಕರ್ಮ ವಿಭಾಗಶಃ. ಅಂದರೆ ಇಲ್ಲಿ ನಾನು ಅರ್ಥ ಮಾಡ್ಕೋಬೇಕಾಗಿರೋದು, ನನ್ನ ಒಂದು ಜೀವನದಲ್ಲಿ ನಾನು ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ನನ್ನ ಕ್ಯಾರೆಕ್ಟರ್ ಯಾವ ಥರ ಇರಬೇಕು ಅನ್ನೋದನ್ನು ಫಸ್ಟು ನಾನು ಡಿಫೈನ್ ಮಾಡ್ಕೋಬೇಕು ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ತುಂಬ ಇಂಪಾರ್ಟೆಂಟ್ ಅದು. ಇವಾಗ ಸದ್ಯಕ್ಕಿರೋ ಸಾಫ್ಟ್ವೇರ್ ಯಾವುದು ನಂದು? ಇವಾಗ ನಾನು ಯಾವ ಗುಣಗಳಲ್ಲಿ ಇದ್ದೀನಿ ನಾನೀಗ. ಯಾವ ಗುಣ ನನ್ನಲ್ಲಿ ಹೈ ಇದೆ, ಯಾವ ಗುಣ ಲೋ ಇದೆ, ಯಾವ ಗುಣ ಮಿಡ್ ಇದೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಸೊ ಇದು ಯಾರು ಹೇಳೋದು ಬೇಕಾಗಿಲ್ಲ. ಇನ್ನೊಬ್ಬರು ಯಾರು ಹೇಳಿದ್ರು ಕೂಡ ಮತ್ತೆ ಅವನು ನನ್ನ ನೋಡೋ ರೀತಿ ಬೇರೆ ಆಗಿಬಿಡುತ್ತೆ. ಇವಾಗ ಯಾರ ಹತ್ರ ಹೋಗಿ ಲೇ ನನ್ನ ಹತ್ರ ತಮಗುಣ ಜಾಸ್ತಿ ಇದೆ ಅವನಂತಾನೆ, ನನಗೆ ಗೊತ್ತಲೇ ನೀನು ಮೊದಲಿಂದ ತಮಗುಣ ನನ್ನ ಮಗ ನೀನು. ಸೊ ಯಾರ ಹತ್ರ ನಾವು ಡಿಸ್ಕಸ್ ಮಾಡಬೇಕಾಗಿಲ್ಲ. ನಮ್ಮನ್ನು ನಾವು ಅಳತೆ ಮಾಡ್ಕೊಳ್ಳೋದು ಅಷ್ಟೇ ಇಲ್ಲಿ. ಅಂದರೆ ಈ ಒಂದು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಗುಣಗಳನ್ನು, ಈ ಒಂದು ಗುಣಗಳು ನಮಗೆ ಬಂದಿರೋದಕ್ಕೆ ಒಂದು ಆಹಾರನೂ ಪರಿಣಾಮ ಬೀರ್ಬೋದಾ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ ಮುಂಚೆ. ಬಟ್ ಅದು ಅಷ್ಟು ಅಪ್ಲೈ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ನಲ್ಲ. ಮತ್ತು ಆಹಾರ ಇಸ್ ಎ ಮಾಸ್. ಹೌದು. ಓಕೆ. ಇದು ಸಾಫ್ಟ್ವೇರ್ ಅನ್ನೋದು ಇಟ್ಸ್ ಇನ್ಬಿಲ್ಟ್ ಬಂದಿರತಕ್ಕಂಥದ್ದು. ಡಿಫಾಲ್ಟ್ ಕೆಲವೊಂದು ಇರುತ್ತೆ ಆ್ಯಕ್ಚುಲಿ. ಸಾಫ್ಟ್ವೇರ್ ಇಸ್ ನಾಟ್ ಎ ಮಾಸ್. ಇಟ್ ಈಸ್ ಎನರ್ಜಿ. ಇಟ್ ಈಸ್ ಎನರ್ಜಿ. ಸೊ ನಾವು ಕನ್ಫ್ಯೂಸ್ ಆಗ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ಆಹಾರದಿಂದ ಗುಣಗಳನ್ನು ಅಳತೆ ಮಾಡೋಕ್ಕೆ ಹೋಗ್ತೀವಿ. ಈಗ ಆಹಾರ ತಿಂದ್ರೇ ನಮಗೆ ಎನರ್ಜಿ ಬರುತ್ತಲ್ಲ ಸರ್? ಹೌದು. ಈಗ ನೀನು ಫಾರಿನ್ನಲ್ಲಿ ಎಲ್ಲೂ ವೆಜಿಟೇರಿಯನ್ಸ್ ಇಲ್ಲ. ಹೌದು. ಓಕೆ. ಇವತ್ತು ನೀವು ವೆಸ್ಟರ್ನ್ ಕಂಟ್ರೀಸ್, ಯುರೋಪ್, ಅಮೇರಿಕಾ ಹೋಗಿ ಅಲ್ಲೇ ದೇಶ ಆಳ್ತಕ್ಕಂಥ ಏನು ಇದ್ದಾರೆ ಅವ್ರು ಕೆಟ್ಟವ್ರು ಇರ್ಬೋದು, ಅಲ್ಲಿ ಪ್ರಜೆಗಳು ಒಳ್ಳೆಯವರು, ಇಂಟೆಲೆಕ್ಚುಯಲ್ ಪೀಪಲ್ಸ್ ಇದ್ದಾರೆ. ಅಲ್ಲ, ಬರೀ ಇಂಟೆಲೆಕ್ಚುಯಲ್ ಪೀಪಲ್ಸ್ ಪಕ್ಕಕ್ಕಿಡಿ, ನಾರ್ಮಲ್ ಏನಿದ್ದಾರೆ ಪ್ರಜೆಗಳು ಅವರೆಲ್ಲ ಒಳ್ಳೆಯವರೇ. ಅವರಿಗೆಲ್ಲ ಎಥಿಕ್ಸ್ ಇದೆ, ಮೊರಾಲಿಟಿ ಇದೆ. ಅವ್ರು ತಪ್ಪು ಮಾಡೋಕ್ಕೆ ಹೋಗಲ್ಲ, ನಮ್ಮಂಗೆ ರೂಲ್ಸ್ನ ಎಲ್ಲ ಇದು ಮಾಡೋಕ್ಕೆ ಹೋಗಲ್ಲ, ಬ್ರೇಕ್ ಮಾಡಲ್ಲ. ಸೊ ಮತ್ತು ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಜಾಸ್ತಿ ವೆಜಿಟೇರಿಯನ್ಸ್ ತಿಂತೀವಿ ನಾವು. ವೆಜಿಟೇರಿಯನ್ಸ್ ಜಾಸ್ತಿ ಇಲ್ಲಿ ಇಂಡಿಯಾದಲ್ಲಿ ಎಸ್ಪೆಷಲಿ ಜಾಸ್ತಿ. ಮತ್ತು ಇಲ್ಲೆಲ್ಲ ಏನೇನು ಆಗಬಾರ್ದ ಕೆಲಸಗಳೆಲ್ಲ ಇಲ್ಲೇ ನಡೀತವೆ. ಹೌದು. ಆದ ಕಾರಣ ಆಹಾರದಿಂದ ಗುಣಗಳನ್ನು ನಾವು ಅಳತೆ ಮಾಡಬಾರ್ದು. ಆಹಾರಕ್ಕೂ ಗುಣಕ್ಕೂ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಅದು ಮೈನ್ಯೂಟ್.
ಗುಣ ಅನ್ನೋದು ಇನ್ಬಿಲ್ಟ್ ಅದು. ನೀನು ಇನ್ಬಿಲ್ಟ್ನ ನೀನು ಡೆವಲಪ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ನಿನ್ನ ಹತ್ರ ಇದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಏನು ಹೇಳ್ತಾನಂದರೆ, ನೋಡಪ್ಪ, ಹುಟ್ಟು ಆ ಒಂದು ಗುಣಗಳಿಂದ ಅವನು ಮಾಡ್ತಕ್ಕಂಥ ಕರ್ಮಗಳಿಂದ ಅವನಿಗೆ ವರ್ಣಗಳನ್ನು ಆರೋಪ ಮಾಡ್ತಾ ಇದ್ವಿ. ಜಾತಿ ಪದ್ಧತಿಗಳನ್ನು. ಜಾತಿ ಅಲ್ಲ ಅದು ವರ್ಣಗಳಂತ ಹೇಳಿದ್ರೆ ಆ ಒಂದು ಇಟ್ಸ್ ಎ ಕಲರ್. ಅದಕ್ಕೋಸ್ಕರ ನೀವು ಮಾತಾಡ್ಬೇಕಾದ್ರೆ ಹೇಳ್ತಾರೆ, ನಾನು ಏನು ಅಂದ್ಕೊಂಡಿದ್ದೆ, ಅವನು ಬಣ್ಣ ಬೈಲಿ ಬಿತ್ತು ಅಂತಾರೆ. ಹೌದಾ? ಬಣ್ಣ ಅಂದ್ರೆ ಏನು? ವರ್ಣ, ಕಲರ್ಸ್. ಅವನು ಕಲರ್ಸ್ನ ನಾವು ನೋಡಿ ಮಾತಾಡ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ತೀವಿ, ನಮಗೆ ಗೊತ್ತು, ನಮ್ಮ ಹತ್ರ ಅದಿದೆ, ನಮ್ಮ ಹತ್ರ. ಅವನ ಬಣ್ಣ ಬಯಲಾಯಿತು ಅಂತ ಹೇಳ್ತೀವಿ ನಾವು. ಹೌದು. ಯಾಕೆ ಅವನು ಜಾತಿ ಬಯಲಾಯಿತು ಅಂತ ಮಾತಾಡ್ಬೋದಲ್ಲ ನಾವು. ಅಂದರೆ ನಾವು ವರ್ಣಗಳಂದ ತಕ್ಷಣ ಜಾತಿ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಜಾತಿ ಇಲ್ಲ, ವರ್ಣ ಪದ್ಧತಿ ಇದೆ, ವರ್ಣಗಳಿವೆ, ಅಂದರೆ ಬಣ್ಣಗಳಿವೆ. ಈ 7 ಕಲರ್ಸ್ ಅಂತ ಏನು ಕರಿತೀವಿ ಅದರಲ್ಲಿ ಅದು ಇನ್ನೂ ದೊಡ್ಡ ಸಬ್ಜೆಕ್ಟ್. ಅದು ಈ ಕಲರ್ ಕಾಂಬಿನೇಷನ್ಸ್ನ ಮಾಡಿಕೊಂಡಾಗ ಅದು ವರ್ಣಗಳು ಬಯಲಿ ಬೀಳ್ತವೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ನಿನ್ನ ಗುಣಕರ್ಮಕ್ಕೆ ಅನುಗುಣವಾಗಿ ನಿನಗೊಂದು ಬಣ್ಣ ಇದೆ, ವರ್ಣ ಬಣ್ಣ ಇದೆ. ಸೊ ಆ ಬಣ್ಣಕ್ಕೆ ಅನುಗುಣವಾಗಿ ನೀನು ಮಾಡ್ತಕ್ಕಂಥ ಕೆಲಸಗಳಿವೆ. ಸೊ ನಾವು ಇದನ್ನು ನಾನು ಯಾರೋ ಅನ್ನೋ ಒಂದು ಇದರಲ್ಲಿ ನಾವು ಆಗಲೇ ಮಾತಾಡಿದ್ದೀವಿ ಇದನ್ನು. ಸೊ ಈ ಪ್ರಪಂಚದಲ್ಲಿರೋದೇ 4 ಥರವಾಗಿರ್ತಕ್ಕಂಥ ಕೆಲಸಗಳು. ಅದು ಬಿಟ್ಟರೆ ಇನ್ನೊಂದು ಕೆಲಸ ಇಲ್ಲ. ಆ 4 ಥರವಾದ ಕೆಲಸಗಳಲ್ಲಿ ನಾವು ಫಿಟ್ ಆಗಬೇಕು ಎಲ್ಲೋ ಒಂದು ಕಡೆ. ಓಕೆ. ಸೊ ಆ 4 ಥರವಾದ ಕೆಲಸಗಳನ್ನೇ ವರ್ಣ ಅಂತ ವರ್ಣ ಪದ್ಧತಿ ಅಂತ ಕರೆದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಕರೆದ್ರು. ಸೊ ಇದು ಪರ್ಫೆಕ್ಟ್. ಇದು ನಾವು ಇದನ್ನು ಎಲ್ಲೂ ಚೇಂಜ್ ಮಾಡೋಕ್ಕೆ ಬರಲ್ಲ. ಇದು ಪ್ರಾಕೃತಿಕ ಧರ್ಮಗಳಿವು, ಇದು ಪ್ರಕೃತಿ. ಇದು ಅದೇ ರೀತಿ ನನ್ನ ಹುಟ್ಟಿನಿಂದ ಬಂದಿರತಕ್ಕಂಥ ಗುಣ ಪ್ರಕೃತಿ ಅದು. ಸೊ ನಾ ಅದಕ್ಕೆ ಚಿಂತೆ ಮಾಡಬೇಕಾಗಿಲ್ಲ. ಏನಪ್ಪ ನಾನು ತಾಮಸದಲ್ಲಿ ಬಿಟ್ಬಿಟ್ಟೆ, ನನ್ನ ಮಗ ಸತ್ವಗುಣದಲ್ಲಿ ಬಿಟ್ಬಿಟ್ಟನಪ್ಪ, ಅದಕ್ಕೆ ಹಂಗಾಗಿದೆ, ಆ ಥರ ಏನು ಚಿಂತೆ ಮಾಡಬೇಕಾಗಿಲ್ಲ. ಫಸ್ಟ್ ಐಡೆಂಟಿಫೈ ಮಾಡಬೇಕು ಯಾವುದನ್ನು ನಾನು ಹುಟ್ಟಿದ್ದೀನಿ. ಆಯ್ತಪ್ಪ, ನಾನು ಹುಟ್ಟಿದ್ದೀನಿ. ಸೊ ಇದು ಹುಟ್ಟೋದಕ್ಕೆ ಕಾರಣ ಯಾರು? ನಾನೇ. ಲಾಸ್ಟ್ ಇನ್ಕಾರ್ನೇಷನಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸಗಳು, ಕರ್ಮಗಳಿಂದ ನಾನು ಈ ಗುಣ ಬಂದಿದೆ. ಯಾಕಂದರೆ ನಾನು ಅತಿಯಾಗಿ ಆ ಗುಣಗಳಿಗೆ ಒಂದು ಅಟ್ರಾಕ್ಟ್ ಆಗಿ ಮಾಡಿರ್ತಕ್ಕಂಥ ಕರ್ಮಗಳಿಂದ, ಅಂದರೆ ಕೆಲಸಗಳು, ಆ್ಯಕ್ಷನ್ಸಿಂದ ನನಗೆ ಆ ಗುಣ ಬಂದಿದೆ ನನಗೆ. ಸೊ ಯಾರು ಚೇಂಜ್ ಮಾಡ್ಬೇಕು ಅದನ್ನು? ನಾನೇ ಚೇಂಜ್. ಅಂದರೆ ಇಲ್ಲಿ ನಾನು ಆ ಗುಣಗಳನ್ನು ನಾನೇ ಐಡೆಂಟಿಫೈ ಮಾಡ್ಬೋದು, ಮತ್ತೆ ನಾನೇ ಚೇಂಜ್ ಮಾಡ್ಕೋಬಹುದು. ಇದು ಇಬ್ರಪ್ಪ, ಇದು ಏನು ಕಣ್ಮುಚ್ಕೊಂಡು ಕೂತ್ಕೊಂಡು ಎಲ್ಲೆಲ್ಲೋ ಲೋಕ ಸಂಚಾರ ಮಾಡೋದಂಥ ಪ್ರಾಸೆಸ್ ಏನಲ್ಲ ಇದು. ಇದು ಎಲ್ಲವೂ ನಮಗೆ ಕಾಣುತ್ತೆ, ನಾವು ಅನುಭವಿಸ್ತಾ ಇದ್ದೀವಿ ಡೈಲಿ ಲೈಫಲ್ಲಿ. ನಾನು ಎಂಥವನು ಅಂತ ನನಗೆ ಮಾತ್ರ ಗೊತ್ತು, ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರ್ಬೋದು, ನನಗೆ ಗೊತ್ತು. ಹೌದಾ? ನನಗೆ ಗೊತ್ತಲ್ಲ, ಗೊತ್ತು ನನಗೆ ನಾನು ಎಂಥವನು ಅಂತ. ಸೊ ನಾನು ಹೀಗಿರೋದ್ರಿಂದ ನನ್ನ ಜೀವನ ಹೀಗಿದೆ ಅಂತ ಕೂಡ ಗೊತ್ತು. ಇವತ್ತೇನು ನನ್ನ ಜೀವನ ನಡೀತಾ ಇದೆ ಅದೆಲ್ಲದಕ್ಕೂ ಕಾರಣ ನನ್ನ ಕ್ಯಾರೆಕ್ಟರ್ ಅಂತಲೂ ಗೊತ್ತು. ನನ್ನ ಕ್ಯಾರೆಕ್ಟರ್ದಲ್ಲಿ ಇವಾಗ ನಡೀತಾ ಇದೆ. ಮತ್ತು ನಾನು ಚೇಂಜ್ ಮಾಡ್ಕೋಬೇಕಾಗಿರೋದಲ್ಲಿ ಅದು ಎಲ್ಲಿ? ಕ್ಯಾರೆಕ್ಟರ್. ಗುಣಗಳನ್ನು ನನ್ನ ಕೈಯಲ್ಲಿದ್ದಾವೆ, ಅದು ಚೇಂಜ್ ಮಾಡ್ಕೊಳ್ತಕ್ಕಂಥ ತಾಕತ್ತು ನನ್ನಲ್ಲಿದೆ, ಕೆಪಾಸಿಟಿ ನನ್ನಲ್ಲಿದೆ, ನಾನು ಮಾಡ್ಕೋಬೋದು ಅದನ್ನು. ಇವತ್ತು ಆ ಒಂದು ತಾಕತ್ತು ನನ್ನಲ್ಲಿ ಇದೆ ಅನ್ನೋದೇ ಜನರಿಗೆ ಅರ್ಥ ಆಗದೆ ಇರತಕ್ಕಂಥ ಒಂದು ಇಲ್ಲ ಹರೀಶ್, ನಾನು ಹಂಗೆ ಅಂದ್ಕೊಳ್ತಾ ಇಲ್ಲ, ಜನಗಳಿಗೆ ಎಲ್ಲ ಗೊತ್ತು. ಬಟ್ ಆದ್ರೂ ಏನಕ್ಕೆ ಅವರು ಇಲ್ಲ, ನನ್ನ ಪರಿಸ್ಥಿತಿ, ಅವರು ಅಲ್ಲಿ ಕಂಫರ್ಟಬಲ್ ಆಗಿದ್ದಾರೆ. ನಾನು ಹೇಳ್ತಿರೋದೇನು ಗೊತ್ತಾ, ಈ ಕಂಫರ್ಟಬಿಲಿಟಿ ಅಂತ ಅದೆಯಲ್ಲ, ಅದು ನಮ್ಮನ್ನು ತುಂಬ ಹಾಳು ಮಾಡ್ತಾ ಇದೆ. ಜನಗಳಿಗೆ ಗೊತ್ತು ನಾನು ಎಂಥವನು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನ್ನ ಸಪ್ರೇಟಾಗಿ ಕೂಡಿಸಿ ಬೇಕಾದ್ರೆ ಕೇಳಿದ್ರೆ, ಸಬ್ಕಾನ್ಷಿಯಸ್ ಲೆವೆಲಲ್ಲಿ ತೊಗೊಂಡೋಗಿ ಕೇಳಿದ್ರೆ ಅವನ್ನೆಲ್ಲ ಹೇಳ್ಬಿಡ್ತಾನೆ ನಾನು ಎಂಥವನು, ಅವನಿಗೆಲ್ಲ ಗೊತ್ತು ಅವನಿಗೆ. ಸೊ ಅಂದರೆ ಅದನ್ನು ಚೇಂಜ್ ಮಾಡಿಕೊಳ್ಳೋದಕ್ಕೆ ಅವ್ನಿಗೆ ಇಷ್ಟ ಇಲ್ಲ. ಬಿಕಾಸ್ ಈಸ್ ಇನ್ ದ ಕಂಫರ್ಟಬಲ್ ಝೋನ್. ಆ ಕಂಫರ್ಟಬಲ್ ಝೋನಲ್ಲಿ ಇದ್ದಾನೆ ಅವನ ಗುಣಗಳು ಅವನಿಗೆ ಕಂಫರ್ಟಬಲ್ ಕೊಡ್ತಾ ಇದೆ. ಅಂದರೆ ಅದು ಪ್ರೋಗ್ರಾಮಿಂಗ್ ಮಾಡಿ 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 ಆ ಥರ ಅವನಿಗೆ ಕಂಫರ್ಟ್ನೆಸ್ಸಿಗೆ ಹೋಗಿದ್ದಾನ, ಅಥವಾ ಅದು ಯಾವ ಥರ ಆಗಿರ್ಬೋದು? ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನು, ಪ್ರೋಗ್ರಾಮಿಂಗ್ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾವು ಸುಮ್ಮನೆ ಹೇಳ್ಬೋದು, ನಾನು ಇಷ್ಟೊತ್ತಿನ ತನಕ ಧ್ಯಾನ ಮಾಡ್ತೀನಿ, ಈ ಪುಸ್ತಕ ಓದ್ತೀನಿ, ನಾನು ಟೀಚ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಏನೇ ಮಾಡಿದರೂ ಆ ಕ್ಯಾರೆಕ್ಟರ್ನದನ್ನು ಐಡೆಂಟಿಫೈ ಮಾಡಿ ನಾನು ಎಲ್ಲಿದ್ದೀನಿ, ನಾನು ಏನನ್ನು ಚೇಂಜ್ ಮಾಡ್ಕೋಬೇಕು ಅನ್ನೋ ಒಂದು ಇದನ್ನು ಐಡೆಂಟಿಫೈ ಮಾಡದೇ ಇದ್ದರೆ ಅವನು ಅಲ್ಲೇ ಇರ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ, ಅಲ್ಲೇ ಹುಡ್ತಾ ಇರ್ತಾನೆ, ಅಲ್ಲೇ ಸಾಯ್ತಾ ಇರ್ತಾನೆ. ಅವನು ಹೇಳೋಕ್ಕೆಲ್ಲ ಸಖತ್ತಾಗಿ ಹೇಳ್ತಾನೆ, ಹೇಳೋದೇನು
ಬಟ್ ಏನು ಚೇಂಜ್ ಮಾಡ್ಕೊಳಕ್ಕೆ ಹೋಗಲ್ಲ. ಅಂದರೆ ಅವನು ಅದಕ್ಕೆ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಸತ್ವಗುಣ 25% ಇದ್ದು ರಜೋ ಮತ್ತು ತಮೋ ಗುಣಗಳು ಜಾಸ್ತಿ ಇತ್ತು ಅಂತ ಅಂದ್ಕೊಳ್ಳಿ, ಅವರೆಲ್ಲರಿಗೂ ಈ ಥರ ಅವ್ರನ್ನವ್ರು ಮೋಸ ಮಾಡ್ಕೊಳ್ತಾರೆ. ಬೇರೆ ಯಾರು ಅವ್ರನ್ನ ಮೋಸ ಮಾಡೋದು ಅವರೇ ಮೋಸ ಮಾಡ್ತಾರೆ. ಅವ್ರನ್ನವ್ರು ಮೋಸ ಮಾಡ್ತಾರೆ. ನಾನು ಒಳ್ಳೆಯವನು, ನಾನು ಎಂಥವನು ಅಂದ್ಕೊಂಡಿದ್ದೀರ. ಯಾರಾದರೂ ಬೈದ್ರು ಅಂದ್ಕೊಳ್ಳಿ, ಏನ್ರಿ ನನ್ನ ಬೈದ್ಬಿಟ್ರು, ಈಗ ಇವ್ರು ನನ್ನ ಬೈದ್ಬಿಟ್ರು, ನಾನು ಅಂಥವನಲ್ಲ ನಾನು ಅಂದರೆ ಅವ್ರನ್ನವರೇ ಮೋಸ ಮಾಡ್ತಾ ಇರ್ತಾರೆ. ನಾನು ಎಂಥವ್ರು ಗೊತ್ತಾ, ನಾನು ಎಷ್ಟು ದಾನ ಮಾಡ್ತೀನಿ ಗೊತ್ತಾ, ನಾನು ಎಷ್ಟು ಧರ್ಮ ಮಾಡ್ತೀನಿ ಗೊತ್ತಾ, ನಾನೆಷ್ಟು ಮಾತುಗಳು ಒಳ್ಳೆ ಹೇಳ್ತೀನಿ ಗೊತ್ತಾ, ನಾನೆಷ್ಟು ಗುಡಿ ಗುಂಡಾರಗಳನ್ನು ಉದ್ಧಾರ ಮಾಡ್ತೀನಿ ಗೊತ್ತಾ, ನಾನೆಷ್ಟು ಧರ್ಮ ಒಂದು ಕೆಲಸ ಮಾಡ್ತೀನಿ ಗೊತ್ತಾ, ಈ ಥರ. ಬಿಕಾಸ್ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಆ ಒಂದು ಸತ್ವಗುಣ ಪ್ರಧಾನವಾಗಿರ್ತದೆ, ಸ್ವಲ್ಪ ಮಟ್ಟಿಗೆ. ಮಿಕ್ಕಿದ್ದೆಲ್ಲ ಪಾರ್ಟ್ ಇದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಕಾಂಬಿನೇಷನ್ ಎಲ್ಲ ಒಬ್ಬರು ಮನುಷ್ಯರಲ್ಲೂ ಇರೋದ್ರಿಂದ ನಾವು ವಿಪರೀತ ವ್ಯತ್ಯಾಸವನ್ನು ನಾವು ಕಾಣ್ತಾ ಇರ್ತೀವಿ ಅಂತ ಆ್ಯಕ್ಚುಲಿ. ಹೌದು, ಅಲ್ಲಿ ಬೇಸ್ ಏನಂತ ಹೇಳಿದ್ರೆ ಅವ್ರು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಗೊತ್ತಾಗ್ಬಿಡುತ್ತೆ ಅವ್ರದ್ದು ಯಾವ ಒಂದು ಕ್ಯಾರೆಕ್ಟರಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಪುರಂದರದಾಸರು, ಅದೇ ನೀವು ಯಾವುದೇ ಶರಣರು ಸಂತರು ದಾಸರು ಈ ಒಂದು ಕಾಂಬಿನೇಷನ್ ಆಫ್ ಕಲರ್ಸ್ನ ಇಟ್ಕೊಂಡು ಬೇಕಾದಷ್ಟು ಹಾಡುಗಳನ್ನ ಬರೆದಿದ್ದಾರೆ. ಆ ಹಾಡು ಕೇಳ್ತಾ ಇದ್ದರೆ ನಮ್ಗೆ ಗೊತ್ತಾಗುತ್ತೆ ನಾನು ಯಾವ ಕಾಂಬಿನೇಷನಲ್ಲಿದ್ದೀನಿ ಅಂತ. ಸೊ ಈ ಕಾಂಬಿನೇಷನ್ನ ಚೇಂಜ್ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ? ಆಗಲ್ಲ ಅಂದರೆ ಕಂಫರ್ಟಬಲ್ ಝೋನ್ನಾಗಿದ್ದೀನಿ ನಾನು. ಅಂದರೆ ಲೈಫ್ನ ನಾವು ಇಷ್ಟು ಕಾಂಪ್ಲೆಕ್ಸ್ ಆಗಿದೆ, ನನಗೆ ತುಂಬ ಏನಂತ ಗೊತ್ತಾಗ್ತಾ ಇಲ್ಲ, ಪರ್ಪಸ್ ಅಂದರೆ ಏನು ಅಂತ ಗೊತ್ತಾಗ್ತಿಲ್ಲ, ಲೈಫಲ್ಲಿ ಮುಂದೆ ಹೇಗೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ನನ್ನ ಸ್ಥಿತಿ ಹೀಗೆ ಇದೆ ಅನ್ನೋ ಅಂಥ ಮೆಂಟಾಲಿಟಿ ಇರೋರೆಲ್ಲ ಈ ಒಂದು ಕಂಫರ್ಟಬಲ್ ಝೋನಲ್ಲಿ ಇದ್ದಾರೆ ಅಂತ ಹೇಳಿ ಅನ್ಬೋದು ಆ್ಯಕ್ಚುಲಿ. ಪರ್ಪಸ್ ಅಂದ್ರೆ ರಜೋಗುಣ. ಅಲ್ಲಿ ಯಾರು ಹೇಳ್ತಿರ್ತಾರೆ ನೋಡಿ, ಸಕ್ಸಸ್ ಲೈಫ್ ಪರ್ಪಸ್ ಕಂಡ್ಕೊಂಡ್ಬಿಟ್ಟೆ ನಾನು. ಕಂಡ್ಕೊಂಡ ತಕ್ಷಣ ಆ ಪರ್ಪಸ್ಗೆ ನಾನು ಮಾಡಿ ಈ ಥರ ಎಲ್ಲ ಒಂದು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಂದು ಧ್ಯಾನವನ್ನು ನಾನು ಒಂದು ಸ್ಪ್ರೆಡ್ ಮಾಡಬೇಕು, ಇದೆಲ್ಲ ನನ್ನ ಪರ್ಪಸ್ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಈ ಪರ್ಪಸ್ ಅನ್ನೋದೇ ರಜೋಗುಣ. ಬಿಕಾಸ್ ನೇಚರ್ ಹ್ಯಾಸ್ ನೋ ಪರ್ಪಸ್. ಅಂದರೆ ನೇಚರ್ ಸಾತ್ವಿಕದಲ್ಲಿದೆ ಅಂತ ಅನ್ಬೋದು. ಯಾವುದು ನೇಚರ್ನಲ್ಲಿ ಈ 3 ಗುಣಗಳಿವೆ. ಹಾಂ, ಓಕೆ. ಸೊ ಈ ಗುಣಗಳನ್ನು ಕೊಟ್ಟಿರೋದು ಯಾವ್ದು? ನಮಗೆ ನೇಚರೇ. ಹೌದು. ಈ ದೇಹ ನೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮನಸ್ಸು ನೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಒಂದು ದೇಹ ಮತ್ತು ಮನಸ್ಸಿನಲ್ಲಿ ಈ ಗುಣಗಳು ಬಂದಿದ್ದಾವೆ ಅಂತ ಅರ್ಥ. ನೇಚರಿಂದ ಬಂದಿದೆ. ನೇಚರಲ್ಲಿ 3 ಗುಣ ಇದೆ. ಆ 3 ಗುಣಗಳಿಲ್ಲ ಅಂದರೆ ನೇಚರಾಗಿ ಫಾರ್ಮ್ ಆಗಲ್ಲ ಅದು. ಆಯಿತಾ? ಇವಾಗ ನಮಗೆ ಪ್ರಕೃತಿ ಪುರುಷ ಅಂತ ನಾವು ಮಾತಾಡ್ತೀವಿ, ಅಂದರೆ ಎನರ್ಜಿ ಆ್ಯಂಡ್ ಮಾಸ್ ಅಂತ ಮಾತಾಡ್ತೀವಿ ನಾವು. ಮಾಸ್ ಅಂದರೆ ಪ್ರಕೃತಿ, ಎನರ್ಜಿ ಅಂದರೆ ಪುರುಷ. ಸೊ ನೀವು ಫಿಸಿಕ್ಸಲ್ಲೂ ಕೂಡ ನಾವು ಎನರ್ಜಿ ಆ್ಯಂಡ್ ಮಾಸ್ ಇದ್ದೇ ಇದೆ. ಅದು E=mc² ಮಾತಾಡ್ತೀವಿ ನಾವು. ಸೊ ಇಲ್ಲಿ ಮಾಸ್ ಅಂತಂದ್ರೇ ಈ ಗುಣಗಳನ್ನು ಕಾಂಬಿನೇಷನ್ ಇಟ್ಕೊಂಡೇ ಮಾಸ್ ಆಗಿರುತ್ತೆ. ಇಲ್ಲಾಂದ್ರೆ ಮಾಸ್ ಆಗಲ್ಲ. ಅದು ಗುಣ ಪ್ರಧಾನವಾಗಿಲ್ಲ, ಗುಣಗಳಿಲ್ಲ ಅಂದರೆ ಮಾಸ್ ಆಗಲ್ಲ. ಈಗ ಬಂಗಾರ ಆಭರಣವಾಗಬೇಕು ಅಂತಂದರೆ ಅದಕ್ಕೆ ಬಂಗಾರದಲ್ಲಿ ಮಿಕ್ಸ್ ಮಾಡಲೇಬೇಕು. ಆ ಮಿಕ್ಸಿಂಗೇ ಅನ್ನೋದೇ ಗುಣಗಳು. ಈಗ 24 ಕ್ಯಾರೆಟ್ನ ಹಾಕೊಳ್ಳೋಕೆ ಬರಲ್ಲ, ಬರುತ್ತಾ? ಆಭರಣಗಳಾಗಿ ಹಾಕೊಳ್ಳೋಕೆ ಬರಲ್ಲ, ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ 22 ಆಗುತ್ತೆ, 20 ಆಗುತ್ತೆ, 18 ಆಗುತ್ತೆ, 16 ಆಗುತ್ತೆ. ಎಷ್ಟೆಷ್ಟು ಮಿಕ್ಸ್ ಮಾಡಿದಷ್ಟು ಅಷ್ಟು ಬಂಗಾರ ಕಡಿಮೆ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ. ಸೊ ಆಗ ಆಭರಣ ಆಗುತ್ತೆ. ಆಭರಣ ಕಣ್ಣಿಗೆ ಕಾಣುತ್ತೆ. ನೀವು ಬಂಗಾರ ಕಾಣ್ತಾ ಇರುತ್ತೆ, ಬಟ್ ಉಪಯೋಗ ಇಲ್ಲ ಅದರಿಂದ. ಆ ಒಂದು ಫುಲ್ಲೆಸ್ಟ್ ಕ್ವಾಲಿಟಿ ಅದರಿಂದ ಏನು ಮಾಡ್ತೀವಿ? ಉಪಯೋಗ ಇಲ್ಲ. ಬಂಗಾರ ಆಗಿದೆ, ಬಟ್ ಏನು ಉಪಯೋಗ ಕಾಣುತ್ತೆ? ಪ್ರಪಂಚಕ್ಕೆ ತೋರಿಸ್ಕೋಬೇಕು ಅಂತಂದ್ರೆ ಆಭರಣ ಆಗಬೇಕು. ಆಭರಣ ಆಗಬೇಕಂದ್ರೆ ಅಲ್ಲಿ ಮಿಕ್ಸ್ ಆಗಬೇಕು. ಆ ಮಿಕ್ಸ್ ಅನ್ನೋದೇ ಗುಣಗಳು. ಸತ್ವ ರಜೋ ತಮೋ ಅನ್ನೋದು ಮಿಕ್ಸ್. ಅವಿಲ್ದಂಗೆ ಇವತ್ತು ನಾನು ಪ್ರಪಂಚಕ್ಕೆ ಕಾಣಲ್ಲ. ನಾನು ಒಂದು ವೇಳೆ ಈ 3 ಗುಣಗಳು ಹೊರಟೋಗ್ಬಿಟ್ರೆ ನಾನು ಕಾಣಲ್ಲ, ನಾನು ಡಿಸಪೇರ್ ಆಗೋಗ್ಬಿಡ್ತೀನಿ ನಾನು. ಅದಕ್ಕೆ ಈ 3 ಗುಣಗಳಿಗೆ ಅತೀತವಾಗಿರ್ತಕ್ಕಂಥ ಇನ್ನೊಂದು ಗುಣ ಇದೆ, ನಿರ್ಗುಣ ಅಂತ ಕರಿತೀವಿ. ನಿರ್ಗುಣ ಅಂದರೆ ದೇರ್ ಈಸ್ ನೋ ಕ್ಯಾರೆಕ್ಟರ್ಲೆಸ್ ಅಂತೀವಿ ನೋಡಿ. ಅವನು ಯಾವನು ಕ್ಯಾರೆಕ್ಟರ್ಲೆಸ್ ಪರ್ಸನ್ ಅಂತೀವಲ್ಲ, ಅವ್ನು ದೇವರು ಅಂತ ಲೆಕ್ಕ ಅವನು. ಓಕೆ. ಅವನು ವೇಸ್ಟ್ ನನ್ನ ಮಗ, ಕ್ಯಾರೆಕ್ಟರ್ಲೆಸ್ ಪರ್ಸನ್ ಅಂತ ಅದು ಬೈಗಳದಲ್ಲ, ಅದು ದೇವರಿಗೆ ಅದನ್ನ. ಆದರೆ ಇವಾಗ ಕ್ಯಾರೆಕ್ಟರ್ಲೆಸ್ ಅಂತ ಅಂದಾಗ ಅವರು ಚೀಫ್ ಬಿಹೇವಿಯರ್ ಕೂಡ ಮಾಡ್ತಿರ್ತಾರೆ, ಅಂಥವ್ರಿಗೂ ಕೂಡ ಕ್ಯಾರೆಕ್ಟರ್ಲೆಸ್ ಅಂತ ಹೇಳಿ ಕರೀತಾರೆ. ಅಂತ ನಾವು ಈ ಸಮಾಜ ಹಂಗೆ ಕ್ರಿಯೇಟ್ ಮಾಡಿದೆ. ಕ್ಯಾರೆಕ್ಟರ್ಲೆಸ್ ಪರ್ಸನ್ ಅಂದರೆ ದೇವರು ಅಂತ. ಭಗವಂತನಿಗೆ ಕ್ಯಾರೆಕ್ಟರ್ಸ್ ಇಲ್ಲ, ಮನುಷ್ಯನಾದವನಿಗೆ ಕ್ಯಾರೆಕ್ಟರ್ಸ್ ಇದ್ದಾವೆ. ನಾವು ಅದನ್ನು ಚೀಪ್ ಬಿಹೇವಿಯರ್ನ ಕ್ಯಾರೆಕ್ಟರ್ಲೆಸ್ ಅಂತ ಕರಿತೀವಿ. ತಪ್ಪದು ಆ್ಯಕ್ಚುಲಿ. ಸೊ ಆ ರೀತಿಯಾಗಿ
ನಾನು ಇವತ್ತು ಪ್ರಪಂಚಕ್ಕೆ ನಾನು ತೋರಿಸ್ತಾ ಇದ್ದೀನಿ, ನಾನು ಕಾಣ್ತಾ ಇದ್ದೀನಿ ಪ್ರಪಂಚಕ್ಕೆ ಅಂತಂದರೆ ನನ್ನಲ್ಲಿ ಗುಣಗಳಿವೆ. ವಿತೌಟ್ ಗುಣ ನಾನು ಅಪಿಯರ್ ಆಗಲ್ಲ. ಇದು ತಯಾರಾಗಲ್ಲ, ಇದು ಆಭರಣ, ಈ ಆಭರಣ ತಯಾರಾಗಲ್ಲ. ಇದು ಅಂದರೆ ಇವತ್ತು ಒಂದು ಎನರ್ಜಿಯಾಗಿ ಉಳ್ಕೊಂಡು ಹೋಗ್ಬಿಡುತ್ತೆ. ಎನರ್ಜಿಯ ಮಾಸ್ ಆಗಬೇಕಾಗಿದ್ದರೆ ಆಗಬೇಕಾಗಿದ್ದರೆ ಅದಕ್ಕೆ ಸಮ್ ಕ್ಯಾರೆಕ್ಟರ್ಸ್ ಇರಬೇಕು. ಸೃಷ್ಟಿ ಸ್ಥಿತಿ ಲಯ ಅನ್ನೋ ಈ ಕ್ಯಾರೆಕ್ಟರ್ಸು 3 ಗುಣಗಳಾಗಿ ಅದು ಹಂಗೆ ತ್ರಿಗುಣ ಆಗಿ ಹಂಗೆ ಬರುತ್ತೆ. ಸೊ ಇದು ವ್ಯಾಸ್ ಸಬ್ಜೆಕ್ಟ್ ಅಂದ್ಕೊಳ್ಳಿ, ಇದನ್ನು ನಾವು ಸುಲಭವಾಗಿ ಮಾತಾಡೋಕ್ಕೆ ಬರಲ್ಲ. ಸೊ ಒಂದು ಎನರ್ಜಿ ಕನ್ವರ್ಟ್ ಆಗಿ ಮಾಸ್ ಆಗಿದೆ ಅದಕ್ಕೆ ಹೇಳ್ತೀವಿ ಬಿಗ್ ಬ್ಯಾಂಗ್ ಥಿಯರಿ ಆಗಬೇಕಾದ್ರೆ ಈ ಕ್ಯಾರೆಕ್ಟರ್ಸ್ ಎಲ್ಲ ಸೇರಿದಾಗ, ಇವ್ರೇನಂತಾರೆ ಹೀಲಿಯಮ್ಮು, ಹೈಡ್ರೋಜನ್ನು, ಅದು ಇದಂತಾರೆ, ಇವೆಲ್ಲ ಸೇರಿ ಆ ಒಂದು ಬಿಗ್ ಬ್ಯಾಂಗ್ ಬ್ಲಾಸ್ಟ್ ಆಗಿ ಇವತ್ತೇನು ಕಾಣ್ತಾ ಇದ್ದೀವಿ ಅದನ್ನು ನೋಡ್ತಾ ಇದ್ದೀವಿ ಅಂತಂದರೆ, ಇದಕ್ಕಿಂತ ಮೊದಲು ಏನಿತ್ತು ಅಂದರೆ ಏನಿಲ್ಲ, ನಿರ್ಗುಣ, ಬರೀ ಶಕ್ತಿ, ನಿರ್ಗುಣ, ಅದು ಕೂಡ ಕಾಣ್ತಾ ಇರಲಿಲ್ಲ. ಇವೆಲ್ಲ ಆಗಿ 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 ಪ್ರಪಂಚ ಕಾಣ್ತಾ ಇದೆ. ಇದು ಒಂದಲ್ಲ ಒಂದಿನ ಹೋಗುತ್ತೆ ಅಂತಂದ್ರೆ ಏನಾಗುತ್ತೆ, ಈ ಗುಣಗಳು ಹೋಗ್ಬಿಡ್ತವೆ, ಮತ್ತೆ ಕ್ಯಾರೆಕ್ಟರ್ಲೆಸ್ ಆಗಿಬಿಡುತ್ತೆ. ಯಾವಾಗ ಆ್ಯಪಿಲ್ಲು ಕಂಪ್ಲೀಟ್ ಡಿಸಪಿಯರ್ ಆಗೋಗ್ಬಿಡ್ತು, ಸೊ ಮತ್ತೆ ಅದಕ್ಕೆ ರೀಆರ್ಗನೈಸ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಸ್ಟ್ರಕ್ಚರ್ ಕ್ರಿಯೇಟ್ ಆಗಿ ಆ್ಯಪಲ್ ಆಯಿತು. ಸೊ ಇಟ್ ಇಸ್ ಕಂಟಿನ್ಯೂಸ್ ಪ್ರಾಸೆಸ್ ಇದು. ಅದಕ್ಕೆ ನಾನು ಈ ಜನ್ಮದಲ್ಲೇ ಮುಗಿದೋಗ್ಬಿಡ್ತಪ್ಪ, ನಾನೆಲ್ಲ ಈ ಜನ್ಮದಲ್ಲಿ ಏನಿಲ್ಲ, ಅದಕ್ಕೆ ಸೀರಿಯಸ್ ಆಗಿ ತಗೋಬೇಕಾಗಿರೋದು ಏನೂ ಇಲ್ಲ ಇಲ್ಲಿ. ನನಗಿದು ಗೊತ್ತಾದ ಮೇಲೆ ಸೀರಿಯಸ್ನೆಸ್ ಹೊರಟೋಗ್ಬಿಡುತ್ತೆ ನನಗೆ. ಅಲ್ಲ, ಈ ಒಂದು ಕಾನ್ಸೆಪ್ಟ್ನ ತಿಳ್ಕೊಳ್ಳೋದೇ ಒಂದು ಕ್ಲಿಷ್ಟಕರವಾಗಿರುವುದು ಅಂತ ಅನ್ಬೋದು. ಆಕ್ಚುಲಿ ಈ ಒಂದು ನಿಮಗೆ ಸ್ವಲ್ಪ ಅನಿಸ್ತಾ ಇರ್ಬೋದು, ಬಟ್ ಹೊರಗಡೆ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಇಷ್ಟು ಡೀಪ್ ಆಗಿ ನನಗೆ ಹಿಂಗಿದೆ, ಇದನ್ನ ಚೇಂಜ್ ಮಾಡ್ಕೋಬಹುದು, ಅಥವಾ ನನ್ನ ಲೈಫ್ ನನ್ನ ಕೈಯಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲೇ ಅವ್ನ ಲೈಫ್ ಮುಗಿದೋಗ್ಬಿಟ್ಟಿರುತ್ತೆ. ಆಕ್ಚುಲಿ ಇಲ್ಲ, ಆ ಥರ ಏನಿಲ್ಲ. ಅರ್ಥ ಮಾಡ್ಕೊಳ್ಳೋಂಥ ಒಂದು ವ್ಯವಧಾನ ಕೂಡ ಇಲ್ಲ, ಅದು ಬಂದಿರೋದು. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಲೈಫ್ ಮುಗಿದು ಹೋಗಲ್ಲ. ಯಾಕಂದ್ರೆ ಲೈಫ್ ಎಲ್ಲೇ ಹೋಗುತ್ತೆ ಮುಗಿಗೆ. ನೀನು ಇವಾಗ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಇರುತ್ತೆ, ಅವಾಗ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟಿಗಿರುತ್ತೆ. ಹಾಗಾಗಿ ನಾವು ಅವಸರ ಪಡ್ಬೇಕಾದ್ದೇನಿಲ್ಲ, ಹರಿ ಅಂತ ಏನಿಲ್ಲ, ಅದಕ್ಕೆ ಓಡೋದಕ್ಕೇನಿಲ್ಲ, ಓಡಿ ಮುಟ್ಟಬೇಕಾದಾಗಿದ್ದೇನಿಲ್ಲ, ಎಲ್ಲೂ ಇಲ್ಲ. ಸೊ ಯಾವುದೇ ಆಗಲಿ ಸಾವಧಾನವಾಗಿ ಹೋಗ್ತಾರೆ, ಚಲಿಸ್ತಾ ಇರಬೇಕಷ್ಟೇ. ಇದು ತ್ವರಿತಗತಿಯಲ್ಲಿ ಏನಿಲ್ಲ, ಅರ್ಥ ಆಯ್ತಾ? ಸೊ ಅಂದರೆ ಯಾವುದಕ್ಕೂ ನಾವು ಅವಸರ ಬೀಳಬಿದ್ದು ಏನು ಮಾಡಬೇಕಾಗಿಲ್ಲ. ನಾನು ಹೇಳ್ತಾ ಇರೋದು ಆಧ್ಯಾತ್ಮಿಕತೆ ಅನ್ನೋದಕ್ಕೆ ಅರ್ಥ ಏನೋ ನಾನು ಆಗಿಬಿಡ್ತೀನಿ, ನನಗೇನೋ ಸಿಕ್ಬಿಡುತ್ತೆ, ಮೋಕ್ಷ ಬಂದ್ಬಿಡುತ್ತೆ, ಆ ಥರ ಯಾವುದೂ ಇಲ್ಲ. ಅಂದರೆ ಇವತ್ತಿನ ಸಹ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಈ ಜನ್ಮದಲ್ಲೇ ನಾನೆಲ್ಲ ಅನುಭವಿಸ್ಬೇಕು, ಎಲ್ಲ ಮುಗಿಸ್ಬಿಡ್ಬೇಕು, ಇಲ್ಲೇ ಮೋಕ್ಷ ಪಡ್ಕೋಬೇಕು ಅನ್ನೋ ಒಂದು, ಮೋಕ್ಷ ಅನ್ನೋದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಲಾಸ್ಟಿಗೆ ಹ್ಯಾಪಿನೆಸ್. ಸೊ ಅದನ್ನೇ ಒಂದೇ ಜನ್ಮದಲ್ಲಿ ಎಲ್ಲ ಆಗ್ಬಿಡ್ಬೇಕು ಅನ್ನೋದೊಂದು ಮೈಂಡ್ಸೆಟ್ ಇದೆ ಅಂತ ಅನ್ಕೋಬೋದು. ಸೊ ಹಾಗಾಗಿ ಒಂದು ಓಟ ಅನ್ನೋದು ರೇಸಲ್ಲಿ ಇದೀವಿ ಆ್ಯಕ್ಚುಲಿ ಎಲ್ಲರೂ. ಅಲ್ಲ, ಆ ರ್ಯಾಟ್ ರೇಸ್ ಅನ್ನೋದು ಮೋಕ್ಷಕ್ಕಾಗಿ ಅಲ್ಲ, ಅಟ್ಲೀಸ್ಟ್ ಮೋಕ್ಷಕ್ಕಾಗಿ ರ್ಯಾಟ್ ರೇಸ್ ಬಿದ್ರೂ ಒಂದು ಒಳ್ಳೆ ಹೋಗಲಿ ಬಿಡಪ್ಪ ಅಂತ ಅನ್ನೋದು. ರ್ಯಾಟ್ ರೇಸ್ ಅನ್ನೋದು ಇವತ್ತೇನು ನಾವು ಓಡ್ತಾ ಇದ್ದೀವಿ, ಇದು ಮೋಕ್ಷಕ್ಕಾಗಿ ನಾವೇನು ಓಡ್ತಾ ಇಲ್ಲ, ಎಂಜಾಯ್ಮೆಂಟ್ಗಾಗಿ ಓಡ್ತಾ ಇಲ್ಲ. ಇದು ಬರೀ ಕಂಪ್ಯಾರಿಸನ್ ಇಟ್ಕೊಂಡು ನಾನೇನೋ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಓಡ್ತಾ ಇದ್ದೀನಿ. ನನ್ನನ್ನು ನಾನು ತೋರಿಸ್ಬೇಕು ಪ್ರಪಂಚಕ್ಕೆ, ಆ ಒಂದು ಇದಕ್ಕೆ ಓಡ್ತಾ ಇದ್ದೀನಿ. ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಡೆಪ್ತಾಗಿ ತಿಳ್ಕೊಳ್ಳೋಂಥದ್ದು ತುಂಬ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಒಂದು ಎಪಿಸೋಡ್ ಮುಖಾಂತರ ನಮಗೆ ತಿಳಿದು ಬಂದಿದ್ದೇನಪ್ಪ ಅಂತ ಅಂದರೆ, ಒಂದು ಹುಟ್ಟಿದಾಗಿಂದ ನಮಗೆ ಕೆಲವೊಂದು ಗುಣಗಳು ನಾವು ಕ್ಯಾರಿ ಮಾಡ್ಕೊಂಡು ಬರ್ತೀವಿ. ಅದರಲ್ಲಿ ರಾಜಸಿಕ ಇರ್ಬೋದು, ಸಾತ್ವಿಕ ಇರ್ಬೋದು, ರಾಜಸಿಕ ಇರ್ಬೋದು, ಅಥವಾ ತಾಮಸಿಕ ಇರ್ಬೋದು. ಅದನ್ನು ನಾವು ಚೇಂಜ್ ಮಾಡ್ಕೋಬೋದು ಅನ್ನೋದು ಕೂಡ ಇಲ್ಲಿ ತಿಳ್ಕೊತಾ ಹೋದ್ವಿ. ಹಾಗೆ ಅಲ್ಲ, ನಮ್ಮ ಜೀವನದಲ್ಲಿ ನಾವು ಸಂತೋಷವಾಗಿರಬೇಕು ಅನ್ನೋದು ನಮ್ಮದು ಒಂದು ಉದ್ದೇಶ ಆಗಿದ್ದರೆ, ಮೋಟೋ ಆಗಿದ್ದರೆ, ಅದೇ ನಮ್ಮ ಉದ್ದೇಶ ಆಗಿದ್ದರೆ, ನಿಜವಾಗ್ಲೂ ನಾವು ಸಂತೋಷಕ್ಕೆ ನಾವು ಹಪಹಪಿಸ್ತಾ ಇದ್ದರೆ, ಪ್ರಯತ್ನ ಪಡ್ತಾ ಇದ್ದರೆ, ಒಂದು ಲೈಫ್ನ ಎಂಜಾಯ್ಮೆಂಟ್ ಒಂದು ಮೋಡಲ್ ತೊಗೊಂಡು ಹೋಗ್ಬೇಕು ಅಂತಾಗಿದ್ದರೆ, ಅದಕ್ಕೆ ಆಧಾರ ಯಾವುದಪ್ಪ ಅಂದರೆ ಕ್ಯಾರೆಕ್ಟರ್. ನಾವು ಈ ಕ್ಯಾರೆಕ್ಟರ್ನ ಚೆಕ್ ಮಾಡಿಕೊಳ್ಳದೆ ನಾವು ಸಂತೋಷವಾಗಿರೋಕ್ಕಾಗಲ್ಲ. ಈ ಕ್ಯಾರೆಕ್ಟರ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಇದು ಇನ್ಬಿಲ್ಡ್ ಅಂತ ಗೊತ್ತಾಗಿದ್ದರೂ ಕೂಡ ಅದನ್ನು ಯಾವ ಸ್ಟೇಜಲ್ಲಿ ನಾವಿದ್ದೀವಿ ಅಂತ ಕೂಡ ಗೊತ್ತಾಗುತ್ತೆ. ಸೊ ನನ್ನ ಒಂದು ಪ್ರೊಫೆಷ್ನಾಲಿಟಿ ಯಾವ್ದು ಜಾಸ್ತಿ ಇದೆ, ಹೈಯರ್ ಲೆವೆಲ್ ಯಾವುದಿದೆ, ತಮೋ ಇದೆಯಾ, ರಜೋ ಇದೆಯಾ, ಸತ್ವ ಇದೆಯಾ? ಸೊ ಹೈಯರ್ ಲೆವೆಲ್ ಯಾವುದಿದೆ? ಸೊ ಅದು 3 ಸೇರಿಬಿಟ್ಟು ನಾನಿದ್ದೀನ,
ಅಥವಾ ಈಗಾಗಲೇ ಸ್ವಲ್ಪ ಬಿಡುಗಡೆ ಒಂದು ಇವಾಗ 2 ಇದ್ದಾವೆ ನನ್ನ ಹತ್ರ. ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಂದರೆ 3 ಇರ್ತವೆ. ಆ 3 ಒಂದು ಜಾಸ್ತಿ ಮಾಡ್ತಾ ಹೋಗಿರ್ತೀವಿ ನಾವು. ಈಗ ಫಸ್ಟ್ ಜನ್ಮದಲ್ಲಿ ನಾವು ಈಕ್ವಲ್ ಸ್ಟೇಜಲ್ಲಿ ಇರ್ಬೋದು ಅಂತ ಅಂದ್ಕೊಳ್ಳಿ. 33% ತಮೋ, 33% ರಜು, 33% ಸತ್ವಗುಣ ಇರ್ಬೋದು ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ನಮ್ಮ ಜರ್ನಿ, ಯಾಕಂದರೆ ಆ 3 ಇದ್ರೇ ಇದು ಆಭರಣ ಹೊರಗೆ ಕಾಣಲ್ಲ, ಅಲ್ಲಿಂದ ಕಾಣಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ನಮ್ಮ ಜರ್ನಿ, ನಾನು ನನ್ನ ಇಷ್ಟ ಬಂದಂಗೆ ಮಾಡಿಕೊಂಡು ಸತ್ವನ ಜಾಸ್ತಿ ಮಾಡ್ಕೊಂಡಿರ್ಬೋದು, ತಮೋನ ಜಾಸ್ತಿ ಮಾಡ್ಕೊಂಡಿರ್ಬೋದು, ರಜೋನ ಜಾಸ್ತಿ ಮಾಡ್ಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ ಅದು ಆಗಿರ್ಬೋದು. ಅದು ಇನ್ಬಿಲ್ಟ್ ಏನು, ಈಕ್ವಲ್ ಇನ್ಬಿಲ್ಟ್ ಅದು. ಹೌದು, ಸ್ಟಾರ್ಟಿಂಗಲ್ಲಿ ಈಕ್ವಲ್ ಇನ್ಬಿಲ್ಟ್ ಅದು. ಪ್ರಕೃತಿ ಏನು ನನಗೆ ಹೆಚ್ಚು ನಿನಗೆ ಕಮ್ಮಿ ಅಂತಿಲ್ಲ, ಈಕ್ವಲ್ ಆಗಿ ಕೊಟ್ಟಿದೆ ಎಲ್ಲ ಇನ್ಬಿಲ್ಟ್. ಆ ಈಕ್ವಲ್ ಇನ್ಬಿಲ್ಟ್ನ ನಾನು ನನಗೆ ಬೇಕಾದಂಗೆ ಚೇಂಜ್ ಮಾಡ್ಕೊಂಡು ಬಂದಿದ್ದೇನೆ. ಅಂದರೆ ಈ ಈಕ್ವಲ್ ಇನ್ಬಿಲ್ಟ್ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನನ್ನ ಈ ಒಂದು ಮೆಮೊರಿ ಕ್ಯಾರಿ ಆಗ್ತಾ ಬಂತು ಆ್ಯಕ್ಚುಲಿ. ಬಟ್ ಈ ದೇಹ ತೊಗೊಂಡಿರುವಾಗ ಆ ಒಂದು ಪರ್ಸೆಂಟೇಜ್ ಜಾಸ್ತಿ, ಪ್ರೊಫೆಷನಾಲಿಟಿ ಜಾಸ್ತಿ ಹೆಚ್ಚು ಕಮ್ಮಿ ಇರ್ಬೋದು ಆ್ಯಕ್ಚುಲಿ. ಯಾಕೆಂದರೆ ಓವರ್ ದ ಪೀರಿಯಡ್ ಎಷ್ಟೋ ಸಾವಿರ ನೀನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂತ ಬಂದ್ಬಿಟ್ಟಿರ್ತೇನೆ ನಾನು. ಓಕೆ, ಬಂದಾಗ ಏನಾಗುತ್ತೆ, ಇಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ ಪ್ರೊಫೆಷನಾಲಿಟಿ. ಕೆಲವರಿಗೆ ತಮ್ಮ ಪೂರ್ತಿ ಹೈ ಲೆವೆಲ್ಗೆ ಹೋಗ್ಬಿಟ್ಟಿರ್ಬೋದು. ಇವಾಗ 99% ಹೋಗ್ಬಿಡ್ಬೋದು. ಆ 1%ಅಲ್ಲಿ 0.25% ಸತ್ವ, 0.75% ರಜೋ ಇರ್ಬೋದು. ಅವ್ರನ್ನೂ ನೋಡ್ತೀವಿ ನಾವು ಪ್ರಪಂಚದಲ್ಲಿ. ಏನು ಮಾಡ್ತಾರೆ ಈ ರೇಪ್ಗಳೇನು, ಮರ್ಡ್ರ್ಗಳೇನು, ಅವರೆಲ್ಲ ಯಾರು ಮಾಡ್ತಾರೆ? ರಾಕ್ಷಸತ್ವಗಳು, ಹಿಂಸೆ ಏನೋ. ಇವತ್ತು ನೀನು ಆಫ್ಘಾನಿಸ್ತಾನ ಆ ಕಡೆಲ್ಲ ಹೋಗ್ಬಿಟ್ರೆ ಏನಿದೆ ಅವತ್ತು ಕಂಪ್ಲೀಟಾಗಿ. ಸೊ ಆ ರೀತಿಯಾಗಿ ಡೆವಲಪ್ ಆಗಿರ್ತಾರೆ. ಅದಕ್ಕೆ ಕಾರಣ ನಿನ್ನ ಗುಣಗಳ ಆಧಾರದ ಮೇಲೆ ಪ್ಲೇಸ್ ಕೂಡ ಐಡೆಂಟಿಫೈ ಮಾಡ್ತೀನಿ ನಾವು, ಎಲ್ಲಿ ಹುಟ್ಟಬೇಕು ಅಂತ. ಓಕೆ, ಅರ್ಥ ಆಯ್ತಾ? ಇವತ್ತು ನಾನು ಅಮೇರಿಕಾದಲ್ಲಿ ಹುಟ್ಟಬೇಕಾ, ಯುರೋಪಲ್ಲಿ ಹುಟ್ಟಬೇಕಾ, ಆಸ್ಟ್ರೇಲಿಯಾದಲ್ಲಿ ಹುಟ್ಟಬೇಕಾ, ಆಫ್ಘಾನಿಸ್ತಾನದಲ್ಲಿ ಹುಟ್ಟಬೇಕಾ, ಪಾಕಿಸ್ತಾನದಲ್ಲಿ ಹುಟ್ಟಬೇಕಾ, ನನ್ನ ಕ್ಯಾರೆಕ್ಟರ್ ಡಿಸೈಡ್ ಮಾಡುತ್ತೆ. ನಾನು ಎಂಥ ಇದರಲ್ಲಿ ಹುಟ್ಬಿಟ್ನಲ್ಲಪ್ಪ, ನಾನು ಚಿಂತೆ ಮಾಡೋದು ಬೇಕಾಗಿಲ್ಲ. ಎಲ್ಲ ತಂದೆ ತಾಯಿಗಳು ಹೊಟ್ಟೆ ಹುಟ್ಟಿದೆ, ಎಂಥ ಒಂದು ಎನ್ವಿರಾನ್ಮೆಂಟಲ್ಲಿ ಹುಟ್ಟಿದೆ, ಇವೆಲ್ಲ ನಾವು ಚಿಂತೆ ಮಾಡೋದು ಬೇಕಾಗಿಲ್ಲ. ಬಿಕಾಸ್ ನನ್ನ ಗುಣಗಳು ಅಟ್ರ್ಯಾಕ್ಟ್ ಮಾಡ್ತವೆ. ಬಿಕಾಸ್ ದಟ್ ಈಸ್ ಎ ಮ್ಯಾಗ್ನೆಟಿಕ್ ಪವರ್. ಅದು ಗುಣ ಈ ಸೆಲ್ಫ್ ಈಸ್ ಎ ಮ್ಯಾಗ್ನೆಟಿಕ್ ಪವರ್. ಅದು ಅಟ್ರ್ಯಾಕ್ಟ್ ಮಾಡುತ್ತೆ. ಯಾಕೆಂದರೆ ನೀನು ಅಂಥ ಗುಣ ಇದ್ದಂಥವನು ಒಳ್ಳೆ ಒಂದು ಮನೆಯಲ್ಲಿ ಒಳ್ಳೆ ಒಂದು ತಂದೆ ತಾಯಿ ಗರ್ಭದಲ್ಲಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ನಾವು ಇವಾಗ ಹೋದ ಎಪಿಸೋಡಲ್ಲಿ ಕೂಡ ಮಾತಾಡ್ತಾ ಹೋದ್ವಿ, ವಾಲ್ಮೀಕಿ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಆ್ಯಕ್ಚುಲಿ ರತ್ನಾಕರ ವಾಲ್ಮೀಕಿಯಾಗಿ ಬದಲಾವಣೆ ಹೊಂದಿದ್ದು, ತುಂಬ ವಿಪರೀತವಾಗಿರ್ತಕ್ಕಂಥ ಒಂದು ರಾಕ್ಷಸತ್ವ ಅಥವಾ ಇಲ್ಲಂತ ಹೇಳಿದ್ರೆ ಕಳ್ತನ, ಸುಲಿಗೆ ಮಾಡ್ತಕ್ಕಂಥ ರತ್ನಾಕರ ವಾಲ್ಮೀಕಿಯಾಗಿ ಕನ್ವರ್ಟ್ ಆಗಿರೋದು. ಅಲ್ಲಿ 99% ಅಂತ ಅನ್ಬೋದು, ಅಥವಾ ಯಾವ ಪರ್ಸೆಂಟೇಜ್ ಗೊತ್ತಿಲ್ಲ, ಕಂಪ್ಲೀಟಾಗಿ ಒಬ್ಬ ವಾಲ್ಮೀಕಿ ಮಹರ್ಷಿಯಾಗಿ ಹೊಂದಿದ್ರಲ್ಲ ಸರ್ ಆ್ಯಕ್ಚುಲಿ. ಸೊ ಅಲ್ಲಿ ಏನಾಗಿದೆ, ನಾವು ಕತೆ ಹೇಳ್ಬೇಕಾದ್ರೆ ಮನೆಯಲ್ಲಿ ಈಗೆಲ್ಲ ಮಾತಾಡಿದ್ರು, ಏಯ್ ನೀನು ಮಾಡಿದ ಕರ್ಮ ನಿನಗೆ, ನಿನ್ನ ಜವಾಬ್ದಾರಿ ನಮ್ಮ ಒಂದು ಕುಟುಂಬ ಪೋಷಣೆ ಮಾಡೋದು. ಆದ ಕಾರಣ ನೀನು ಕುಟುಂಬ ಪೋಷಣೆ ಮಾಡೋದಕ್ಕೆ ನೀನು ಕಳ್ಳತನ ಮಾಡ್ತೀಯಾ, ಸುಲಿಗೆ ಮಾಡ್ತೀಯಾ, ಮೋಸ ಮಾಡ್ತೀಯಾ, ಮರ್ಡ್ರ್ ಮಾಡ್ತೀಯಾ, ನಿನ್ನಿಷ್ಟ ಅದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಪ ಪುಣ್ಯಗಳು ನಿನಗೆ ಸಂಬಂಧಪಟ್ಟರು, ನಮಗೆ ಸಂಬಂಧಪಟ್ಟಿಲ್ಲ ಅಂತ ಅವರು ಕುಟುಂಬದಲ್ಲಿ ಒಂದು ಹೇಳ್ತಾರೆ. ಹೇಳಿದ ಮೇಲೆ ಇದ್ದಕ್ಕಿದ್ದಂಗೆ ರತ್ನಾಕರ ವಾಲ್ಮೀಕಿ ಆಗಲ್ಲ. ಅಲ್ಲೇ ಅವ್ರಿಗೊಂದು ಬೀಜ ಬೀಳುತ್ತೆ. ಓ, ನಾನು ಎಷ್ಟು ಮಾಡಿದ್ರು ಇಷ್ಟ ಇವ್ರಿಗೆ ಅಲ್ಲ, ಇಷ್ಟೇ ಅಲ್ಲ, ಇದು ತಪ್ಪು ಅಂತ ಗೊತ್ತಾಗುತ್ತೆ. ಅಂದರೆ ಗುಣಗಳ ಐಡೆಂಟಿಫಿಕೇಶನ್ ಆಗುತ್ತೆ ಅಲ್ಲಿ. ಬೈಫರ್ಗೇಷನ್ ಆಯಿತು, ಐಡೆಂಟಿಫಿಕೇಶನ್ ಆಯಿತು ಅಲ್ಲಿ. ಆದಾಗ ವಾಪಸ್ ನಾರದ ಮಹರ್ಷಿಗಳ ಹತ್ರ ಬರ್ತಾರೆ. ಬಂದಾಗ ನೀವು ಹೇಳಿದ್ದು ಸತ್ಯ, ನಾನೇನು ಮಾಡಬೇಕು? ನಾರದರು ಅವರಿಗೆ ತಪಸ್ಸಿನ ಒಂದು ಇದನ್ನು ಹೇಳಿಕೊಡ್ತಾರೆ. ಆಗ ಅವರು ಕುತ್ಕೋತಾರೆ ತಪಸ್ಸಿಗೆ. ತಪಸ್ಸಿಗೆ ಕುತ್ಕೊಂಡ್ರೆ ಅವರ ಕಂಪ್ಲೀಟ್ ಅವರ ದೇಹವನ್ನು ಆಕ್ರಮಿಸಿ ಹುತ್ತು ಬೆಳೆಯುತ್ತೆ. ವಾಲ್ಮೀಕಿ ಅಂದರೆ ಏನು? ವಾಲ್ಮೀಕ ಅಂತಂದರೆ ಅದು ಹಾವಿನ ಒಂದು ಹುತ್ತ. ಅದಕ್ಕೆ ವಾಲ್ಮೀಕಿ ಆದರು ಅವರು. ವಾಲ್ಮೀಕ ಬೆಳೆದಾದರೂ ಕೂಡ ಅವ್ರಿಗೆ ಗೊತ್ತಾಗಲಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅವರು ಧ್ಯಾನಾಸಕ್ತರಾದರು. ತಪಸ್ಸಿನ ಒಂದು ಇದಕ್ಕೆ ಅಷ್ಟರ ಮಟ್ಟಿಗೆ ಹೋದ್ರು ಅವರು. ಸೊ ಇದು ಪ್ರಾಸೆಸ್ ಇದೆ. ನಾವು ಕತೆ ಹೇಳಬೇಕಾದ್ರೆ ಒಂದು ಚಿಕ್ಕದಾಗಿ ಹೇಳ್ತೀವಿ, ಪ್ರಾಸೆಸ್ ಇದೆ. ಎಷ್ಟೋ ವರ್ಷಗಳು ತಪಸ್ಸು, ಸಾವಿರಾರು ವರ್ಷಗಳು ತಪಸ್ಸು ಮಾಡಿದ ಮೇಲೆ ಆ ತಪಸ್ಸಿನ ಫಲವಾಗಿ ಅವರು ಈ ಪ್ರಪಂಚಕ್ಕೆ ವಾಲ್ಮೀಕಿಗಳಾಗಿ ಪ್ರತ್ಯಕ್ಷನಾದರು. ರತ್ನಾಕರವಾಗಿ ಅದೃಶ್ಯವಾಗಿ ವಾಲ್ಮೀಕಿಯಾಗಿ ಪ್ರತ್ಯಕ್ಷವಾದರು. ಓಕೆ, ಹೇಗೆ ಆ್ಯಪಿಲ್ ಮೊದಲೊಂದು ಆ್ಯಪಿಲ್ ಇತ್ತು, ಕಂಪ್ಲೀಟಾಗಿ ಡಿಸಾಲ್ವ್ ಆಯಿತು ಆ್ಯಪಿಲು, ಆಮೇಲೆ ಮತ್ತೆ ಆ್ಯಪಿಲ್ ಬಂತು. ಈ ಆ್ಯಪಿಲ್ಗೂ ಈ ಆ್ಯಪಿಲ್ಗೆ ವ್ಯತ್ಯಾಸ ಇದೆ. ಈ ಆ್ಯಪಿಲ್ ರತ್ನಾಕರ ಆಗಿದ್ದರೆ ಈ ಆ್ಯಪಿಲ್ ವಾಲ್ಮೀಕಿ. ಓಕೆ, ಸೊ ಈ ಪ್ರಾಸೆಸ್ ಇದೆ ಇಲ್ಲಿ.
ಅಲ್ಲಿ ವಾಲ್ಮೀಕಿ ಅವರಿಗೆ ನಾರದ ಮಹರ್ಷಿಗಳು ಬಂದು ಗೈಡೆನ್ಸ್ ಕೊಟ್ಟರು ಆ್ಯಕ್ಚುಲಿ. ಬಟ್ ಇಲ್ಲಿ ನಮ್ಮ ಮನುಷ್ಯರಿಗೆ ಸೊ ಯಾವ ನಾರದ ಮಹರ್ಷಿಗಳು? ನಮ್ಮ ಜೀವನದಲ್ಲೂ ಹಲವಾರು ನಾರದ ಮಹರ್ಷಿಗಳು ಬಂದು ಹೋಗಿರ್ತಾರೆ, ನಾವು ಗುರುತಿಡಿಯೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಭಗವದ್ಗೀತೆ ಓದ ತಕ್ಷಣ ಏನು ಮಾತಾಡ್ತೀವಿ, ನನಗೂ ಕೂಡ ಕೃಷ್ಣನಂತ ಒಬ್ಬ ಮಾರ್ಗದರ್ಶಕ ಇದ್ದುಬಿಟ್ಟಿದ್ರೆ ನಾನು ಕೂಡ ಈ ಥರ ಎನ್ಲೈಟನ್ ಆಗಿಬಿಡ್ತಾ ಇದ್ದೆ ಅಂತ. ಎಲ್ಲ ಸುಳ್ಳು. ಇವೆಲ್ಲವೂ ಕೂಡ ನಮ್ಮನ್ನು ನಾವು ಮುಚ್ಚಿಡೋಕೆ ಮಾಡ್ತಕ್ಕಂಥ ಪ್ರಯತ್ನಗಳು. ನಮ್ಮ ಜೀವನದಲ್ಲೂ ಕೂಡ ನಾರದ ಮಹರ್ಷಿಗಳು ಬರ್ತಾರೆ, ನಮ್ಮ ಜೀವನದಲ್ಲೂ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ. ಸೊ ನಮ್ಮ ಜೀವನದಲ್ಲಿ ಎಲ್ಲರೂ ಬಂದು ಹೋಗ್ತಾರೆ, ನಾವು ಗುರುತಿಡಿಯೋದಿಲ್ಲ. ಯಾಕಂದರೆ ನಾವು ಅವೇರ್ ಆಗಿಲ್ಲ, ಅಜಾಗರೂಕವಾಗಿರ್ತಕ್ಕಂಥ ಸ್ಥಿತಿಯೊಳಗೆ ಮುಳುಗೋಗಿದ್ದೀವಿ ನಾವು. ನಾವು ಜಾಗೃತರಾದರೆ ಇವಾಗಲೂ ಬರ್ತಾರೆ. ಏನು ಒಂದು ಸಲ ಬಂದು ಹೋಗ್ಬಿಟ್ರಪ್ಪ ಆಯ್ತು ನನ್ನ ಕರ್ಮ ಮುಗಿದು ಇಲ್ಲ, ಬರ್ತಾನೇ ಇರ್ತಾರೆ. ಅಂದರೆ ಆ ಒಂದು ಹಂಬಲ ಅಂಟಿಲ್ ಅನ್ಲೆಸ್ ನಾವು ಅವೇಕನಾಗುವವರೆಗೂ ಬರ್ತಾನೆ ಇರ್ತಾರೆ ಅವರು. ಮತ್ತು ಮಹಾತ್ಮರು ಅಂದರೆ ಏನು, ಅವ್ರು ಬರ್ತಾನೆ ಇರ್ತಾರೆ. ಅವರು ನಮ್ಮನ್ನು ಎಚ್ಚರ ಮಾಡೋದಕ್ಕಾಗಿ ಆಗಾಗ ಯಾವುದ್ಯಾವುದೋ ರೂಪದಲ್ಲಿ ಬರ್ತಾರೆ. ನಾರದ ಮಹರ್ಷಿ ಅಂದ ತಕ್ಷಣ ನಾರದ ತಂಬೂರು ಹಿಡ್ಕೊಂಡೇ ಬರ್ಬೇಕಂತೇನಿಲ್ಲ, ಶ್ರೀಕೃಷ್ಣ ಪರಮಾತ್ಮ ಅಂದ ತಕ್ಷಣ ಕೊಳಲು ಹಿಡ್ಕೊಂಡು ಬರ್ಬೇಕಂತೇನಿಲ್ಲ. ಬೇಕಾದಷ್ಟು ರೂಪದಲ್ಲಿ ಬರ್ತಾರೆ. ನಿನ್ನ ಹೆಂಡತಿ ರೂಪದಲ್ಲಿ ಬರ್ಬೋದು, ನಿನ್ನ ಮಗಳ ರೂಪದಲ್ಲಿ ಬರ್ಬೋದು, ನಿನ್ನ ತಂದೆ ರೂಪದಲ್ಲಿ ಬರ್ಬೋದು, ನಿನ್ನ ಎನಿಮಿ ಶತ್ರುವಿನ ರೂಪದಲ್ಲಿ ಬರ್ಬೋದು, ಮಿತ್ರನ ರೂಪದಲ್ಲಿ ಬರ್ಬೋದು, ಒಂದು ನಾಯಿಯಾಗಿ ಬರ್ಬೋದು, ಒಂದು ನರಿಯಾಗಿ ಬರ್ಬೋದು, ಒಂದು ಪುಸ್ತಕವಾಗಿ ಬರ್ಬೋದು, ಒಂದು ಸೆಮಿನಾರಲ್ಲಿ ಯಾರೋ ಒಂದು ಟೀಚಿಂಗ್ ಮಾಡ್ತಕ್ಕಂಥ ಮಾಸ್ಟರ್ ಆಗಿ ಬರ್ಬೋದು, ಸೆಮಿನಾರಲ್ಲಿ ಒಂದು ಅರ್ಧ ಗಂಟೆ ಬಂದು ಹೋಗ್ಬಿಡ್ಬೋದು. ಮತ್ತು ಈಗ ವಾಲ್ಮೀಕಿ ಮಹರ್ಷಿಗಳ ಜೀವನದಲ್ಲಿ ನಾರದ ಮಹರ್ಷಿಗಳು ಬಂದಿದ್ದು ಎಷ್ಟೊತ್ತು? ಅಷ್ಟೇ ಒಂದು ಹಾಫ್ ಆನ್ ಅವರು. ಅವರು ಕಂಡುಹಿಡ್ಕೊಂಡ್ರು, ನಾವು ಕಂಡುಹಿಡ್ಕೊಳ್ಳಲ್ಲ. ಬಿಕಾಸ್ ನಮಗೆ ಜಾಗ್ರತೆ ಇಲ್ಲ. ಅಂದರೆ ಇಲ್ಲಿ ರತ್ನಾಕರನಿಗೆ ಬಲವಾದ ಒಂದು ಹಂಬಲ ಅಥವಾ ಅಲ್ಲಿ ಒಂದು ಅರ್ಜಿತ್ತು ಅಂತ ಅನ್ಬೋದು, ಅದಕ್ಕೋಸ್ಕರ ಅವರು ಸಿಕ್ಕರು. ಸೊ ಆವಾಗ ಒಂದು ಪ್ರೊಸೆಸ್ ಆಯಿತು ಅಂತ ಅನ್ಬೋದು. ನಮ್ಮ ಕರ್ಮ ಏನಂದ್ರೆ ಹರೀಶ್, ಯಾವುದೇ ಒಬ್ಬ ಒಂದು ಉತ್ತಮ ಪುರುಷನನ್ನು ನಾವು ಪ್ರೊಜೆಕ್ಟ್ ಮಾಡಬೇಕಾಗಿದ್ದರೆ ಆತನಿಗೆ ಇವತ್ತವ್ರು ಹುಟ್ಟಬೇಕಾಗಿದ್ದರೆ ನಕ್ಷತ್ರಗಳು ಹಿಂಗಿತ್ತು, ಅವತ್ತು ಈ ಒಂದು ಪ್ರಪಂಚ ಹಿಂಗಿತ್ತು ಅಂತ ಏನು ಬೇಕಾದ್ರೂ ಬರೆದು ಬಿಡ್ತೀವಿ. ಆ ಥರ ಏನೂ ಇಲ್ಲ ಹರೀಶ್. ಎಲ್ಲರೂ ನಮ್ಮ ಹಾಗೆ ನಾರ್ಮಲ್ ಆಗೇ ಹುಟ್ಟಿದ್ದಾರೆ. ರತ್ನಾಕರರು ಕೂಡ ನಮ್ಮ ಹಾಗೆ ನಾರ್ಮಲ್ ಆಗೇ ಇದ್ದರು, ಅವರು ಕೂಡ ನಾರ್ಮಲ್ ಆಗೇ ಥಿಂಕ್ ಮಾಡಿದರು. ಸ್ವಲ್ಪ ಆಲೋಚನೆ ಮಾಡಿ. ಯಾಕಂದರೆ ಹಾಗಾದರೆ ರತ್ನಾಕರನಿಗೆ ಮಾತ್ರ ಸಾಧ್ಯ ಆಗ್ತಿತ್ತು, ಆದರೆ ವಿವೇಕಾನಂದಕ್ಕೆ ಮಾತ್ರ ಸಾಧ್ಯ ಆಗ್ತದೆ, ಬಸವಣ್ಣವ್ರಿಗೆ ಮಾತ್ರ ಸಾಧ್ಯ ಆಗ್ತಾಯಿತ್ತು. ಇನ್ನು ಆಯಿತು, ನಾವಿನ್ನು ಜೀವನದಲ್ಲಿ ಮುಗಿದೋಯ್ತು ನಮ್ಮ ಕೆಲಸ. ಇನ್ನೊಬ್ಬ ಬಸವಣ್ಣ ಹುಟ್ಟಲ್ಲ, ಯಾರೂ ಇಲ್ಲ. ರಮಣ ಮಹರ್ಷಿಗಳು ಇನ್ನೊಬ್ಬರು ಹುಟ್ಟಲ್ಲ, ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬ ರಮಣ ಮಹರ್ಷಿ ಹುಟ್ಟದೇ ಇರ್ಬೋದು, ಇನ್ನೊಬ್ಬ ಬಸವಣ್ಣ ಹುಟ್ಟದೇ ಇರ್ಬೋದು, ಆದರೆ ನಾನು ಹುಟ್ಟಿದ್ದೀನಲ್ಲ. ನಾನು ಬಸವಣ್ಣ ಆಗಬೇಕಾಗಿಲ್ಲ, ನಾನು ರಮಣ ಮಹರ್ಷಿ ಆಗಬೇಕಾಗಿಲ್ಲ, ನಾನಾಗಿ ದರ್ಶನವನ್ನು ಪಡಿಬೇಕು. ಅವರೆಲ್ಲರೂ ಅವರಾಗಿ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಅವ್ರು ಯಾರೂ ಕೂಡ ಬೇರೆಯವರಾಗಿ. ಇವತ್ತು ನಮಗೆ ವಾಲ್ಮೀಕಿ ಮಹರ್ಷಿಗಳು, ಇವತ್ತು ನಮಗೆ ವ್ಯಾಸ ಭಗವಾನರು, ಇವತ್ತು ನಮಗೆ ರಮಣ ಮಹರ್ಷಿಗಳು, ಇವತ್ತು ನಮಗೆ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಮಹಾವತಾರ ಬಾಬಾಜಿಗಳು, ಇವತ್ತು ನಮಗೆ ಅದನ್ನು ನೋಡ್ತಾ ಇದ್ದೀವಿ ನಾವು. ಬಟ್ ಆವಾಗ ಅವರು ಯಾರನ್ನು ಬೇರೆಯವ್ರನ್ನ ಚಿಂತೆ ಮಾಡೋಕ್ಕೆ ಹೋಗಲಿಲ್ಲ, ಅವರಿಗೆ ಅವರ ದರ್ಶನವನ್ನು ಪಡ್ಕೋಬೇಕಾಗಿತ್ತು. ಸೊ ಆ ರೀತಿಯಾಗಿ ನಾವು ಯಾವುದನ್ನು ಕೂಡ ಅವ್ರು ಯಾವ ಸ್ಥಿತಿಯಲ್ಲಿದ್ದರು, ಯಾವ ಆಲೋಚನೆಯಲ್ಲಿದ್ದರು, ಅವೆಲ್ಲ ಏನು ಮಾತಾಡೋದು ಬೇಕಾಗಿಲ್ಲ. ಸಾಕು, ನಮ್ಗೆ ಇಷ್ಟು ಏನು ಆಲೋಚನೆ ಇಷ್ಟು ಕೊಟ್ಟಿದ್ದಾನಲ್ಲ ಭಗವಂತ, ಸಾಕು ಇಷ್ಟೇ. ಈ ಆಲೋಚನೆಯಿಂದ ನಾವು ಮುಂದಕ್ಕೆ ಹೋಗೋದು. ಇಲ್ಲ ಅಂತಂದರೆ ಸುಪೀರಿಯರ್ ಪರ್ಸನ್ಸಿಗೆ ಮಾತ್ರ ಪ್ರಪಂಚ ಆಗೋಗ್ಬಿಡ್ತು. ನಮ್ಮಂಥವ್ರಲ್ಲಿ ಏನು ಕೆಲಸ ಇಲ್ಲ ಹಾಗಾದ್ರೆ. ನಾವೆಲ್ಲ ಕ್ರಿಮಿಕೀಟಗಳಿದ್ದಂಗೆ ಹುಟ್ಟಿ ಸಾಯದ ಹಾಗೇನಿಲ್ಲ. ವೈ ನಾಟ್, ನಾವು ಕೂಡ ಆಗ್ಬೋದು. ಅಂಬಾನಿ ಫ್ಯಾಮಿಲಿ ಮಾತ್ರ ಒಂದು ಪ್ರಪಂಚನ ಎಕ್ಸ್ಪೀರಿಯನ್ಸ್ ಮಾಡೋದು. ಅಂಬಾನಿ ಆಗೋದಕ್ಕಿಂತ ಮುಂಚೆ ಶ್ರೀಮಂತರಿರಲಿಲ್ಲ. ಅಂಬಾನಿ ಎಲ್ಲಿ ಕೆಲಸ ಮಾಡ್ತಾ ಇದ್ರು? ಎಲ್ಲೋ ಗಲ್ಫ್ ಕಂಟ್ರೀಸ್ನಲ್ಲಿ ಒಂದು ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು. ಮತ್ತು ಅದಕ್ಕೆ ಆ ಗಲ್ಫ್ ಕಂಟ್ರೀಸ್ನಲ್ಲಿ ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕಾದ್ರೆ ಅವನಿಗಿಂತ ದೊಡ್ಡ ಶ್ರೀಮಂತರು ಬರ್ತಾರೆ. ಮತ್ತೆ ಅಂಬಾನಿ ಹೆಂಗೆ ಕ್ರಿಯೇಟ್ ಆದ? ಬಿಕಾಸ್ ಆಫ್ ಹಿಸ್ ಅವೇಕನ್ ಸ್ಟೇಟ್. ಅವನು ಜಾಗೃತಿ ಮಾಡ್ಕೊಂಡ, ನಾನು ಹಿಂಗಿರಬಾರ್ದು, ಹಿಂಗಿರಬೇಕು. ನೋಡಿ ಹೆಂಗಿದೆ, ನಾನು ಹಿಂಗಿರಬಾರ್ದು, ಹಿಂಗಿರಬೇಕು. ಅಲ್ಲಿ ಫ್ಯಾಕ್ಟ್ರ್ ಡಿಸೈಡ್ ಆಗುತ್ತೆ. ಅಲ್ಲಿ ಇರಲಿ ಬಿಡಪ್ಪ, ನಮಗೇನು ಬೇಕು ಅದು ಫ್ಯಾಕ್ಟ್ರೇ, ಅದು ಡಿಸೈಡ್ ಆಗುತ್ತೆ. ಹಿಂಗೆ ಇರು. ಅಂದರೆ ಒಂದು ನನಗೆ ಕ್ಲಾರಿಟಿ ಬೇಕು ಇಲ್ಲಿ. ಆ್ಯಕ್ಚುಲಿ ನಾನು ಹೆಂಗೆ ಯಾವ ಥರ ಜೀವನ ಮಾಡಬೇಕು, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನೋದು ನನಗೊಂದು ಕ್ಲಾರಿಟಿ ಇತ್ತು ಅಂತ ಹೇಳಿದ್ರೆ ಆ ಒಂದು ಜೀವನ ನಾನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಎಕ್ಸಾಕ್ಟ್ಲಿ. ವಿತೌಟ್ ಕ್ಲಾರಿಟಿ ಎಲ್ಲಿಗೆ ಹೋಗ್ತೀನಿ ನಾನು? ಒಂದು ಕನ್ಫ್ಯೂಷನ್ ಸ್ಟೇಟ್. ಕ್ಲಾರಿಟಿ ಅಂದರೆ, ಕ್ಲಾರಿಟಿಗೆ ಅಪೋಸಿಟ್ ವರ್ಡ್ ಯಾವುದು? ಕನ್ಫ್ಯೂಷನ್ ಸ್ಟೇಟಲ್ಲಿ ಎಲ್ಲಿಗೆ ಹೋಗ್ತೀಯ? ಫಾರ್ ಎಕ್ಸಾಂಪಲ್, ನೀನು ಇಲ್ಲಿಂದ
ಮಧ್ಯ ಇವಾಗ ಇಲ್ಲಿಂದ ಮನೆಗೆ ಹೋಗ್ಬೇಕು ನಾನು ಊಟಕ್ಕೆ ಅಂತ ನಿನಗೊಂದು ಕ್ಲಾರಿಟಿ ಬರೋವರೆಗೂ ಮನೆಗೆ ಹೋಗ್ತೇನೆ ಹೋಗಕ್ಕಾಗಲ್ಲ. ವಿತೌಟ್ ಕ್ಲಾರಿಟಿ ಕುರ್ಚಿಯಿಂದ ಮೇಲೆ ಎದ್ದೇಳಕ್ಕಾಗಲ್ಲ ನೀನು. ಇವಾಗ ಕುತ್ಕೊಂಡಿದೆಯಲ್ಲ ನೀನು, ಅಲ್ಲಿಂದ ಮೇಲೆ ಎದ್ದೇಳಕ್ಕೂ ಆಗಲ್ಲ. ಕ್ಲಾರಿಟಿ ಬರೋವಾಗಲೂ ಆಲೋಚನೆ ಮಾಡಿದ್ಯಾ, ಎದ್ದು ಬಿಟ್ಟು ಬೇರೆ ಕಡೆ ಹೋಗ್ಬೇಕಾ, ಇಲ್ಲಿಗೆ ಹೋಗ್ಬೇಕು, ಇಲ್ಲಿ ಕುತ್ಕೋಬೇಕು, ಎಲ್ಲಿ ಮಾಡಬೇಕು, ಇಲ್ಲ ಇಲ್ಲಿಂದ ಹೊರಗಡೆ ಹೋಗ್ಬೇಕಾ. ಸೊ ಕ್ಲಾರಿಟಿನ ತೊಗೊಂಡೇ ಎದ್ದೇಳ್ತೀಯ ನಾನು. ನಮಗೆ ಎಲ್ಲ ವಿಷಯದಲ್ಲಿ ಕ್ಲಾರಿಟಿ ಇದೆ, ಇಲ್ಲ ಅಂತಲ್ಲ. ಬಟ್ ಲಾಂಗ್ ವಿಷನಲ್ಲಿ ಕ್ಲಾರಿಟಿ ಇಲ್ಲ. ಶಾರ್ಟ್ಸ್ ವಿಷನಲ್ಲಿ ನಮಗೆಲ್ಲ ಕ್ಲಾರಿಟಿ ಇದೆ. ಇವಾಗ ಬೆಳಗ್ಗೆ ಟಿಫನ್ ಮಾಡಬೇಕು, ಟಿಫನ್ ಮಾಡಿದ್ಮೇಲೆ ಇಲ್ಲಿ ಬರಬೇಕು ಸ್ಟುಡಿಯೋಗೆ, ಕ್ಲಾರಿಟಿ ಇದೆ. ಸ್ಟುಡಿಯೋಗೆ ಇದೆಲ್ಲ ಒಂದು ಈ ಡಿಸ್ಕಷನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಮತ್ತೆ ಎಲ್ಲಿಗೆ ಹೋಗ್ಬೇಕು, ಕ್ಲಾರಿಟಿ ಇದೆ. ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಮತ್ತೆ ಕ್ಲಾರಿಟಿ ಇದೆ. ಇವತ್ತು ನಾವು ಮಾತಾಡ್ತಾ ಇದೀವಿ ಅಂದ್ರೆ ವಿತೌಟ್ ಕ್ಲಾರಿಟಿ ಬಂದು ಕುತ್ಕೊಂಡು ಮಾತಾಡೋಕ್ಕಾಗಲ್ಲ. ಹೌದು, ಸುಮ್ಮನೆ ಬಂದ್ಬಿಡ್ತೇನೆ ಮನೆಯಿಂದ ನಾನು. ಕ್ಲಾರಿಟಿ ಇದೆ. ಕ್ಲಾರಿಟಿ ಇನ್ ಶಾರ್ಟ್ ವ್ಯೂಸ್, ಶಾರ್ಟ್ ವಿಷನ್ ಅಲ್ಲಿ ಕ್ಲಾರಿಟಿ ಇದೆ. ಲಾಂಗ್ ವಿಷನ್ ಕ್ಲಾರಿಟಿ ಇಲ್ಲ. ಯಾರಲ್ಲಿ ಲಾಂಗ್ ವಿಷನ್ ಕ್ಲಾರಿಟಿ ಬರುತ್ತೋ ಅವರು ಪರ್ಫೆಕ್ಟ್ ಆಗಿ ಮೂವ್ ಆಗ್ತಾರೆ. ಇವಾಗ ಅಂಬಾನಿ ಆದರು, ಅವ್ರು ಲಾಂಗ್ ವಿಷನ್ ಕ್ಲಾರಿಟಿ ಇತ್ತು, ಅವ್ರಿಗೆ ಪರ್ಫೆಕ್ಟ್ ಆಗಿ ಮೂವ್ ಆದರು. ಅವರು ಎಲ್ಲರಿಗೂ ಶಾರ್ಟ್ ವಿಷನ್ ಕ್ಲಾರಿಟಿ ಇರುತ್ತೆ, ಯಾರು ಇಲ್ಲ ಅಂತಲ್ಲ. ಈವನ್ ಒಬ್ಬ ಬೆಗ್ಗರಿಗೂ ಕೂಡ ಶಾರ್ಟ್ ವಿಷನ್ ಕ್ಲಾರಿಟಿ ಇರುತ್ತೆ. ಎಲ್ಲಿ ಹೋಗ್ಬೇಕು, ಎಲ್ಲಿ ಬೇಡಬೇಕು, ಎಷ್ಟು ನಾನು ದುಡ್ಡು ಮಾಡ್ಬೇಕು ಅವತ್ತಿನ ದಿನ, ಅವನಿಗೆಲ್ಲ ಕ್ಲಾರಿಟಿ ಇದೆ. ಬಟ್ ಲಾಂಗ್ ವಿಷನ್ ಇಲ್ಲ. ಸೊ ಈ ಕ್ಯಾರೆಕ್ಟರ್ಸ್ನ ಡೆವಲಪ್ ಮಾಡ್ಕೊಳ್ಳೋದು ಲಾಂಗ್ ವಿಷನ್ ಕ್ಲಾರಿಟಿ, ನಾಟ್ ಎ ಶಾರ್ಟ್ ವಿಷನ್ ಕ್ಲಾರಿಟಿ. ಹಂಗಾದ್ರೆ ಈ ಒಂದು ಲಾಂಗ್ ವಿಷನ್ ಕ್ಲಾರಿಟಿ ನನಗೆ ಬರಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ನಾನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಒಂದೇ ನೋಡು ಹರೀಶ್, ಜೀವನದಲ್ಲಿ ಏನು ಮಾಡಬೇಕಾಗಿಲ್ಲ, ಎನ್ಕ್ವೈರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ಎನ್ಕ್ವೈರಿ ಅಂತ ಏನು ಕರಿತೀವಿ, ಅದು ತುಂಬ ಇಂಪಾರ್ಟೆಂಟ್. ಯಾರಲ್ಲಿ ಸೆಲ್ಫ್ ಎನ್ಕ್ವೈರಿ ಬರುತ್ತೆ ಅವನಿಗೆ ಕ್ಲಾರಿಟಿ ಬರುತ್ತೆ. ಯಾರಲ್ಲಿ ಸೆಲ್ಫ್ ಎನ್ಕ್ವೈರಿ ಇರಲ್ಲ ಅವನಿಗೆ ಕನ್ಫ್ಯೂಷನ್ ಇರುತ್ತೆ. ನಿನಗೆ ಕ್ಲಾರಿಟಿ ಬೇಕಾ, ನಿನ್ನ ಒಂದು ಸೆಲ್ಫ್ ಎನ್ಕ್ವೈರಿನ ಸ್ಟಾರ್ಟ್ ಮಾಡು. ಯಾರು ನಿನಗೆ ದಾರಿ ತೋರಿಸಲ್ಲ, ಯಾರು ನಿನಗೆ ಇದು ಮಾಡಲ್ಲ, ನಿನ್ನ ಎನ್ಕ್ವೈರಿ ನಿಂದೆ. ಯಾಕೆ, ಯಾರಲ್ಲಿ ಸೆಲ್ಫ್ ಎನ್ಕ್ವೈರಿ ಬರುತ್ತೆ ಅವನಿಗೆ ಕ್ಲಾರಿಟಿ ಸಿಗುತ್ತೆ. ದಟ್ಸ್ ಇಟ್. ತುಂಬಾ ಥ್ಯಾಂಕ್ ಯು ಸರ್. ಸೊ ಈ ಒಂದು ಡಿಸ್ಕಷನ್ಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ಇನ್ನೂ ಡೆಪ್ತ್ ಆಗಿ ಹೋಗ್ಬೋದು ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಆಕ್ಚುಲಿ ಇವತ್ತಿನ ದಿವಸ ನಮ್ಗೆ ಈ ಒಂದು ಗುಣ ಕರ್ಮ ವಿಭಾಗಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಈ ಒಂದು ಕ್ಯಾರೆಕ್ಟರ್ ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾಗಿ ನಾನು ಜೀವನ ನಡೆಸ್ತಾ ಇರ್ಬೋದು, ಆದ್ರೆ ನನ್ನ ಒಂದು ಕ್ಯಾರೆಕ್ಟರ್ ಯಾವ ತರ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದು. ಸೊ ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರ ಮುಖಾಂತರ ನನ್ನ ಜೀವನವನ್ನ ಬದಲಾಯಿಸಬಹುದು, ಆ ಒಂದು ಹ್ಯಾಪಿನೆಸ್ ಕಡೆ ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.